Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ಸು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಪ್ರೀವಿಯಸ್ ಇಯರ್ ಕೇಳಿದಿರುವಂಥ ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ಇರೋಲ್ಲ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಸಾಲ್ವ್ ಮಾಡಿಸಿದ್ದೀನಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಭಾಳ ಇಂಪಾರ್ಟೆಂಟ್ ಆಗ್ತವೆ. ವೈ ಬಿಕಾಸ್ ನಿಮ್ಗೆ ಫೈನಲ್ ಬೋರ್ಡ್ ಏನು ಎಕ್ಸಾಮ್ ಇರುತ್ತಲ್ಲ ಅದಕ್ಕೋಸ್ಕರ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಗೆ ಇನ್ನು ನಾರ್ಮಲಾಗಿ ನೀವು ಫಸ್ಟ್ ಟರ್ಮ್ ಟೆಸ್ಟು ಮತ್ತು ಮಿಡ್ ಟರ್ಮ್ ಟೆಸ್ಟ್ ನೋಡಿರ್ತೀವಿ, ಅದರೊಳಗೆ ನಾನು ಮಾಡಿಸಿದ ಕ್ವಶನೇ ಬಂದಿದ್ದಾವೆ. ಸೊ ದಿಸ್ ವೈ ಬಿಕಾಸ್ ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸಿಂದ ತೊಗೊಂಡು ಸಾಲ್ವ್ ಮಾಡಿಸ್ತೀನಿ. ಅದಕ್ಕೋಸ್ಕರ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಫೈನಲ್ ಎಕ್ಸಾಮ್ಗೆ ಆಲ್ಮೋಸ್ಟ್ ಇವೇ ಕ್ವಶನ್ಸ್ ಬರೋದು. ಅದಕ್ಕೋಸ್ಕರ ಈ ಕ್ವಶನ್ಸ್ ಚೆನ್ನಾಗಿ ಸಾಲ್ವ್ ಮಾಡಿ, ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿಸಿದ ಮೇಲೆ ನಾನು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿದೆ. ಅಂದರೆ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸು ಮತ್ತು 6 ಮಾರ್ಕ್ಸ್ ಇನ್ಕ್ಲೂಡಿಂಗ್ MCQs. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಿರ್ತೀನಿ. ಮತ್ತು ಇವೆಲ್ಲ ಕ್ಲಾಸಸ್ ಏನು ಮಾಡಿರ್ತೀನಲ್ಲ, ಕ್ಲಾಸಸ್ ಮಾಡಿದ್ಮೇಲೆ ಸೊ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ PDF ನೋಟ್ಸು ಹಾಕಿರ್ತೀನಿ. ಅದೇ ಈ ಕ್ಲಾಸಿಂದು PDF ನೋಟ್ಸು ಹಾಕಿರ್ತೀನಿ. ಮತ್ತು ನಾರ್ಮಲಾಗಿ ಎಲ್ಲ PDF ನೋಟ್ಸು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ನೀವು ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಇದೆಲ್ಲ ಆದಮೇಲೆ ಕ್ವಶನ್ಸ್ ಆದಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಆದಮೇಲೆ ಎಕ್ಸೈಸ್ ವೈಸು ಕಾನ್ಸೆಪ್ಟ್ ವೈಸ್ ಕ್ವಶನ್ಸ್ ಕಲಿಯೋಣ. ಓಕೆ, ಅದಾದಮೇಲೆ ನೆಕ್ಸ್ಟು KCET ಮತ್ತು JEE ಮೇನ್ಸು ಕ್ವಶನ್ಸು ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ನಮಗೆ ಇಲ್ಲಿ ನೋಡಿ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ದು ನಾನು 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸು ಕ್ವಶನ್ಸ್ ಮಾಡಿಸಿದ್ದೀನಿ. ಓಕೆ, ಈಗ ನಮಗೇನಿದೆ MCQs ಒಂದು ಉಳಿದಿದ್ದು. ಓಕೆ, ಫಸ್ಟ್ ಇಯರ್ದು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸಿಂದ MCQs ಸಾಲ್ವ್ ಮಾಡಿಸೋಣ. ಓಕೆ, ಕೆಲವೊಬ್ಬರಿಗೆ ನೋಡಿ ವಿಡಿಯೋ ಭಾಳ ಸ್ಪೀಡ್ ಅನಿಸುತ್ತೆ. ಸೊ ವಿಡಿಯೋ ಭಾಳ ಸ್ಪೀಡ್ ಅನ್ಸಿದವ್ರಿಗೆ ಅವ್ರು ಏನು ಮಾಡಿ, ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಲೋ ಅನಿಸುತ್ತೆ ಅವರು ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಈಗ ನಾವು ಡೈರೆಕ್ಟ್ ಕ್ವಶನ್ಸ್ಗೆ ಹೋಗೋಣ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಮಾಡಿಸಿದ್ದೀನಿ ನಾನು ಇವೆಲ್ಲ 2 ಮಾರ್ಕ್ಸು, 5 ಮಾರ್ಕ್ಸು ಎಲ್ಲ ಕ್ವಶನ್, 3 ಮಾರ್ಕ್ಸು ಕ್ವಶನ್ ಮಾಡಿಸಿದ್ದೀನಿ. ನಾವು MCQs ಮಾಡಿಸಿಲ್ಲ ಈ ಲೆಸನಿಂದ, ಅದಕ್ಕೋಸ್ಕರ ನಾವು MCQs ಸಾಲ್ವ್ ಮಾಡೋಣ ಈಗ. ಓಕೆ, ಸೊ ಕೆಲವೊಂದು ಫಸ್ಟು MCQs ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸೊ ನಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಏನಂದರೆ, ಸೊ ಇಲ್ಲಿ ನೋಡಿ ಡೈರೆಕ್ಟಾಗಿ ಲಿಮಿಟ್ ಅಪ್ಲೈ ಮಾಡಿಬಿಡಿ. ಓಕೆ, ಈ ಲಿಮಿಟ್ ಎಕ್ಸ್ಟೆಂಡ್ಸು ನಮಗೆ 0 ಅಂತಂದರೆ 0 ಲಿಮಿಟ್ ಅಪ್ಲೈ ಮಾಡಿಬಿಡಿ ನೀವು. ಓಕೆ, ಏನು ಬರುತ್ತೆ ನೋಡೋಣ ಅಂತ ನೆಕ್ಸ್ಟ್. ಓಕೆ, ಸೊ ಲಿಮಿಟ್ ಅಪ್ಲೈ ಮಾಡಿದಾಗ, ಸೊ 1 ಸೆಕೆಂಡ್. ಓಕೆ, ಲ್ಯಾಪ್ಟಾಪ್ ಚಾರ್ಜ್ ಇಟ್ಟೆ. ಓಕೆ, ನಾವು ಯು ಜಸ್ಟ್ ಸಿ ಏನಿದೆ ಅಂದರೆ ನಮಗೆ ವ್ಯಾಲ್ಯೂಸ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಅಂತಂದರೆ. ಓಕೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಅಂದರೆ ಲಿಮಿಟ್ ಎಕ್ಸ್ಟೆಂಡ್ ಟು 0 x⁴ ಮೈನಸ್ x⁴2 + 1. ಸೊ ವಾಟ್ ಈಸ್ ದಿಸ್ ವ್ಯಾಲ್ಯೂ ಅಂತ ಕೇಳ್ತಾರೆ. ಇದ್ರ ವ್ಯಾಲ್ಯೂ ಏನು ಬರುತ್ತೆ ಅಂತಾರೆ, ಇದು ರಿಸಲ್ಟೆಂಟ್ ವ್ಯಾಲ್ಯೂ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ. ಈ ರಿಸಲ್ಟೆಂಟ್ ವ್ಯಾಲ್ಯೂ ಏನು ಬರುತ್ತೆ ಅಂದರೆ ಡೈರೆಕ್ಟಾಗಿ ನೀವು ಏನು ಲಿಮಿಟ್ ಇದೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. x = 0 ಅದನ್ನು 0 ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಏನು ಬರುತ್ತೆ ನೋಡೋಣ, ಲಿಮಿಟ್ ಎಲ್ಲೆಲ್ಲಿ x ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಸೊ ನಮ್ಗೆ ಏನಾಗುತ್ತೆ, ದಟ್ ಈಸ್ 0³ ಮೈನಸ್ 0² + 1 ಇಟ್ ಈಸ್ ಈಕ್ವಲ್ ಟು 0³ ಅಂದರೆ 0 ಆಗುತ್ತೆ. ಇಲ್ಲಿ 0² ಅಂದರೆ 0 ಆಗುತ್ತೆ. ನಮ್ಗೆ ಏನು ಮಾಡ್ತೀವಿ, ಇದ್ರ ವ್ಯಾಲ್ಯೂ 1 ಬರುತ್ತೆ. ಇಷ್ಟು ನೋಡಿ, ಡೈರೆಕ್ಟಾಗಿ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಿಸ್ ಈಸ್ 1. ಸೊ ಫಸ್ಟ್ ಆನ್ಸರ್ ಈಸ್ ಏನು ಬರುತ್ತೆ, 1 ಬರುತ್ತೆ. ಸೊ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಮಾಡ್ತೀನಿ, ಎಲ್ಲ ಟೈಪ್ ಆಫ್ ಕ್ವಶನ್ಸ್ ಮಾಡ್ತೀನಿ. ನೀವು ಒಂದೊಂದೇ ಸಾಲ್ವ್ ಮಾಡ್ಕೊಳ್ಳಿ. ಇದು ಡೈರೆಕ್ಟ್ ಕ್ವಶನ್ಸ್. ಈ ಥರ ಬಂದರೆ ಈಸಿಯಾಗಿ ಡೈರೆಕ್ಟ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ನಮಗೆ ಪ್ರಾಪರ್ ಆನ್ಸರ್ ಬಂದರೆ ನಾವು ಬರ್ದ್ಬಿಡಿ. 1 ಅಂತ ಬಂದರೆ 1 ಬರ್ದ್ಬಿಡಿ. ಸೊ ನಮ್ಗೆ ಏನು ಬರ್ಬಿಡುತ್ತೆ, 0/0 ಫಾರ್ಮ್ ಬರ್ಬಾರ್ದು. 0/0 ಫಾರ್ಮ್ ಬಂದರೆ ಮತ್ತು ∞/∞ ಫಾರ್ಮ್ ಬಂದಾಗ, ಮತ್ತು ನಮಗೆ ಯಾವ ಥರ 0/0 ಫಾರ್ಮ್ ಬಂದು ∞/∞ ಫಾರ್ಮ್ ಬಂದಾಗ, ಮತ್ತು ∞ ಫಾರ್ಮ್ ಬಂದಾಗ, ಓಕೆ 1�∞ ಫಾರ್ಮ್ ಬಂದಾಗ, ಈ ಥರ ಟೋಟಲಾಗಿ 8 ನಮಗೆ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಇದಾವೆ. ಇಂಡಿಟರ್ಮಿನೇಟ್ ಫಾರ್ಮ್ ಬಂದಾಗ ನಮಗೆ ಏನು ಮಾಡಬೇಕು, ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಓಕೆ, ಸೊ ಅದಕ್ಕೋಸ್ಕರ ಫಸ್ಟ್ ನಮ್ಗೆ ಏನಿಲ್ಲ ಈ ಥರ ಬಂದಿರಲಿಲ್ಲ ಅಂದರೆ ಡೈರೆಕ್ಟಾಗಿ ಏನು ಬರುತ್ತೆ ಅದು ಬರ್ದ್ಬಿಡಿ. ಓಕೆ, ಸೊ ದಟ್ ಈಸ್ ವಾಟ್ ನಿಮಗೆ ಲಿಮಿಟ್ಸ್. ಇದಕ್ಕೆ ಲಿಮಿಟಿಂಗ್ ವ್ಯಾಲ್ಯೂ ಏನು ಬರುತ್ತೆ, 1 ಬರುತ್ತೆ. ಜಸ್ಟ್ ರೈಟ್ ಇಟ್ 1. ಓಕೆ, ಅದೇ ಥರ ಕ್ವಶನ್ ನಂಬರ್ 2 ನೋಡಿ ಏನಿದೆ. ಕ್ವಶನ್ ನಂಬರ್ 2 ಏನಿದೆ ಅಂದರೆ, ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 x² + 1 / x + 1. ಡೈರೆಕ್ಟಾಗಿ ಲಿಮಿಟ್ ಅಪ್ಲೈ ಮಾಡ್ಕೊಳ್ಳಿ. ಏನಿದೆ, ಎಲ್ಲೆಲ್ಲಿ x ಇದೆ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ ಅಂತೇಳಿ. ಎಲ್ಲೆಲ್ಲಿ x ಇದೆ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ನೋಡಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 x² + 1 / ಎಲ್ಲೆಲ್ಲಿ x ಇದೆ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 1² + 1 / 1 + 100. ಓಕೆ, ಸೊ 1² ಅಂದರೆ ಏನಾಗುತ್ತೆ, 1 ಆಗುತ್ತೆ. +1 ಮಾಡೋದು ಏನಾಗುತ್ತೆ, 2 / 100 + 1 ಅಂದರೆ 101 ಆಗುತ್ತೆ. 2 / 110. 2 / 110 ಆಯ್ತು. ಓಕೆ, ಈ ಫಾರ್ಮೆಟಲ್ಲಿ ಬಂದಿದೆ ಇಲ್ಲ, ನಮ್ಗೆ ಡೈರೆಕ್ಟಾಗಿ ಆನ್ಸರ್ ಪ್ರಾಪರ್ ಆನ್ಸರ್ ಬರ್ತೀನಿ ಅಂದರೆ ಡೈರೆಕ್ಟಾಗಿ ಬರ್ದ್ಬಿಡಿ ನಾವು.
ಓಕೆ, ಸೊ ಇಷ್ಟೇ ಆನ್ಸರ್ ನಿಮಗೆ. ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್. ಜಸ್ಟ್ ರೈಟ್ ಡೌನ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿನೂ ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ ನೋಡೋಣ. 0/0 ಫಾರ್ಮ್ ಬಂದಾಗ ನಾವು ವಿ ವಿಲ್ ಸಿ ಫ್ಯೂಚರಲ್ಲಿ ಏನಾಗುತ್ತೆ ಅಂತೇಳಿ. ಓಕೆ, ನಾವು ಲಿಮಿಟ್ ಎಕ್ಸ್ಟೆನ್ಸ್ 0, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, 0 ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. 8 ಟೈಮ್ಸ್ ಆಫ್ 0 ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಟೈಮ್ಸ್ ಆಫ್ 0 ಪ್ಲಸ್ 1. ಓಕೆ, ದಟ್ ಈಸ್ ಈಕ್ವಲ್ ಟು 0 ಇಂಟು ಎ ಮಾಡಿದಾಗ 0 ಆಗುತ್ತೆ. ಇಲ್ಲಿ ಏನು ಉಳಿತೆ, ಬರೀ ಬಿ ಅಷ್ಟೇ ಉಳಿಯುತ್ತೆ. ಓಕೆ, 0 ಇಂಟು ಎ ಮಾಡಿದಾಗ 0 ಬರುತ್ತೆ, 0 ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಇಂಟು 0 ಮಾಡಿದಾಗ ಏನಾಗುತ್ತೆ, 0 ಆಗುತ್ತೆ ಪ್ಲಸ್ 1 ಆಗುತ್ತೆ. ಸೊ ನಮ್ಗೆ ಏನು ಉಳಿತು ಅಂದರೆ ಬಿ ಡಿವೈಡೆಡ್ ಬೈ 1. ಬಿ ಡಿವೈಡೆಡ್ ಬೈ 1 ಇಸ್ ನಥಿಂಗ್ ಬಟ್ ವಾಟ್, ಬಿ ಡಿವೈಡೆಡ್ ಬೈ 1 ಇಸ್ ನಥಿಂಗ್ ಬಟ್ ನಮಗೆ ಬಿ ಅಂತ ಅರ್ಥ. ಓಕೆ, ಸೊ ಇಷ್ಟು ಮಾಡಿದ್ರೆ ನಮಗೆ ಒಂದು MCQs ಒಂದು ಮಾರ್ಕ್ಸ್ ಬರುತ್ತೆ ನೋಡಿ. ಸೊ ದಟ್ ಈಸ್ ವಾಟ್ ಈಸ್ ದ ಆನ್ಸರ್ ನಾವು ಬಿ ಅಂತ ಆನ್ಸರ್. ಇಷ್ಟೇ ನೋಡಿ. ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಅಂದರೆ ನಮಗೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಇದೆ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಎಲ್ಲಂದ್ರೆ ಎಲ್ಲೆಲ್ಲಿ ಎಕ್ಸಸ್ ಇದೆ ಅಲ್ಲಿ ಏನು ಬೇಕು 1 ಅನ್ನು ಹಾಕಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಓಕೆ, ಇಲ್ಲಿ ನೋಡಿ ಎಲ್ಲೆಲ್ಲಿ ಎಕ್ಸ್ ಇದೆ, ಇಲ್ಲಿ ಏನಿದೆ a1 ಓಕೆ ಪ್ಲಸ್ ಬಿ ಟೈಮ್ಸ್ ಆಫ್ 1 ಪ್ಲಸ್ ಸಿ ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಇದೆ, ಇಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ c1 ಪ್ಲಸ್ ಬಿ ಟೈಮ್ಸ್ ಆಫ್ 1 ಸಿ ಸ್ಕ್ವೇರ್ ಇದೆ ಸ್ಕ್ವೇರ್ ಪ್ಲಸ್ ಸಿ ಎ. ನಾವು ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, a ಇಂಟು 1 ಅಂದರೆ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. a ಇಂಟು 1 ಮಾಡಿದಾಗ ಏನೇ ಆಗುತ್ತೆ, ದಟ್ ಈಸ್ a ಪ್ಲಸ್ ಬಿ ಪ್ಲಸ್ ಸಿ ಆಗುತ್ತೆ ಡಿವೈಡೆಡ್ ಬೈ. ಓಕೆ, ಸಿ ಇಂಟು 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. ಓಕೆ, 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. ಸಿ ಇಂಟು 1 ಮಾಡಿದ್ರೆ ದಟ್ ಈಸ್ ಸಿ ಆಗುತ್ತೆ. ಸಿ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ ಬಿ ಇಸ್ ಆಲ್ಸೋ ಈಕ್ವಲ್ ಟು ಎ ಪ್ಲಸ್ ಬಿ ಆಲ್ಸೋ ಈಕ್ವಲ್ ಟು ಸಿ ಪ್ಲಸ್ ಬಿ ಪ್ಲಸ್ ಎ ಹೌದಲ್ಲ. ಅದಕ್ಕೋಸ್ಕರ ಇದನ್ನು ಕ್ಯಾನ್ಸಲ್ ಮಾಡಿ ವಾಟ್ ಯು ಲೆಫ್ಟ್ ವಿತ್ 1 ಉಳಿತೆ, 1 ಬರ್ಬೋದು. ಓಕೆ, ಸೊ ನಾವು ಇಷ್ಟು ನಮ್ಗೆ ಇದ್ದದ ಆನ್ಸರ್ ಏನು ಬರುತ್ತೆ, 1 ಬರುತ್ತೆ. ಎಷ್ಟು ನೋಡಿ, ಇಷ್ಟೇ ನೋಡಿ ಆನ್ಸರ್. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಫಸ್ಟು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಮ್ಗೆ 0/0 ಫಾರ್ಮ್ ಬರ್ತಿದೆ, ಅದು ಮುಂದೆ ನೋಡೋಣ ಅಂತ. ಓಕೆ, ಸೊ ದಟ್ ಈಸ್ ವೈ ಇಷ್ಟು ಸಾಲ್ವ್ ಮಾಡಿದ್ರೆ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನ್ನ ಪ್ಲಾನ್ ಯಾವುದೋ ಒಂದು ಕರೆಕ್ಟ್ ವ್ಯಾಲ್ಯೂ ಬಂತಂದ್ರೆ ಬರ್ದು ಬಿಡಿ. 0 ಬಂದರೂ ಪರವಾಗಿಲ್ಲ, 0 ಬಂದರೂ ಕರೆಕ್ಟ್ ಆನ್ಸರ್. ಓಕೆ, ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್. ಜಸ್ಟ್ ಸಿ ನಾವು ಈಗ ನೋಡಿ ಈ ಕ್ವಶನ್ಸ್ ಇದಾವೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬೇಕಾದ್ರೆ ಇಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಈಗ 0/0 ಫಾರ್ಮ್ ಬಂದರೆ ನಾವು ನೋಡೋಣ ಅಂತ ಸಾಲ್ವ್ ಮಾಡೋದು ಹೇಳ್ತೀನಿ ನಾನು ನಿಮ್ಗೆ ಹೆಂಗೆ ಮಾಡೋದಂದರೆ. ಸೊ ನೀವು ಎಕ್ಸ್ ವ್ಯಾಲ್ಯೂ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲೆಲ್ಲಿ 0 ಇದೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡಿ 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ದಟ್ ಈಸ್ 2 ಕ್ಯೂಬ್ ಮೈನಸ್ 4 ಟೈಮ್ಸ್ ಆಫ್ 2 ಸ್ಕ್ವಯರ್ ಪ್ಲಸ್ 4 ಟೈಮ್ಸ್ ಆಫ್ 2. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, 2 ಸಬ್ಸ್ಟಿಟ್ಯೂಟ್ ಮಾಡಿ. ಅದೇ ಥರ ಇಲ್ಲೇನಿದೆ, ಇಲ್ಲಿ 2 ಸ್ಕ್ವೇರ್ ಇದೆ, 2 ಸ್ಕ್ವಯರ್ ಮೈನಸ್ 4. ಓಕೆ, ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನೋಡಿ, 2 ಕ್ಯೂಬ್ ಅಂದರೆ 8 ಆಗುತ್ತೆ, 8 ಆಗುತ್ತೆ. ಇವು ರೈಟ್ ಇಟ್ 8 ಹಿಯರ್, 8 ಮೈನಸ್ 2 ಸ್ಕ್ವೇರ್ ಅಂದರೆ ಎಷ್ಟು, 4 ಆಗುತ್ತೆ. 4 4 16 ಆಗುತ್ತೆ. 16 ಇಲ್ಲಿ ಪ್ಲಸ್ 8 ಆಗುತ್ತೆ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. 4 ಮೈನಸ್ 4 ಅಂದರೆ ಏನಾಗುತ್ತೆ, ದಟ್ ಈಸ್ ಇಲ್ಲಿ 4 ಮೈನಸ್ 4 ದಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 8 ಪ್ಲಸ್ 8 ಅಂದರೆ 16 ಆಗುತ್ತೆ. 16 ಮೈನಸ್ 16 ಅಂದರೆ 0 ಡಿವೈಡ್ ಬೈ 0 ಫಾರ್ಮ್ ಬಂತು. ಓಕೆ, 0 ಡಿವೈಡ್ ಬೈ 0 ಫಾರ್ಮ್ ಬಂತು. ಈ ಥರ 0 ಡಿವೈಡ್ ಬೈ 0 ಫಾರ್ಮ್ ಬಂದಾಗ ಸೊ ನಾವೇನು ಮಾಡಬೇಕಂದ್ರೆ 0 ಡಿವೈಡ್ ಬೈ 0 ಫಾರ್ಮ್ ಬಂದಾಗ ಸೊ ನಾವೇನು ಮಾಡಬೇಕಂದ್ರೆ ಎಲ್ ಹಾಸ್ಪಿಟಲ್ ರೂಲ್ ಅಂತ ಒಂದು ರೂಲ್ ಇದೆ. ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ ಮೀನ್ಸ್ ಎಲ್ ಹಾಸ್ಪಿಟಲ್ ರೂಲ್ ಅಂತೇಳಿ ಒಂದು ರೂಲ್ ಇದೆ. ಅದನ್ನು ನೋಡಿ ಇನ್ನು ಪ್ರಾಪರ್ ಕಾನ್ಸೆಪ್ಟ್ ಹೇಳ್ತೀನಿ, 1ರಿಂದ ಸ್ಟಾರ್ಟಿಂಗಿಂದ ಎಲ್ಲವರೆಗೂ. ಓಕೆ, ಎಲ್ ಹಾಸ್ಪಿಟಲ್ ಅಂತ ರೂಲ್ ಇದೆ, ಅದನ್ನು ಗೊತ್ತಿರಬೇಕು. ಎಲ್ ಹಾಸ್ಪಿಟಲ್ ರೂಲ್ ಏನಂದರೆ, ಸೊ ಎಲ್ ಹಾಸ್ಪಿಟಲ್ ರೂಲ್ ಜಸ್ಟ್ ರೈಟ್ ಅನ್ಬೇಕಾದ್ರೆ ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನೀವು KCET ಆಲ್ಮೋಸ್ಟ್ ಒಂದು 3 ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆ, ಇದು ಈ ಎಲ್ ಹಾಸ್ಪಿಟಲ್ ಗೊತ್ತಿದ್ರೆ ನಿಮ್ಗೆ KCET ಮತ್ತು MCQ ನಾರ್ಮಲ್ ಆಗಿ ಇದರಿಂದ ನಿಮಗೆ ಆಲ್ಮೋಸ್ಟ್ 3-4 ಕ್ವಶನ್ಸ್ ಸಾಲ್ವ್ ಮಾಡ್ತೀರ. ಇದು ಗೊತ್ತಿದ್ರೆ ಎಲ್ ಹಾಸ್ಪಿಟಲ್ ರೂಲ್, ಬಿಕಾಸ್ ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. ನಾರ್ಮಲ್ ಆಗಿ ನೀವು ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡುವಾಗ ಸೊ ಲೆಂತಿ ಪ್ರೊಸೆಸ್ ಮಾಡ್ತೇವೆ. ಸಬ್ಸ್ಟಿಟ್ಯೂಷನ್ ಮೆಥಡು, ಎಲಿಮಿನೇಷನ್ ಮೆಥಡ್ ಮಾಡಬೇಕು. ನಾರ್ಮಲ್ ಆಗಿ ನೀವು ಎಲ್ ಹಾಸ್ಪಿಟಲ್ ರೂಲ್ ಇದ್ರೆ 1 ಸೆಕೆಂಡಲ್ಲಿ ಕ್ವಶನ್ ಆನ್ಸರ್ ಬರುತ್ತೆ ಅಂತ. ಓಕೆ, ನಾವು ಎಲ್ ಹಾಸ್ಪಿಟಲ್ ರೂಲ್ ಅಂದರೆ ಮೀನಿಂಗ್ ಏನು, ಯಾವ್ದಾರ ಒಂದು ಫಂಕ್ಷನ್ ಇದೆ ಅನ್ಕೊಳ್ಳಿ, ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ 0, ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಎ ಇದೆ ಅಂತ ಅನ್ಕೊಳ್ಳಿ. ದಟ್ ಈಸ್ ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಎ, ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಇದೆ ಅಂತ ಅನ್ಕೊಳ್ಳಿ. ಯಾವ್ದಾರ ಒಂದು ಫಂಕ್ಷನ್ಸ್ ಇದೆ. ಓಕೆ, ಈ ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಎ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಆನ್ಸರ್ ಏನಿದೆ 0/0 ಫಾರ್ಮ್ ಬರ್ತಿದೆ ಅಂತ ಅನ್ಕೊಳ್ಳಿ. Okay, so answer when we get, if we get 0/0, if we get 0/0 form, 0/0 ಫಾರ್ಮ್ ಬಂದಾಗ ನಾವು ಏನು ಮಾಡ್ಬೇಕಂದ್ರೆ ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಎಫ್ ಆಫ್ ಎಕ್ಸ್ನ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಯಾವಾಗ ಏನಾಗುತ್ತೆ, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಸಪ್ರೇಟಾಗಿ.
ಸಪ್ರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಅದೇ ಥರ ಇದ್ರದ್ದು ಡೆರಿವೇಟಿವ್ಸ್ ಡಿಫ್ರೆನ್ಶಿಯೇಟ್ ಅಂದರೆ ನೀವು ಡಿಫ್ರೆನ್ಶಿಯೇಟಿನ ಕಲ್ತಿರಲ್ಲ, ಅಂದರೆ ಡೆರಿವೇಟಿವ್ ಅಂತ ಕಲ್ತಿರ್ತೀವಿ. ಡಿಫ್ರೆನ್ಶಿಯೇಟ್ ಅಂದರೆ ಏನಂದ್ರೆ ದ ಪ್ರೊಸೆಸ್ ಆಫ್ ಡೆರಿವೇಟಿವ್ ಏನಂತೀವಿ ನಾವು ಡಿಫ್ರೆನ್ಶಿಯೇಷನ್ ಅಂತಂತೀವಿ. ಓಕೆ, ಅದೇ ಥರ ಇದ್ರ ಡೆರಿವೇಟಿವ್ ಕಂಡುಹಿಡ್ಕೊಳ್ಳಿ. ಅದಾದ್ಮೇಲೆ ಇದ್ರ ಡೆರಿವೇಟಿವ್ ಕಂಡು ಜಿ ಡ್ಯಾಶ್ ಆಫ್ ಎಕ್ಸ್. ಓಕೆ, ಇದು ಡೆರಿವೇಟಿವ್ ಆಯ್ತಾ. ನೆಕ್ಸ್ಟ್ ಲಿಮಿಟ್ ಎಕ್ಸ್ಟೆಂಡ್ಸ್, ಲಿಮಿಟ್ ಅಪ್ಲೈ ಮಾಡಿ ವಾಪಸ್. ಲಿಮಿಟ್ ಎಕ್ಸ್ಟೆಂಡ್ಸ್ ಇದು ಇಷ್ಟು ಬರ್ಕೋಬೇಕು ನೀವು. ಇಷ್ಟ ಆಯ್ತಾ. ಇದಾದ್ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಸೊ ವಾಪಸ್ ಇದು ಇಷ್ಟು ಬಂದ್ಮೇಲೆ ಮತ್ತೆ ಲಿಮಿಟ್ ಅಪ್ಲೈ ಮಾಡಿ. ಮತ್ತೆ ಲಿಮಿಟ್ ನಾವು 0/0 ಫಾರ್ಮ್ ಅಂದಾಗ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡ್ಕೊತೀವಿ. ಓಕೆ, ಮತ್ತೆ ಎಲ್ಲ ಸ್ಪಿಟ್ಟು ಇಫ್ ಅಗೈನ್ ವಿ ಗೆಟ್ 0/0 ಫಾರ್ಮ್, ಮತ್ತೆ ನಾವು 0/0 ಫಾರ್ಮ್ ಬಂದಾಗ ನಾವೇನ್ ಮಾಡ್ಬೇಕಂದ್ರೆ ಮತ್ತೆ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೇನಾಯ್ತದೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಓಕೆ, ಮತ್ತೆ ನೆಕ್ಸ್ಟ್ ಏನು ಜಿ ಡ್ಯಾಶ್ ಆಫ್ ಎಕ್ಸ್ ಇದೇನೆ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಓಕೆ, ಇಲ್ಲಿನೂ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಮತ್ತೆ ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಎ ವಾಪಸ್. ಈಗ ನೋಡಿ, ಈಗ ಮತ್ತೆ 0/0 ಫಾರ್ಮ್ ಅಂದ್ರೆ ಮತ್ತೆ ನಾವೇನ್ ಮಾಡಬೇಕು, ನ್ಯೂಮರೇಟರ್ ಸಪ್ರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು, ಡಿನಾಮಿನೇಟರ್ ಅಲ್ಲಿ ಸಪ್ರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು ಅಥವಾ ಡೆರಿವೇಟಿವ್ ಕಂಡು ಹಿಡ್ಕೋಬೇಕು. ಓಕೆ, ಬಂದಿರೋದು ಮತ್ತೆ ಏನ್ ಮಾಡಬೇಕು, ಲಿಮಿಟ್ ವ್ಯಾಲ್ಯೂ ಅಪ್ಲೈ ಮಾಡಬೇಕು. ಮತ್ತೆ ಲಿಮಿಟ್ ವ್ಯಾಲ್ಯೂ ಮತ್ತೆ 0/0 ಫಾರ್ಮ್ ಅಂದ್ರೆ ಮತ್ತೆ 0/0 ಫಾರ್ಮ್ ಅಂದಾಗ ಮತ್ತೆ ನೀವೇನ್ ಮಾಡಬೇಕು, ಮತ್ತೆ ಎಲ್ಲ ಸ್ಪಿಟ್ ರೂಲ್ ಅಪ್ಲೈ ಮಾಡಬೇಕು. ಈ ತರಹದ ಕಂಟಿನ್ಯೂಸ್ ಪ್ರೊಸೆಸ್ ನಮಗೆ 0/0 ಫಾರ್ಮ್ ಬರ್ಲಾರ್ತನ ನೋಡ್ಕೋಬೇಕು. ಓಕೆ, ಸೊ ಇದ್ರ ಮೇಲೆ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ಇಲ್ಲಿದ್ದೇನೆ. ಫಸ್ಟ್ ಆಫ್ ಆಲ್ ಡಿಫ್ರೆನ್ಸಿಯೇಷನ್ ಗೊತ್ತಿರ್ಬೇಕು. ನೀವು ಕೆಲವೊಂದು ಡಿಫ್ರೆನ್ಸಿಯೇಷನ್ ಗೊತ್ತಿರಲ್ಲ, ಸೊ ಎಲ್ಲ ಬರ್ಸ್ತೀನಿ ನೋಡಿ. ಡಿಫ್ರೆನ್ಸಿಯೇಷನ್ ಆಫ್ ನಮ್ಗೆ ಏನ್ ಬರುತ್ತೆ ಅಂದ್ರೆ, ಸೊ ಫಸ್ಟ್ ಆಫ್ ಆಲ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಏನ್ ಬರುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಏನ್ ಬರುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ದಟ್ ಈಸ್ ಈಕ್ವಲ್ ಏನಾಗುತ್ತೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಇದು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಏನ್ ಬರುತ್ತೆ, ಎನ್ ಇಂಟು ಎಕ್ಸ್ ಟು ದಿ ಪವರ್. ಡಿಫ್ರೆನ್ಸಿಯೇಷನ್ ಆಫ್ ಕೆ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಕೆ ಎಕ್ಸ್ ಏನ್ ಬರುತ್ತೆ ಅಂದ್ರೆ ಕಾನ್ಸ್ಟೆಂಟ್. ಡಿಫ್ರೆನ್ಸಿಯೇಷನ್ ಆಫ್ ಕೆ ಎಕ್ಸ್ ಏನ್ ಬರುತ್ತೆ ಅಂದ್ರೆ ದಟ್ ಈಸ್ ಕೆ ಬರುತ್ತೆ. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಕೆ ಎಕ್ಸ್ ಏನ್ ಬರುತ್ತೆ, ಕೆ ನ ಹೊರಗೆ ಬರ್ಕೋಬೇಕು, ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅಂತ 1 ಆಗುತ್ತೆ. ಬೇಕಾದ್ರೆ ಇಲ್ಲಿ ಬರ್ಕೊಳ್ತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಲ್ಲಿ ಕೆಳಗೆ ಬಿಡ್ತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಅಂದ್ರೆ 1 ಬಂದಾಗ ಡಿಫ್ರೆನ್ಷಿಯೇಷನ್ ಆಫ್ ಕೆ ಎಕ್ಸ್ ಏನ್ ಬರುತ್ತೆ, ದಟ್ ಈಸ್ ಕೆ ಬರುತ್ತೆ. ಅದೇ ತರ ಡಿಫ್ರೆನ್ಸಿಯೇಷನ್ ಆಫ್ ನಮ್ಗೆ ಏನ್ ಮಾಡೋಣ, ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಅಂದ್ರೆ ಇ ಟು ದಿ ಪವರ್ ಎಕ್ಸ್ ಬರುತ್ತೆ. ಅದೇ ತರ ಡಿಫ್ರೆನ್ಸಿಯೇಷನ್ ಆಫ್ ಅಥವಾ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಡೆರಿವೇಟಿವ್ ಏನ್ ಬರುತ್ತೆ 1/x ಬರುತ್ತೆ. ಓಕೆ, ಅದೇ ತರ ನಿಮ್ಗೆ ಡೆರಿವೇಟಿವ್ ಆಫ್ ಎ ಟು ದಿ ಪವರ್ ಎಕ್ಸ್. ಓಕೆ, ಡೆರಿವೇಟಿವ್ ಆಫ್ ಎ ಟು ದಿ ಪವರ್ ಎಕ್ಸ್ ಏನಾಗುತ್ತೆ ಎ ಟು ದಿ ಪವರ್ ಎಕ್ಸ್ ಲಾಗ್ ಎ. ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಇವೆಲ್ಲ ಗೊತ್ತಿದ್ರೆ ಕಾಂಪಿಟೇಟಿವ್ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಆಲ್ಮೋಸ್ಟ್ ನೋಡಿ, ನಾನು ಕ್ವಶನ್ ಸಾಲ್ವ್ ಮಾಡ್ತಿದ್ದೀನಲ್ಲ, ಇವು ಕಾಂಪಿಟೇಟಿವ್ಗೂ ಬರ್ಬೋದು, ಅಂದ್ರೆ KCET ಬರ್ಬೋದು. ಓಕೆ, ನಾವು KCET ಬೇಕಾದ್ರೆ ಸಪ್ರೇಟ್ ಇನ್ನೊಂದ್ಸಲ ಮಾಡ್ತೀನಿ, ಬಟ್ ಈ KCET ಬರ್ಬೋದು. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಸೊ ಇದಾಯ್ತಾ, ಇಷ್ಟ ಆಯ್ತಾ. ಸೊ ಇನ್ನೊಂದು ಕೆಲವೊಂದು ಸ್ವಲ್ಪ ಬರ್ಕೊಳ್ಳೋಣ. ಸೊ ನಮ್ಗೆ ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಮ್ಗೆ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್. ಏನ್ ಬರುತ್ತೆ ಅಂದ್ರೆ ದಟ್ ಈಸ್ ಕಾಸ್ ಎಕ್ಸ್ ಬರುತ್ತೆ. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಅದೇ ತರ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಏನ್ ಬರುತ್ತೆ, ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ ಅಂದ್ರೆ ದಟ್ ಈಸ್ ಮೈನಸ್ ಸೈನ್ ಎಕ್ಸ್. ಓಕೆ, ಸೊ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಡೆರಿವೇಟಿವ್ ಆಫ್. ಅದೇ ತರ ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಏನ್ ಬರುತ್ತೆ, ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ ಅಂದ್ರೆ ದಟ್ ಈಸ್ ಸೀಕೆಂಟ್ ಸ್ಕ್ವೇರ್. ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಏನ್ ಬರುತ್ತೆ, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಅದೇ ತರ ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ಏನ್ ಬರುತ್ತೆ, ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ ಅಂದ್ರೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸೊ ಇವೆಲ್ಲ ಗೊತ್ತಿರ್ಬೇಕು ನೋಡಿ. ಸೊ ಇವೆಲ್ಲ ಗೊತ್ತಿದ್ರೆ ಮಾತ್ರ ನೀವು ಕ್ವಶನ್ ಸಾಲ್ವ್ ಮಾಡ್ತೀರಾ ಈಸಿಯಾಗಿ. ಸೊ ಅದೇ ತರ ಡೆರಿವೇಟಿವ್ ಆಫ್ ಏನು ನಮಗೆ ಕೊಸೀಕೆಂಟ್ ಎಕ್ಸ್. ಡೆರಿವೇಟಿವ್ ಆಫ್ ಕೊಸೀಕೆಂಟ್ ಎಕ್ಸ್ ನಮ್ಗೆ ಏನ್ ಬರುತ್ತೆ ಅಂದ್ರೆ ದಟ್ ಈಸ್ ಮೈನಸ್ ಕೊಸೀಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಅದೇ ತರ ಡೆರಿವೇಟಿವ್ ಆಫ್ ಕಾಟ್ ಎಕ್ಸ್ ಏನ್ ಬರುತ್ತೆ, ಡೆರಿವೇಟಿವ್ ಆಫ್ ಕಾಟ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ ಅಂದ್ರೆ ಮೈನಸ್ ಕೊಸೀಕೆಂಟ್ ಸ್ಕ್ವೇರ್ ಎಕ್ಸ್. ಓಕೆ, ಇಷ್ಟು ಗೊತ್ತಿರಬೇಕು, ಇಷ್ಟು ಡೆರಿವೇಟಿವ್ಸ್ ಗೊತ್ತಿರಬೇಕು. ಮತ್ತೇನು ಇಲ್ಲಿ ನಮಗೆ ಎಕ್ಸ್ ಟು ದಿ ಪವರ್ ಎನ್ ಕೆ ಎಕ್ಸ್ ಡೆರಿವೇಟಿವ್ ಗೊತ್ತಿರಬೇಕು. ಮತ್ತೆ ಅದೇ ತರ ಎಕ್ಸ್ ಡೆರಿವೇಟಿವ್ ಎ ಟು ದಿ ಪವರ್ ಎಕ್ಸ್ ಡೆರಿವೇಟಿವ್ ಗೊತ್ತಿರಬೇಕು, ಲಾಗ್ ಎಕ್ಸ್ ಡೆರಿವೇಟಿವ್ ಗೊತ್ತಿರಬೇಕು, ಎ ಟು ದಿ ಪವರ್ ಎಕ್ಸ್ ಡೆರಿವೇಟಿವ್ ಗೊತ್ತಿರಬೇಕು. ಇಷ್ಟು ಡೆರಿವೇಟಿವ್ ಗೊತ್ತಾಗದಾಗ ನೀವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ.
ಓಕೆ, ಇಷ್ಟು ಡೆರಿವೇಟಿವ್ಸ್ ನಿಮಗೆ ಗೊತ್ತಾದಾಗ ಸೊ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ವಾಟ್ ಅಬೌಟ್ ಡೆರಿವೇಟಿವ್ ಆಫ್ 1 ಡಿವೈಡೆಡ್ ಬೈ n? ಡೆರಿವೇಟಿವ್ ಆಫ್ 1 ಡಿವೈಡೆಡ್ ಬೈ n. ಸೊ 1 ಡಿವೈಡೆಡ್ ಬೈ n ಹೆಂಗೆ ಬರೀಬೋದು? 1 ಡಿವೈಡೆಡ್ ಬೈ n ಐ ಕ್ಯಾನ್ ರೈಟ್ ಇಟ್ ಆಸ್ ಸೊ d ಟು ದಿ ಪವರ್ d ಆಫ್ x ಟು ದಿ ಪವರ್ -1. ವೈ? ಬಿಕಾಸ್ 1 ಡಿವೈಡ್ ಬೈ x, 1 ಡಿವೈಡ್ ಬೈ x ಅಂತ ಏನು ಬರೀಬೋದು ನಾನು? x ಟು ದಿ ಪವರ್ -1 ಅಂತ ಬರೀಬೋದು. ಡೆರಿವೇಟಿವ್ ಆಫ್ x ಟು ದಿ ಪವರ್ -1 ಏನು ಬರ್ತದೆ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. x ಟು ದಿ ಪವರ್ n ಇಂಟು n ಇಂಟು x ಟು ದಿ ಪವರ್ n -1 ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನಾಗುತ್ತೆ? ಸೊ ದಿಸ್ ಈಸ್ -1 ಇಂಟು x ಟು ದಿ ಪವರ್ -1 ಸೊ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಸೊ -1 ಇಂಟು x ಟು ದಿ ಪವರ್ -2 ಆಗುತ್ತೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು -1 ಡಿವೈಡೆಡ್ ಬೈ x ಟು ದಿ ಪವರ್ 2 ಆಗುತ್ತೆ. ಅಂದರೆ ಡೆರಿವೇಟಿವ್ ಆಫ್ 1 ಬೈ x ಏನು ಬರುತ್ತೆ? -1 ಡಿವೈಡೆಡ್ ಬೈ x ಟು ದಿ ಪವರ್ 2 ಆಗುತ್ತೆ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ ಅಂದರೆ ಇಷ್ಟು ಸಾಲ್ವ್ ಮಾಡಿದ್ರೆ ನಾರ್ಮಲ್ ಆಗಿ ನಮಗೆ ಎಲ್ಲ ಕ್ವಶನ್ಸು ಆನ್ಸರ್ ಬರುತ್ತವೆ. ಓಕೆ, ಜಸ್ಟ್ ರೈಟ್ ಡೌನು. ಓಕೆ, ಇದು ಬರ್ಕೊಳ್ಳಿ ಫಸ್ಟು. Okay, so there is one more concept, that is u into rule, differentiation ಅಥವಾ derivative of product rule and division rule. Okay, suppose let us consider ಎರಡು ಫಂಕ್ಷನ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಸೊ ಒಂದು ಫಂಕ್ಷನ್ u ಇದೆ ಅಂತ ಅನ್ಕೊಳ್ಳಿ, ಒಂದು ಫಂಕ್ಷನ್ v ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ದೇ ಹ್ಯಾವ್ ಆಸ್ಕ್ಡ್ us to find derivative of u and v. ಇದು ಡೆರಿವೇಟಿವ್ ಕಂಡುಹಿಡಿ ಅಂತಾರೆ. ಸೊ ನಾವು ಏನು ಮಾಡ್ಬೇಕಂದ್ರೆ ಇದು ಡೆರಿವೇಟಿವ್ ಕಂಡುಹಿಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕು? ಯು ಡ್ಯಾಶ್ ಅಂದರೆ ಏನು? ಡೆರಿವೇಟಿವ್. ಯುದು ಡೆರಿವೇಟಿವ್ ಕಂಡುಹಿಡ್ಕೊಳ್ಳಿ, ವಿ ಹೆಂಗಿದೆ ಹಂಗೆ ಇಟ್ಕೊಳ್ಳಿ, ಪ್ಲಸ್ ಆಮೇಲೆ ಏನು ಮಾಡ್ಬೇಕಂದ್ರೆ ವಿದು ಡೆರಿವೇಟಿವ್ ಕಂಡುಹಿಡ್ಕೊಳ್ಳಿ, ಆಮೇಲೆ ಯು ಹೆಂಗಿದೆ ಇದು ನಮಗೆ ಯು ಇಂಟು ವಿದು ನಮಗೆ ಡೆರಿವೇಟಿವ್ ಆಗುತ್ತೆ. ಅದೇ ಥರ ಯು ಬೈ ವಿದು ಡೆರಿವೇಟಿವ್ ಏನಾಗುತ್ತೆ? ದಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಯು ಡಿವೈಡೆಡ್ ಬೈ ವಿ. ಓಕೆ, ದಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಯು ಡಿವೈಡೆಡ್ ಬೈ ವಿ ಏನಾಗುತ್ತೆ ಅಂದರೆ ನಮಗೆ ಫಸ್ಟ್ ಸೇಮ್ ಇದು ಎಕ್ಸಾಕ್ಟ್ಲಿ ಏನಿರುತ್ತೆ ಹಂಗೆ ಬರ್ಕೋಬೇಕು. ಇಲ್ಲಿ ಪ್ಲಸ್ ಇದು ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ ಯು ಡ್ಯಾಶ್ ಇಂಟು ವಿ ಮೈನಸ್ ಆಫ್ ವಿ ಡ್ಯಾಶ್ ಇಂಟು ಯು ಡಿವೈಡೆಡ್ ಬೈ ವಿ ಸ್ಕ್ವೇರ್. ಓಕೆ, ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದಿ ಡೆರಿವೇಟಿವ್ ಆಫ್ ಯು ಡಿವೈಡೆಡ್ ಬೈ, ಅಂದರೆ ಯು ಅಂದು ಒಂದು ಫಂಕ್ಷನು, ವಿ ಅನ್ನೋದು ಒಂದು ಫಂಕ್ಷನು. ನಮಗೆ ಯು ಬೈ ವಿ ಫಾರ್ಮಟ್ಲಿ ಇದ್ದಾಗ ನಮಗೆ ಈ ಥರ ಸಾಲ್ವ್ ಮಾಡಬೇಕು. ಓಕೆ, ಸೊ ನಾವು ಕ್ವಶನ್ಸ್ನ ಸಾಲ್ವ್ ಮಾಡೋಣ ಈಗ. ಸೊ ಡೈರೆಕ್ಟಾಗಿ ಇದೊಂದು ಬರ್ಕೊಳ್ಳಿ ಸ್ವಲ್ಪ. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ಕ್ವಶನ್ ನಂಬರ್ 5. ಇಲ್ಲಿ ನೋಡಿ 0/0 ಫಾರ್ಮ್ ಬಂದಿತ್ತಾ? ಓಕೆ, ನಾನು ಹೇಳಿದೆ ಯಾವತ್ತಾದ್ರೂ 0/0 ಫಾರ್ಮ್ ಬಂದಾಗ ಏನು ಮಾಡಬೇಕು? ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಬೇಕು. ಓಕೆ, ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ನಾನು ಏನು ಬರಿತೀನಿ? ಎಲ್ ಹಾಸ್ಪಿಟಲ್ ಅಂತೇಳಿ ಈಗ ಬರಿತೀನಿ ಸದ್ಯಕ್ಕೆ. ನೆಕ್ಸ್ಟ್ ಟೈಮಿಂದ ಏನು ಬರಿತೀನಿ ಅಂದರೆ ನಿಮಗೆ ಎಲ್ ಪಿ ರೂಲ್ ಅಂತ ಬರಿತೀನಿ. ಎಲ್ ಹಾಸ್ಪಿಟಲ್ ರೂಲ್. ಓಕೆ, ಸೊ ಎಲ್ ಹಾಸ್ಪಿಟಲ್ ರೂಲ್ ಅಂತಂದ್ರೆ ನೋಡಿ, ಎಕ್ಸ್ ಕ್ಯೂಬ್ನ ಡೆರಿವೇಟಿವ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ 3x². ಎಕ್ಸ್ ಕ್ಯೂಬ್ನ ಡೆರಿವೇಟಿವ್ ಮಾಡಿದ್ರೆ ಅಂದರೆ ಈ ಕಂಪ್ಲೀಟ್ ಟರ್ಮ್ನ ಡೆರಿವೇಟಿವ್ ಮಾಡ್ತಿದ್ದೀನಿ. ಓಕೆ, ಸೊ ನಮಗೆ x³ ಅಂದರೆ x ಟು ದಿ ಪವರ್ n ಇದೆನಾ? ಸೊ x ಟು ದಿ ಪವರ್ n ಇದೆ ನೋಡಿ, x ಟು ದಿ ಪವರ್ n ಡೆರಿವೇಟಿವ್ ಏನು ಬರ್ತಿತ್ತು ನಮಗೆ? x ಟು ದಿ ಪವರ್ n ಡೆರಿವೇಟಿವ್ ಏನು ಆಗ್ತಿತ್ತು? ಸೊ n ಇಂಟು x ಟು ದಿ ಪವರ್ n -1 ಬರ್ತಿತ್ತು. ಅದೇ ಥರ x ಟು ದಿ ಪವರ್ 3 ಡೆರಿವೇಟಿವ್ ಏನು ಬರ್ತದೆ ನಮಗೆ? x ಟು ದಿ ಪವರ್ 3 ಡೆರಿವೇಟಿವ್ ದಟ್ ಈಸ್ 3 ಇಂಟು x ಟು ದಿ ಪವರ್ 2 ಆಗುತ್ತೆ. ಅದೇ ಬರ್ತಿದ್ದೀನಿ. Okay, so that is x to the power 3 derivative 3x² ಬರ್ತೀನಿ, ಮೈನಸ್ ಯು 4 ರೈಟ್ ಆಸ್ ಇಟ್ ಈಸ್ ಕಾನ್ಸ್ಟೆಂಟ್ ಆಗುತ್ತೆ 4. x² ಡೆರಿವೇಟಿವ್ ಏನಾಗುತ್ತೆ? x² ಡೆರಿವೇಟಿವ್ 2x ಆಗುತ್ತೆ, 2x ಬರ್ಕೊಳ್ಳಿ, ಪ್ಲಸ್ ಸೊ 4x ಇದೆ ಇಲ್ಲಿ, 4x ಡೆರಿವೇಟಿವ್ ಏನಾಗುತ್ತೆ? ದಟ್ ಈಸ್ 4 ಆಗುತ್ತೆ, 4 ಬರ್ಕೊಳ್ಳಿ. ಸೊ ಡಿವೈಡೆಡ್ ಬೈ ಇಲ್ಲಿ x² ಡೆರಿವೇಟಿವ್ ಏನಾಗುತ್ತೆ? x² ಡೆರಿವೇಟಿವ್ 2x ಆಗುತ್ತೆ, 2x ಬರ್ಕೊಳ್ಳಿ. ಓಕೆ, ಸೊ ಲಿಮಿಟ್ ಬರ್ಕೋಬೇಕು. ಲಿಮಿಟ್ ಏನಿದೆ? x is tending towards 2. ನೆಕ್ಸ್ಟ್ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ, ನೋಡಿ ಏನು ಬರ್ತದೆ? ದಟ್ ಈಸ್ ಲಿಮಿಟ್ x is tending towards 2 ನಮಗೆ 3x² ಇವು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಮೈನಸ್ 8x ಆಗುತ್ತೆ, ಪ್ಲಸ್ 4 ಡಿವೈಡೆಡ್ ಬೈ 2x ಆಗುತ್ತೆ. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ವ್ಯಾಲ್ಯೂ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು? 2 ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ 3 ಟೈಮ್ಸ್ ಆಫ್ 2² ಮೈನಸ್ 8 ಟೈಮ್ಸ್ ಆಫ್ 2 ಪ್ಲಸ್ 4 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ 2. ಓಕೆ, ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಸೊ 2² ಅಂದರೆ ಏನಾಗುತ್ತೆ? 4 ಆಗುತ್ತೆ, 4 3 12 ಮೈನಸ್ ಆಫ್ 8 2 ಎಷ್ಟಾಗುತ್ತೆ? 16 ಆಗುತ್ತೆ, 16. ಓಕೆ, ಪ್ಲಸ್ 4 ಇದೆ, ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 4 ಆಗುತ್ತೆ. ಓಕೆ, ನಾವು 12 ಪ್ಲಸ್ 4 ಅಂದರೆ ನೆಕ್ಸ್ಟ್ 16 ಆಗುತ್ತೆ. 16 - 16 ಮಾಡಿದ್ರೆ ಏನಾಗುತ್ತೆ? 0 ಆಗುತ್ತೆ. 0 ಡಿವೈಡೆಡ್ ಬೈ 4 ಆಗುತ್ತೆ. 0 divided by 4 is nothing but what? 0 divided by 4 is also nothing but what? 0 ಬರುತ್ತೆ. ನಮಗೆ ಏನು ಆನ್ಸರ್ ಬರಬೇಕು? 0 ಬರಬೇಕು. 0 ಐತೆ ನೋಡಿ. ಓಕೆ, ಸೊ ನಾನು ಏನು ಹೇಳಿದ್ದೀನಿ? 0 ಬಂದರೆ ನಡೆಯುತ್ತೆ, ಬಟ್ 0/0 ಬರಬಾರ್ದು. 0/4 ಅಂದರೆ 0ನೇ, 0 ಬಂದರೆ ನಡೆಯುತ್ತೆ, ಬಟ್ 0/0 ಫಾರ್ಮ್ ಬರಬಾರ್ದು.
ಸೊ ದಟ್ ಈಸ್ ವೈ ನಮಗೆ ಏನು ಆನ್ಸರ್ ಬರುತ್ತೆ ಅಂದರೆ ದಟ್ ಈಸ್ 0 ಬರುತ್ತೆ ಆನ್ಸರು. ದಿಸ್ ರೈಟ್ ಡೌನ್. ಓಕೆ, ಯಾರು ಬರ್ಕೊಂಡಿದ್ದೀರಾ ನೆಕ್ಸ್ಟ್ ಕ್ವಶನ್, ಈ 6 ಕ್ವಶನ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಈಗ ಅದೇ ಥರ ನೋಡಿ, ಇಲ್ಲಿ ನೋಡಿ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಅದಕ್ಕೆ ಫಸ್ಟ್ ಏನು ಮಾಡಿ, ಎಕ್ಸ್ ವ್ಯಾಲ್ಯೂ ಏನಿದೆ ಟೆಂಡಿಂಗ್ ಟುವರ್ಡ್ಸ್ 2 ಇದೆ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನು ಹಾಕಿ 2 ಹಾಕಿ, 2 ಹಾಕಿದಾಗ ಏನು ಬರುತ್ತೆ ನಮಗೆ 0/0 ಫಾರ್ಮ್ ಬರುತ್ತಿಲ್ಲ ನೋಡ್ಕೊಳ್ಳೋಣ. ಫಸ್ಟು ಇದನ್ನು ಲೈನ್ ಹಾಕ್ಬಿಡ್ತಾರೆ, 0/0 ಫಾರ್ಮ್ ಬರುತ್ತಿಲ್ಲ ನೋಡಿ. ಫಸ್ಟು ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನು ಹಾಕಬೇಕು 2 ಹಾಕಬೇಕು. 2 ಕ್ಯೂಬ್ ಮೈನಸ್ 2 ಟೈಮ್ಸ್ ಆಫ್ 2 ಸ್ಕ್ವೇರ್ ಡಿವೈಡೆಡ್ ಬೈ ಏನಿದೆ 2 ಸ್ಕ್ವಯರ್ ಮೈನಸ್ 5 ಟೈಮ್ಸ್ ಆಫ್ 2 ಪ್ಲಸ್ 6 ದಟ್ ಈಸ್ ಈಕ್ವಲ್ 2 ಕ್ಯೂಬ್ ಅಂದರೆ ಏನಾಗುತ್ತೆ 8 ಆಗುತ್ತೆ. 8 ಮೈನಸ್, ಸೊ 2 ಸ್ಕ್ವೇರ್ ಏನಂದರೆ 4 ಆಗುತ್ತೆ. 4 ಇಂಟು 2 ಮಾಡಿದಾಗ ಏನಾಗುತ್ತೆ 8 ಆಗುತ್ತೆ. ಇವಾಗ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, ಮೈನಸ್ 5 2 10 ಆಗುತ್ತೆ, ಪ್ಲಸ್ 6 ದಟ್ ಈಸ್ ಈಕ್ವಲ್ ಟು 8 ಮೈನಸ್ 8 ಅಂದರೆ 0 ಆಗುತ್ತೆ. ನಮಗೆ 6 ಪ್ಲಸ್ 4 ಮಾಡಿದ್ರೆ 10 ಆಗುತ್ತೆ. 10 ಮೈನಸ್ 10 ಅಂದರೆ 0 ಬರುತ್ತೆ. ಮತ್ತು ವಾಪಸ್ ಏನು ಬರುತ್ತೆ 0/0 ಫಾರ್ಮ್. ಸೊ ನಾವು ಯಾವತ್ತಾದ್ರೂ 0/0 ಫಾರ್ಮ್ ಅಂದರೆ ನಾನು ಏನು ಹೇಳಿದೆ, ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೇಕಂತ ಹೇಳಿ. ಸೊ ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಬೇಕು ಅಂದರೆ ನಾನು ಏನು ಮಾಡ್ತೀನಿ, ಈಗ LH ರೂಲ್ ಅಂತ ಬರ್ತೀನಿ. ಅಪ್ಲೈ LH ರೂಲ್ ಅಂದರೆ ಏನು ಮಾಡಬೇಕು, ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಆಮೇಲೆ ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಆಮೇಲೆ ಲಿಮಿಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಡಬೇಕು. ಓಕೆ, ಸೊ ದಟ್ ಈಸ್ ನಮಗೆ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 3x² ಆಗುತ್ತೆ. ಓಕೆ, ಮೈನಸ್ 2 ರೈಟ್ ಆಸ್ ಇಟ್ ಈಸ್. ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 2x ಆಗುತ್ತೆ. ಡಿವೈಡೆಡ್ ಬೈ ಏನಿದೆ ನಮಗೆ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಇದೆ. ಎಕ್ಸ್ ಸ್ಕ್ವೇರ್ ಡೈರೆಕ್ಟಿವ್ ಕಂಡುಹಿಡ್ಕೊಂಡಾಗ ಏನಾಗುತ್ತೆ ನಮಗೆ 2x ಆಗುತ್ತೆ. ಮೈನಸ್ 5xನ ಡೈರೆಕ್ಟಿವ್ ಮಾಡಿದ್ರೆ ಏನಾಗುತ್ತೆ 5 ಆಗುತ್ತೆ. ಓಕೆ, ಇಲ್ಲಿ ಪ್ಲಸ್ 6ನ ಡೈರೆಕ್ಟಿವ್ ಮಾಡಿದ್ರೆ 0 ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ -4 ಡೆರಿವೇಟಿವ್ ಮಾಡಿದಾಗ ಇದು 0 ಆಗುತ್ತೆ, ನಾನು ಬರ್ಕೊಂಡಿಲ್ಲ. ಓಕೆ, ಡೆರಿವೇಟಿವ್ 0 ಆಗುತ್ತೆ. ಅದೇ ಥರ ಇಲ್ಲಿ ಏನಾಗುತ್ತೆ +6 ಡೆರಿವೇಟಿವ್ ಕಾನ್ಸ್ಟೆಂಟ್ ಡೆರಿವೇಟಿವ್ ಮಾಡಿದ್ರೆ 0 ಬರುತ್ತೆ. ಯುರೈಟೆಡ್ 0. ಇದನ್ನು ಸ್ವಲ್ಪ ಸಿಂಪ್ಲಿಫೈ ಬರ್ಕೊಳ್ಳೋಣ. ಸಿಂಪ್ಲಿಫೈ ಬರ್ಕೊಂಡ್ರೆ ಏನಾಗುತ್ತೆ ದಟ್ ಈಸ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 3x² ಮೈನಸ್ 4x ಡಿವೈಡೆಡ್ ಬೈ 2x ಮೈನಸ್ 5. ಅಂದರೆ ಈಗ ನೋಡಿ, ಈಗ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನು ಮಾಡಿ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಮತ್ತೆ 0/0 ಫಾರ್ಮ್ ಬರುತ್ತೆಲ್ಲ ಚೆಕ್ ಮಾಡೋಣ. ಮತ್ತೆ 0/0 ಫಾರ್ಮ್ ಅಂದರೆ ಮತ್ತೆ ಲಿಮಿಟ್ ಮತ್ತೆ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡು. ಓಕೆ, ಸೊ ನಾವು ಇದು ನೋಡಿ ಇದನ್ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ 3 ಟೈಮ್ಸ್ ಆಫ್ 2 ಸ್ಕ್ವಯರ್, ಓಕೆ, ಮೈನಸ್ 4 ಟೈಮ್ಸ್ ಆಫ್ 2 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ 2 ಮೈನಸ್ 5. ಓಕೆ, ದಟ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 4 ಆಗುತ್ತೆ. 4 3 ಎಷ್ಟಾಗುತ್ತೆ 12 ಆಗುತ್ತೆ. 12 ಮೈನಸ್ 4 2 8 ಡಿವೈಡೆಡ್ ಬೈ 2 2 4 ಆಗುತ್ತೆ. 4 ಮೈನಸ್ 5. ಓಕೆ, 12 ಮೈನಸ್ 8 ಮಾಡಿದಾಗ ಎಷ್ಟಾಗುತ್ತೆ 4 ಬರುತ್ತೆ. 4 ಡಿವೈಡೆಡ್ ಬೈ ಮೈನಸ್ 1 ಬರುತ್ತೆ. 4 ಡಿವೈಡ್ ಬೈ ಮೈನಸ್ 1 ಇಸ್ ನಥಿಂಗ್ ಬಟ್ -4 ಅಂತ ಅರ್ಥ. ಓಕೆ, 4 ಡಿವೈಡ್ ಬೈ ಮೈನಸ್ ಅಂದರೆ -4 ಅಂತ ಅರ್ಥ. ಜಸ್ಟ್ ಚೆಕ್ ಇದೆ ಎಲ್ಲ ಆನ್ಸರ್ -4 ಇದೆ. ಓಕೆ, ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನಿಮ್ಗೆ ಎಲ್ ಹಾಸ್ಪಿಟಲ್ ರೂಲು ನೀವು ನಿಜವಾಗ್ಲೂ ಹೇಳ್ತೀನಿ, ಎಲ್ ಹಾಸ್ಪಿಟಲ್ ರೂಲು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸೊ ನಿಮಗೆ KCETಯಲ್ಲಿ ನಿಮಗೆ ಮಿನಿಮಮ್ ಒಂದು 3 ಮಾರ್ಕ್ಸು ಬಂದೇ ಬರ್ತಾವಂತ ಅರ್ಥ. ಓಕೆ, ಸೊ ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇದನ್ನೇ ಬರೆದಿವಲ್ಲ, ಇದು ಮಾಡಿವಲ್ಲ. ಸೊ ಇಲ್ಲಿ ನೋಡಿ ಅದೇ ಥರ ಈಗ ಮತ್ತೆ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ವ್ಯಾಲ್ಯೂ ಏನಿದೆ 0 ಎಲ್ಲೆಲ್ಲಿ 0 ಇದೆ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ ಏನಾಗುತ್ತೆ ದಟ್ ಈಸ್ 0 + 1 to the power 5 - 1 ಡಿವೈಡೆಡ್ ಬೈ 0. ಓಕೆ, ನಾವು 1 to the power 5 ಅಂದರೆ 1 ಬರುತ್ತೆ. 1 - 1 ಅಂದರೆ 0 ಬರುತ್ತೆ. ವಾಪಸ್ ನಮ್ಗೆ ಏನು ಬಂತು 0/0 ಫಾರ್ಮೇ ಬಂತು. ಓಕೆ, ಮತ್ತೆ ನಮ್ಗೆ 0/0 ಫಾರ್ಮ್ ಬಂದಾಗ 0/0 ಫಾರ್ಮ್ ಬರ್ತಿದೆ. ಸೊ 0/0 ಫಾರ್ಮ್ ಬರ್ತಿದೆ ಅಂತಂದರೆ ಸೊ ನಾವೇನು ಮಾಡ್ಬೇಕಂದ್ರೆ 0/0 ಫಾರ್ಮ್ ನಾವು ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ. ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋದು ಹೆಂಗಂದ್ರೆ ಸೊ ದಟ್ ಈಸ್ ದಟ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನಮಗೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡಾಗ ಸೊ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್, ಅಪ್ಲೈ LH ರೂಲ್ ಅಂತ ಬರೀತೀನಿ ನಾನು. ಅಪ್ಲೈ LH ರೂಲ್. ಓಕೆ, ನಮ್ಗೆ ಏನಿದೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದೇನಾಗುತ್ತೆ 5x to the power x + 1 to the power 4 ಆಗುತ್ತೆ. ಓಕೆ, 5x + 1 to the power 4 ಆಗುತ್ತೆ. ಮೈನಸ್ ಯು ರೈಟ್ ಆಸ್ ಇಟ್ ಈಸ್ 1ನ ಡೆರಿವೇಟಿವ್ ಕಂಡಿಡಿದ್ರೆ 0 ಆಗುತ್ತೆ. ಡಿವೈಡೆಡ್ ಬೈ ಎಕ್ಸ್ನ ಡೆರಿವೇಟಿವ್ ಅಂದರೆ ಏನಾಗುತ್ತೆ ದಟ್ ಈಸ್ 1 ಆಗುತ್ತೆ. ಸೊ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಏನಿದೆ 0 ಇದೆ.
ಈಗ ನೋಡಿ ಎಲ್ಲೆಲ್ಲಿ ನಮಗೆ ಎಕ್ಸ್ ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ 0 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಏನು ಬರಿಬೋದು ಇದನ್ನು ಲಿಮಿಟ್ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಬರ್ಕೊಂಡ್ರೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 5 ಇಂಟು ಎಕ್ಸ್ ಪ್ಲಸ್ 1 ಟು ದಿ ಪವರ್ 4 ಆಗುತ್ತೆ. ಓಕೆ, ದಟ್ ಈಸ್ ಈಕ್ವಲ್ ಟು ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ 0 ಸಬ್ಸ್ಟಿಟ್ಯೂಟ್ ಮಾಡಿ. 0 ಅಂದರೆ 5 ಟೈಮ್ಸ್ ಆಫ್ 0 ಪ್ಲಸ್ 1 ಟು ದಿ ಪವರ್ 4. ಓಕೆ, 0 ಪ್ಲಸ್ 1 ಅಂದರೆ 1 ಆಗುತ್ತೆ, 1 ಆಗುತ್ತೆ, 1 ಟು ದಿ ಪವರ್ 4 ಅಂದರೆ 1 ಆಗುತ್ತೆ. ದಟ್ ಈಸ್ 5 ಇಂಟು 1 ಅಂತ ಅರ್ಥ. ಸೊ 5 ಇಂಟು 1 ಮಾಡಿದ್ರೆ ಏನು ಬರುತ್ತೆ 5 ಬರುತ್ತೆ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಮ್ಗೆ ಏನು ಬಂತು 5 ಅಂತ. ಓಕೆ, ಜಸ್ಟ್ ರೈಟ್ ಇಟ್ 5 ಮುಗೀತು ನೋಡಿ. ಇಷ್ಟೇ ಸಾಲ್ವ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ MCQ ಅಲ್ಲಿ 1 ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ದಟ್ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು -2 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಇದೆ. ಸೊ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಇದೆ. ಸೊ ಇದನ್ನು ಸೇಮ್ ಎಕ್ಸಾಕ್ಟ್ಲಿ ಹಂಗೆ ಮಾಡಿ ನಿಮ್ಗೆ ಏನಿದೆ ಅಂತಂದರೆ ಇದನ್ನು -2 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅದು ಏನಾಗುತ್ತೆ 1 ಡಿವೈಡೆಡ್ ಬೈ -2 ಪ್ಲಸ್ 1 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ -2 ಪ್ಲಸ್ 2 ಅಂದರೆ -1/2 ಪ್ಲಸ್ 1/2 ಏನು ಮಾಡಿದ್ರೆ 0 ಬರುತ್ತೆ. ಪ್ಲಸ್ 2 -2 ಅಂದರೆ 0 ಬರುತ್ತೆ. ವಿ ಗೆಟ್ 0/0 ಫಾರ್ಮ್ ಬರ್ತಿದೆ. ಅದಕ್ಕೋಸ್ಕರ ಏನು ಮಾಡೋದು ಎಲ್ ಎಸ್ ಪೆಟ್ ರೂಲ್ ಅಪ್ಲೈ ಮಾಡಿ. ದಟ್ ಈಸ್ ಅಪ್ಲೈ ಎಲ್ ಎಸ್ ಪೆಟ್ ರೂಲ್. ಎಲ್ ಎಚ್ ರೂಲ್ ಅಪ್ಲೈ ಎಲ್ ಎಚ್ ರೂಲ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಇದನ್ನು ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್. ಫಸ್ಟ್ ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು, ನೆಕ್ಸ್ಟ್ ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. 1/x ನ ಡೆರಿವೇಟಿವ್ ಕಂಡಿದ್ರೆ 1/x ಡೆರಿವೇಟಿವ್ ಏನು ಬರುತ್ತೆ ದಟ್ ಈಸ್ -1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಬರುತ್ತೆ. ಪ್ಲಸ್ 1/2 ನ ಡೆರಿವೇಟಿವ್ ಏನು ಬರುತ್ತೆ ದಟ್ ಈಸ್ 0 ಬರುತ್ತೆ. ಯು ರೈಟ್ ಇಟ್ 0 ಡಿವೈಡೆಡ್ ಬೈ ಎಕ್ಸ್ ನ ಡೆರಿವೇಟಿವ್ ಮಾಡಿದ್ರೆ ಏನು ಬರುತ್ತೆ ದಟ್ ಈಸ್ 1 ಬರುತ್ತೆ. ಪ್ಲಸ್ 2 ನ ಡೆರಿವೇಟಿವ್ ಮಾಡಿದ್ರೆ 0 ಬರುತ್ತೆ. ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ -2. ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ -2. ಇದನ್ನು ಸ್ವಲ್ಪ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ ದಟ್ ಈಸ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ -2 -1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡಿ -2 ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ -1 ಡಿವೈಡೆಡ್ ಬೈ ಸೊ ಎಲ್ಲಿ ಎಕ್ಸ್ ಇದೆನಾ ಎಕ್ಸ್ ಪ್ಲೇಸಲ್ಲಿ -2 ಸ್ಕ್ವೇರ್ ಆಗುತ್ತೆ. ಓಕೆ, -1 ಡಿವೈಡ್ -2 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ -2 ಸ್ಕ್ವೇರ್ ಏನಾಗುತ್ತೆ ದಟ್ ಈಸ್ 4 ಆಗುತ್ತೆ. ಯು ರೈಟ್ ಇಟ್ 4. ಓಕೆ, ಇಷ್ಟು ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 1 ಮಾರ್ಕ್ ಬರುತ್ತೆ. ದಟ್ ಈಸ್ -1 ಡಿವೈಡ್ ಬೈ 4 ಇಸ್ ದ ಕರೆಕ್ಟ್ ಆನ್ಸರ್. Okay, so now we will go for next question. Next question ನೋಡಿ ಏನಿದೆ that is limit x tends to 0 sin ax divided by bx. ಓಕೆ, ಇದನ್ನ ಎರಡು ಮೆಥಡ್ ಇಂದ ನಾವು ಮಾಡಬೇಕು. ನಾವು ಯು ನೋ ದಟ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 sin x divided by x ಏನು ಬರುತ್ತೆ ದಟ್ ಈಸ್ 1 ಬರುತ್ತೆ. ಆ ಮೆಥಡನ್ನು ಮಾಡಬೇಕು. ನಾವು ಇಲ್ಬೋದು ಡೈರೆಕ್ಟು ನಮಗೆ ಎಲ್ ಎಸ್ ಪೆಟ್ ರೂಲ್ ಅಪ್ಲೈ ಅಂತ ಮಾಡ್ಬೋದು. ಓಕೆ, ಸೊ ವಿ ವಿಲ್ ಟ್ರೈ ಇಟ್ ಫ್ರಮ್ ಎಲ್ ಎಸ್ ಪೆಟ್ ರೂಲ್ ಫಸ್ಟು. ಸೊ ಎಲ್ ಎಸ್ ಪೆಟ್ ರೂಲ್ ಅಂದರೆ ಹೆಂಗೆ ಮಾಡ್ಬೋದು. ಸೊ ನಾವು ನೋಡಿ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಮಾಡ್ಕೊಳ್ಳಿ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ನೋಡಿ ಇದು ನೀವು ಮತ್ತೆ ಕಾಂಪಿಟೇಟಿವ್ ಇಲ್ಲಿ ಅಷ್ಟೇ ಮಾಡಬೇಕು. ಓಕೆ, ನಿಮ್ಮ ಥಿಯರಿಯಲ್ಲಿ ಅದು ನಾರ್ಮಲ್ ಸಪ್ರೇಟ್ ಎಲಿಮಿನೇಷನ್ ರೂಲು ಓಕೆ ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಮಾಡಬೇಕು. ಇದು ಕಾಂಪಿಟೇಟಿವ್ಗೋಸ್ಕರ ಅಷ್ಟೇ. MCQ ಕ್ವಶನ್ ಸಾಲ್ವ್ ಮಾಡೋಕ್ಕೋಸ್ಕರ ಎಲ್ ಎಸ್ ಪೆಟ್ ರೂಲ್ ಅಪ್ಲೈ ಮಾಡಿ. ಸೊ ನಿಮ್ಮ ಥಿಯರಿ ಕ್ವಶನ್ಸ್ಗೆ ಎಲ್ ಎಸ್ ಪೆಟ್ ರೂಲ್ ಅಪ್ಲೈ ಮಾಡಬೇಡಿ. ಓಕೆ, ನಾವು ಯು ಜಸ್ಟ್ ಸಿ sin ax divided by bx ನಮಗೆ ಇದ್ರ ಡೆರಿವೇಟಿವ್ ಇದ್ರದ್ದು ಲಿಮಿಟ್ ವ್ಯಾಲ್ಯೂ ಏನು ಬರುತ್ತೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಇದ್ದಾಗ ಇದನ್ನ ಏನು ಮಾಡ್ತೀನಿ ಅಂದರೆ ಡೈರೆಕ್ಟ್ 0 ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ sin ಆಫ್ a ಟೈಮ್ಸ್ ಆಫ್ 0 ಅಂದರೆ ಅದಕ್ಕೆ 0 ಆಗುತ್ತೆ. ಸೊ b ಇಂಟು 0 ಮಾಡಿದ್ರೆ ಅದನ್ನು 0 ಆಗುತ್ತೆ ನಮಗೆ. ಸೊ sin 0 ಅಂದರೆ 0 ಬರುತ್ತೆ. b ಇಂಟು 0 ಮಾಡಿದ್ರೆ 0/0 ಫಾರ್ಮ್ ಬರ್ತಿದೆ. ಓಕೆ, 0/0 ಫಾರ್ಮ್ ಅಂದಾಗ ಅಪ್ಲೈ ಎಲ್ ಎಸ್ ಪೆಟ್ ರೂಲ್. ಅಪ್ಲೈ ಎಲ್ ಎಚ್ ರೂಲ್. ಓಕೆ, ಅಪ್ಲೈ ಎಲ್ ಎಚ್ ರೂಲ್ ಅಂತಿದೆ ನೋಡಿ. ಎಲ್ ಎಚ್ ರೂಲ್ ಅಪ್ಲೈ ಮಾಡಿದಾಗ ಏನಾಗುತ್ತೆ sin x ax ನ ಓಕೆ sin ax ನ ನಾವೇನು ಮಾಡಬೇಕು ಡೆರಿವೇಟಿವ್ ಕಂಡುಹಿಡ್ಕೊಂಡು sin x ಡೆರಿವೇಟಿವ್ ಏನಾಗುತ್ತೆ ನಮಗೆ cos ax ಆಗುತ್ತೆ. ಆಮೇಲೆ ಏನು ಮಾಡ್ಬೇಕಂದ್ರೆ ಈ ax ನ ಡೆರಿವೇಟಿವ್ ಮಾಡಿ. ಓಕೆ, ಈ ax ನ ಡೆರಿವೇಟಿವ್ ಮಾಡಿದ್ರೆ ಏನಾಗುತ್ತೆ ax ಡೆರಿವೇಟಿವ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ a ಬರುತ್ತೆ. ಯು ರೈಟ್ ಇಟ್ a ಡಿವೈಡೆಡ್ ಬೈ bx ನ ಡೆರಿವೇಟಿವ್ ಕಂಡುಹಿಡ್ಕೊಂಡು. ಸೊ bx ಡೆರಿವೇಟಿವ್ ಕಂಡುಹಿಡಿದ್ರೆ ಏನಾಗುತ್ತೆ ದಟ್ ಈಸ್ b ಆಗುತ್ತೆ. ಓಕೆ, ಸೊ ದಟ್ ಲಿಮಿಟ್ x is tending towards 0. ಲಿಮಿಟ್ x is tending towards 0 ಅಂದರೆ ಎಲ್ಲೆಲ್ಲಿ x ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 0 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಎಲ್ಲೆಲ್ಲಿ x ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ನಮಗೆ cos ಆಫ್ 0 ಆಗುತ್ತೆ. cos ಆಫ್ 0 ಇಂಟು a ಡಿವೈಡೆಡ್ ಬೈ b ರೈಟ್ ಆಸ್ ಇಟ್ ಇಸ್. cos 0 ಅಂದರೆ cos 0 ಇಸ್ ನಥಿಂಗ್ ಬಟ್ 1 ಅಂತ ಅರ್ಥ. ದಟ್ ಈಸ್ 1 ಇಂಟು a ಡಿವೈಡೆಡ್ ಬೈ b ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ a ಡಿವೈಡೆಡ್ ಬೈ b. ಇಷ್ಟು ನೋಡಿ, ಇಷ್ಟು ಬರ್ತದೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ MCQs ಅಲ್ಲಿ. ರೈಟ್ ಡೌನ್. ಅದೇ ಥರ ಇಲ್ಲಿ ನೋಡಿ. ಸೊ ಇಲ್ಲಿ ಏನಿದೆ ಸೊ ಎಲ್ಲೆಲ್ಲಿ ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಇದೆ ಅಲ್ಲಿ ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ ಡೈರೆಕ್ಟಾಗಿ. ಎಕ್ಸ್ ವ್ಯಾಲ್ಯೂ ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ sin ಆಫ್ ಪೈ ಮೈನಸ್ ಪೈ ಅಂದರೆ ಏನಾಗುತ್ತೆ ದಟ್ ಈಸ್ 0 ಆಗುತ್ತೆ. ಪೈ ಮೈನಸ್ ಪೈ ದಟ್ ಈಸ್ ಅಲ್ಲಿ ಪೈ ಟೈಮ್ಸ್ ಆಫ್ ಪೈ ಮೈನಸ್ ಎಕ್ಸ್.
ಓಕೆ ಪೈ ಮೈನಸ್ ಎಕ್ಸ್ ಎಲ್ ಪೈ ಹಾಕಿದಾಗ ಏನಾಗುತ್ತೆ ಸೈನ್ ಪೈ ಮೈನಸ್ ಪೈ ಅಂದರೆ 0 ಆಗುತ್ತೆ, ಸೈನ್ 0 ಆಗುತ್ತೆ, ಸೈನ್ 0 ಇಸ್ ನಥಿಂಗ್ ಬಟ್ ವಾಟ್ 0 ಅದನ್ನು. ಓಕೆ ಪೈ ಮೈನಸ್ ಪೈ ಅಂದರೆ 0 ಆಗುತ್ತೆ, 0 ಇಂಟು ಎನಿಥಿಂಗ್ ಮಾಡಿದಾಗ 0 ಬರುತ್ತೆ. ಓಕೆ ಇಷ್ಟು ಬರುತ್ತೆ ಬೈ 0/0. ಅದಕ್ಕೋಸ್ಕರ ಏನು ಮಾಡೋಣ, ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋಣ. ಅಪ್ಲೈ ಎಲ್ ಎಚ್ ರೂಲ್. ಅಪ್ಲೈ ಎಲ್ ಎಚ್ ರೂಲ್ ಬಂದರೆ ಇದು ನೋಡಿ. ಸೊ ಸೈನ್ ಎಕ್ಸ್ನ ಡೆರಿವೇಟಿವ್ ಏನು ಬರುತ್ತೆ, ಸೈನ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ, ದಟ್ ಈಸ್ ಕಾಸ್ ಪೈ ಮೈನಸ್ ಎಕ್ಸ್ ಹೆಂಗಿದೆ ಕಾಸ್ ಎಕ್ಸ್ ಬರುತ್ತೆ, ಸೈನ್ ಎಕ್ಸ್ ಡೆರಿವೇಟಿವ್ ಕಾಸ್ ಎಕ್ಸ್ ಬರುತ್ತೆ. ಬಟ್ ಇಲ್ಲಿ ಸೈನ್ ಎಕ್ಸ್ ಇಲ್ಲ, ಸೈನ್ ಪೈ ಮೈನಸ್ ಬರುತ್ತೆ, ಪೈ ಮೈನಸ್ ಎಕ್ಸ್ ಹೆಂಗಿದೆ ಬರುತ್ತೆ. ಆಮೇಲೆ ನೋಡಿ ಇದನ್ನು ಡೆರಿವೇಟಿವ್ ಮಾಡಬೇಕು. ಪೈ ಮೈನಸ್ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ, ಪೈ ಮೈನಸ್ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ ಅಂದರೆ ದಟ್ ಈಸ್ ಡೆರಿವೇಟಿವ್ ಆಫ್ ಪೈ ಮೈನಸ್ ಎಕ್ಸ್ ಅಂದರೆ ಏನು ಬರುತ್ತೆ, ಡೆರಿವೇಟಿವ್ ಆಫ್ ಪೈ ಮೈನಸ್ ಎಕ್ಸ್ ಅಂದರೆ ಪೈ ಡೆರಿವೇಟಿವ್ ಏನಾಗುತ್ತೆ, ದಟ್ ಈಸ್ 1 ಬರುತ್ತೆ ಮೈನಸ್ ಆಫ್ ಎಕ್ಸ್ ಡೆರಿವೇಟಿವ್ ಸರಿ ಪೈ ಡೆರಿವೇಟಿವ್ ಪೈ ಅನ್ನೋದು ಕಾನ್ಸ್ಟೆಂಟ್ ಡೆರಿವೇಟಿವ್ ಏನು ಬರುತ್ತೆ, ದಟ್ ಈಸ್ 0 ಬರುತ್ತೆ. 0 ಮೈನಸ್ ಆಫ್ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ, ದಟ್ ಈಸ್ 1 ಬರುತ್ತೆ. ರೈಟ್ ಇಟ್ 1. ಓಕೆ ಸೊ 0 ಡೆರಿವೇಟಿವ್ ಏನು ಬರುತ್ತೆ ನಮಗೆ, ಸಾರಿ ಮೈನಸ್ ಹೆಂಗಿದೆ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ 1 ಬರುತ್ತೆ, 1 ಬರುತ್ತೆ. ಹೋಲ್ ಡಿವೈಡೆಡ್ ಬೈ ಏನಿದೆ ನಮಗೆ, ದಟ್ ಈಸ್ ಪೈ ಮೈನಸ್ ಪೈ ಅನ್ನೋದು ಕಾನ್ಸ್ಟೆಂಟು ನಮಗೆ ಹೆಂಗಿದೆ ಹಂಗೆ ಇಟ್ಕೊಂಬಿಡಿ. ಪೈ ಮೈನಸ್ ಎಕ್ಸ್ನ ಡೆರಿವೇಟಿವ್ ಕಂಡುಹಿಡಿದಾಗ ಏನಾಗುತ್ತೆ, ಪೈ ಡೆರಿವೇಟಿವ್ ಏನಾಗುತ್ತೆ 0 ಆಗುತ್ತೆ, ಮೈನಸ್ ಎಕ್ಸ್ನ ಡೆರಿವೇಟಿವ್ ಮಾಡಿದ್ರೆ ಏನಾಗುತ್ತೆ 1 ಬರುತ್ತೆ. ರೈಟ್. ಈಗ ಲಿಮಿಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್, ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಪೈ. ಎಲ್ಲಿ ಎಕ್ಸ್ ಇದೆ ಅಲ್ಲೇನು ಪೈ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗಿ ಇಲ್ಲಿ. ಸೊ ನಾವು ಜಸ್ಟ್ ದಿಸ್ ವಿಲ್ ಬಿಕಮ್ ವಾಟ್ ನಮಗೆ ದಟ್ ಈಸ್ ಕಾಸ್ ಪೈ ಮೈನಸ್ ಪೈ ಆಗುತ್ತೆ, ಕಾಸ್ ಪೈ ಮೈನಸ್ ಪೈ. ಇಲ್ಲಿ ಪೈ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ ಸೊ ಮೈನಸ್ ಇದು -1 ಉಳಿತೆ, ಇಲ್ಲಿನೂ -1 ಉಳಿತೆ. -1 ಕ್ಯಾನ್ಸಲ್ ಮಾಡಿ, ಪೈ ಮೈನಸ್ ಪೈ ಅಂದರೆ 0 ಆಗುತ್ತೆ. ದಟ್ ಈಸ್ ಕಾಸ್ 0 ಡಿವೈಡೆಡ್ ಬೈ ಪೈ ಆಗುತ್ತೆ. ಕಾಸ್ 0 ಅಂದರೆ ಎಷ್ಟು, ಕಾಸ್ 0 ಇಸ್ ನಥಿಂಗ್ ಬಟ್ 1 ಅಂತ ಅರ್ಥ. ಕಾಸ್ 0 ಇಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ ಪೈ ಆಗುತ್ತೆ. ಓಕೆ 1 ಡಿವೈಡೆಡ್ ಬೈ ಪೈ ನೋಡಿ ಇಷ್ಟೇ ಆನ್ಸರು. ಓಕೆ ಸೊ ಕೇರ್ಫುಲ್ಲಾಗಿ ಮಾಡ್ಬೇಕು ನೀವು. ಎಲ್ ಹಾಸ್ಪಿಟಲ್ ರೂಲ್ ಎಲ್ಲ ಕ್ವಶನ್ಸ್ಗೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಗೆ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ ಮಾಡ್ಬೋದು. ಬಟ್ ಡೆರಿವೇಟಿವ್ ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಓಕೆ ಜಸ್ಟ್ ರೈಟ್ ಡೌನ್. ಓಕೆ ಇದನ್ನು ನೋಡಿ, ಇದು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೆವು. ಬೈ 0/0 ಫಾರ್ಮ್ ಬರ್ಲಿಕ್ಕಿಲ್ಲ ಅನ್ಸುತ್ತೆ. ಎಕ್ಸ್ ವ್ಯಾಲ್ಯೂ ಟೆಂಡಿಂಗ್ ಟುವರ್ಡ್ಸ್ 0 ಇದೆ, ಎಕ್ಸ್ ಟೆಂಡಿಂಗ್ ಟುವರ್ಡ್ಸ್ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ದಟ್ ಈಸ್ ಕಾಸ್ 0 ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 0 ಸಬ್ಸ್ಟಿಟ್ಯೂಟ್ ಮಾಡಿ ಕಾಸ್ 0 ಡಿವೈಡೆಡ್ ಬೈ ಪೈ ಮೈನಸ್ 0. ಓಕೆ ಸೊ ದಟ್ ಈಸ್ ಕಾಸ್ 0 ಅಂದ್ರೆ 1 ಬರುತ್ತೆ. ಸೊ ಪೈ ಮೈನಸ್ 0 ಅಂದರೆ ಪೈ ಬರುತ್ತೆ. ಓಕೆ ಸೊ ದಟ್ ಈಸ್ 1/π ಬರ್ತ್ಬಿಡಿ, ಮುಗೀತು ಇಷ್ಟೇ. ನೀವೇನು ನೋಡಿ 0/0 ಫಾರ್ಮ್ ಬರ್ತಿಲ್ಲ ಅಂದರೆ ತಲೆ ಹೆಂಗೆ ಕೆಡ್ಸ್ಕೊಡೋದು ಬೇಡ. ಓಕೆ ಹೆಂಗಿದೆ ಹಂಗೆ ಇಟ್ಬಿಡೋದು. ಓಕೆ ಏನು ಆನ್ಸರ್ ಬರುತ್ತೆ ಅದೇ ಬರೆದ್ಬಿಡೋದು. ಓಕೆ ಅದೇ 0/0 ಫಾರ್ಮ್ ಬರ್ತಿದೆ ಅಂದರೆ ಎಲ್ ಹಾಸ್ಪಿಟಲ್ ರೂಲು ನೀವು ಅಪ್ಲೈ ಮಾಡಬೇಕು. ಓಕೆ ಜಸ್ಟ್ ರೈಟ್ ಡೌನ್. ಓಕೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, 1 ಮೈನಸ್ ಕಾಸ್ ಎಕ್ಸ್ 0 ಇದೆ. ಓಕೆ ಇದರಲ್ಲಿ ನೋಡಿ ಏನು ಬರುತ್ತೆ ನಮಗೆ. ಸೊ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋಣ. ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲಿ ಎಕ್ಸ್ ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ 1 ಮೈನಸ್ ಕಾಸ್ 0 ಓಕೆ ಡಿವೈಡೆಡ್ ಬೈ 0. ಓಕೆ 1 ಮೈನಸ್ ಕಾಸ್ 0 ಅಂದರೆ ಏನು ಬರುತ್ತೆ 1 ಆಗುತ್ತೆ, ದಟ್ ಈಸ್ 0 ಬರುತ್ತೆ. 1 - 1 ಅಂದರೆ ದಟ್ ಈಸ್ 0/0 ಫಾರ್ಮ್ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಿರಿ, ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್, ಅಪ್ಲೈ ಎಲ್ ಎಚ್ ರೂಲ್. ಎಲ್ ಎಚ್ ರೂಲ್ ಅಪ್ಲೈ ಮಾಡಿದ್ರೆ 1ನ ಡೆರಿವೇಟಿವ್ ಕಂಡುಹಿಡಿದ್ರೆ ಏನಾಗುತ್ತೆ, 1ನ ಡೆರಿವೇಟಿವ್ ಕಂಡುಹಿಡಿದ್ರೆ ಆಗುತ್ತೆ 0 ಆಗುತ್ತೆ. ಮೈನಸ್ ಯು ರೈಟ್ ಆಸ್ ಇಟ್ ಇಸ್. ಕಾಸ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ, ದಟ್ ಈಸ್ ಕಾಸ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ, ದಟ್ ಈಸ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ, ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಸೊ ಡಿವೈಡೆಡ್ ಬೈ ಸೈನ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ, ದಟ್ ಈಸ್ 1 ಆಗುತ್ತೆ, 1 ಬರ್ಕೊಳ್ಳಿ. ಲಿಮಿಟ್ ವ್ಯಾಲ್ಯೂ ಏನಿದೆ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0 ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ. ಓಕೆ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0. ಓಕೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಸೈನ್ 0 ಆಗುತ್ತೆ. ಓಕೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ 0? ಸೈನ್ 0 ಏನು ಬರುತ್ತೆ, ದಟ್ ಈಸ್ ನಮ್ಗೆ ಏನು ಬರುತ್ತೆ 0 ಬರುತ್ತೆ, 0. ಸೈನ್ 0 ವ್ಯಾಲ್ಯೂ ಏನು ಬರುತ್ತೆ ನಮಗೆ 0 ಬರುತ್ತೆ. ಸೊ ದಟ್ ಈಸ್ ಇದೇನು ಬರುತ್ತೆ ನಮಗೆ 0 ಆನ್ಸರ್. ಓಕೆ ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್. ನೆಕ್ಸ್ಟ್ ನೋಡಿ, ಈಗ ಇದನ್ನು ಸೇಮ್ ಎಕ್ಸಾಕ್ಟ್ಲಿ ಹಂಗೆ ಇದೆ ನೋಡಿ. ಸೊ ಡೈರೆಕ್ಟಾಗಿ 0 ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ ನೋಡಿ. ಸೊ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ a ಇಂಟು 0 ಪ್ಲಸ್ 0 ಇಂಟು ಕಾಸ್ 0. ಓಕೆ ಡಿವೈಡೆಡ್ ಬೈ ಏನಾಗುತ್ತೆ, b ಇಂಟು ಸೈನ್ 0. ನಾವು ಯು ಜಸ್ಟ್ ಸಿ ಹಿಯರ್, a ಇಂಟು 0 ಮಾಡಿದ್ರೆ ಏನಾಗುತ್ತೆ 0 ಆಗುತ್ತೆ. 0 ಪ್ಲಸ್ 0 ಇಂಟು ಏನಿದೆ 0ನೇ ಆಗುತ್ತೆ. ವಾಪಸ್ಸು ನಮ್ಗೆ ಏನಾಗುತ್ತೆ, b ಇಂಟು 0 ಮಾಡಿದ್ರೆ 0ನೇ ಬರುತ್ತೆ. ಓಕೆ ನಮ್ಗೆ 0/0 ಫಾರ್ಮ್. ಅದಕ್ಕೋಸ್ಕರ ಏನು ಮಾಡೋಣ, ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋಣ. ಅಪ್ಲೈ ಎಲ್ ಎಚ್ ರೂಲ್, ಅಪ್ಲೈ
LH ರೂಲ್. ಬಟ್ ನೋಡಿ ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಓಕೆ, ಸೊ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಅದಕ್ಕೋಸ್ಕರ ನೀವು ಕೇರ್ಫುಲ್ ಆಗಿ ಮಾಡಬೇಕು. ಸೊ ನಮಗೆ ಯು ಇಂಟು ವಿ ರೂಲ್ ಗೊತ್ತಿರಬೇಕು ಡೆರಿವೇಟಿವ್. ಫಸ್ಟ್ ಏನು ಇದನ್ನು ಡೆರಿವೇಟಿವ್ ಕಂಡುಹಿಡ್ಕೊಳ್ಳಿ. ಓಕೆ, ಎ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ ನಮಗೆ ಎ ಬರುತ್ತೆ. ಎ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ ನಮಗೆ ಎ ಬರುತ್ತೆ. ಇವು ರೈಟ್ ಇಟ್ ಎ. ಇಲ್ಲಿ ಪ್ಲಸ್ ಇದೆ ಹೆಂಗಿದೆ ಹಂಗೆ. ಇದನ್ನ ಡೆರಿವೇಟಿವ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆ, ಎಕ್ಸ್ ಇಂಟು ಕಾಸ್ ಎಕ್ಸ್ ಇಲ್ಲಿ ಸಪ್ರೇಟ್ ಆಗಿ ಮಾಡ್ತೀನಿ. ಡೆರಿವೇಟಿವ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಡೆರಿವೇಟಿವ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ ಅಂದರೆ ಲೆಟ್ ಅಸ್ ಕನ್ಸಿಡರ್ ಇದನ್ನು ಯು ಅಂತ ತೊಗೊಳ್ಳೋಣ, ಇದು ವಿ ಅಂತ ತೊಗೊಳ್ಳೋಣ. ವೈ ಬಿಕಾಸ್ ಯು ಇಂಟು ವಿ ಫಾರ್ಮಟ್ಲಿ ಇದೆ ನಮಗೆ. ಸೊ ಯು ಇಂಟು ವಿ ಫಾರ್ಮಟ್ಲಿ ಅಂದರೆ ಫಸ್ಟ್ ಏನು ಮಾಡಬೇಕು? ಸೊ ಫಸ್ಟ್ ಯುನ ಡೆರಿವೇಟಿವ್ ಮಾಡಿದ್ರೆ ದಟ್ ಈಸ್ ಐ ಹ್ಯಾವ್ ಟೋಲ್ಡ್ ಯು ದಟ್ ಈಸ್ ಯು ಇಂಟು ವಿ. ಯು ಇಂಟು ಡೆರಿವೇಟಿವ್ ಆಫ್ ಯು ಇಂಟು ವಿ ದಟ್ ಈಸ್ ಈಕ್ವಲ್ ಟು ನಾನು ಏನು ಹೇಳಿದೆ ದಟ್ ಈಸ್ ಯು ಡ್ಯಾಶ್ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಇಂಟು ಯು ಅಂತ ಹೇಳಿದೆ. ಈ ಥರ ಮಾಡ್ಬೇಕಂದ್ರೆ ಡೆರಿವೇಟಿವ್ ಆಫ್ ಯು ಮಾಡಬೇಕು, ನೀವು ವಿ ಹೆಂಗಿದೆ ಹಂಗೆ ಇಡಬೇಕು, ಪ್ಲಸ್ ಡೆರಿವೇಟಿವ್ ಆಫ್ ವಿ ಮಾಡಬೇಕು, ಆಮೇಲೆ ಯು ಹೆಂಗಿದೆ ಹಂಗೆ ಇಡಬೇಕು ಅಂತ ಹೇಳಿದೆ. ಓಕೆ, ಅದೇ ಥರ ಇದು ನೋಡಿ ಅಂದರೆ ಡೆರಿವೇಟಿವ್ ಆಫ್ ಯು ಅಂದರೆ ಯು ಡೆರಿವೇಟಿವ್ ಅಂದರೆ ಎಂದೇ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ 1 ಬರುತ್ತೆ, 1 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಕಾಸ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್ ಕಾಸ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಪ್ಲಸ್ ಕಾಸ್ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ? ಕಾಸ್ ಎಕ್ಸ್ ಡೆರಿವೇಟಿವ್ ಅಂದರೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ, ಮೈನಸ್ ಸೈನ್ ಎಕ್ಸ್ ಬರ್ಕೊಳ್ಳಿ, ಮೈನಸ್ ಸೈನ್ ಎಕ್ಸ್. ಆಮೇಲೆ ಈಗ ಏನಾಗುತ್ತೆ ವಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸಾರಿ, ವಿ ಡೆರಿವೇಟಿವ್ ಮಾಡಿದ್ರೆ ಯು ಹೆಂಗಿದೆ ಅಂದರೆ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಷ್ಟು ಬರ್ಕೊಳ್ಳಿ, ಇಷ್ಟು ನೋಡಿ. ಸೊ ಇದನ್ನೇನಾಗುತ್ತೆ ದಟ್ ಈಸ್ ಕಾಸ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್. ಓಕೆ, ಇಷ್ಟು ಬಂತು ನಮಗೆ ಡೆರಿವೇಟಿವ್ ಆಫ್ ದಿಸ್ ಎಕ್ಸ್ ಕಾಸ್ ಎಕ್ಸ್ ಏನು ಮಾಡ್ತು ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದಟ್ ಈಸ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್. ಓಕೆ, ಇದನ್ನ ಡೆರಿವೇಟಿವ್ ಮಾಡಿದ್ರೆ ಎಷ್ಟು ಬಂತು? ಇದರ ಡೆರಿವೇಟಿವ್ ಮಾಡಿದ್ರೆ ಎಷ್ಟು ಬಂತು? ಡಿವೈಡೆಡ್ ಬೈ ಏನಿದೆ ಬಿ ಸೈನ್ ಎಕ್ಸ್. ಬಿ ರೈಟ್ ಆಸ್ ಇಟ್ ಈಸ್ ಸೈನ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ? ಸೈನ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ? ಕಾಸ್ ಎಕ್ಸ್ ಆಗುತ್ತೆ. ಇವು ರೈಟ್ ಇಟ್ ಕಾಸ್ ಎಕ್ಸ್. ಓಕೆ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0 ಅಂದರೆ ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಎಲ್ಲೆಲ್ಲಿ ನಮಗೇನಿದೆ ಎಕ್ಸ್ ಇದೆ ಅಲ್ಲಿ ಏನಕ್ಕೆ 0 ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ದಟ್ ಈಸ್ ಎ ಪ್ಲಸ್ ಕಾಸ್ 0, ಎ ಪ್ಲಸ್ ಕಾಸ್ 0 ಮೈನಸ್ ಎಕ್ಸ್ 0 ಇಂಟು ಎನಿಥಿಂಗ್ ಅಂದರೆ ಏನಾಗುತ್ತೆ ನಮಗೆ 0ನೇ ಬರುತ್ತೆ. ಬರ್ಕೊಳ್ಬೇಕಾದ್ರೆ ಸೈನ್ 0 ಬಿ ಟೈಮ್ಸ್ ಆಫ್ ಕಾಸ್ 0. ಓಕೆ, ದಟ್ ಈಸ್ ಈಕ್ವಲ್ ಟು ಯು ರೈಟ್ ಆಸ್ ಇಟ್ ಈಸ್ ಎ ಪ್ಲಸ್ ಕಾಸ್ 0 ಅಂದರೆ ಏನು ಬರುತ್ತೆ ನಮಗೆ 1 ಬರುತ್ತೆ, 1 ಮೈನಸ್ ಆಫ್ 0 ಬರುತ್ತೆ ಡಿವೈಡೆಡ್ ಬೈ. ಸೊ ನಮ್ಗೆ ಏನಾಗುತ್ತೆ ಬಿ ಯು ರೈಟ್ ಆಸ್ ಇಟ್ ಈಸ್ ಕಾಸ್ 0 ಏನು ಬರುತ್ತೆ 1 ಬರುತ್ತೆ, ಬಿ ಟೈಮ್ಸ್ ಆಫ್ ಕಾಸ್ 0 ಏನು ಬರುತ್ತೆ 1 ಬರುತ್ತೆ. ದಟ್ ಈಸ್ ನಮ್ಗೆ ಏನು ಬರುತ್ತೆ ಎ ಪ್ಲಸ್ 1 ಡಿವೈಡೆಡ್ ಬೈ ಬಿ. ಎ ಪ್ಲಸ್ 1 ಡಿವೈಡ್ ಬೈ ಬಿ ಬರುತ್ತೆ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಇದನ್ನು ನೋಡಿ ಎ ಪ್ಲಸ್ 1 ಡಿವೈಡ್ ಬೈ ಬಿ. ಓಕೆ, ಇದು ಇಷ್ಟು ನೋಡಿ ಕೇರ್ಫುಲ್ ಆಗಿ ಮಾಡಬೇಕು. ದಟ್ ಈಸ್ ವೈ ಬಿಕಾಸ್ ಇದು ಡೆರಿವೇಟಿವ್ ಸ್ವಲ್ಪ ಲೆಂತಿ ಕಾಣುತ್ತೆ ನಮಗೆ. ವೈ ಬಿಕಾಸ್ ನಮಗೆ ಯು ಇಂಟು ವಿ ರೂಲ್ ಬಂದಿದೆ ಇಲ್ಲಿ. ಓಕೆ, ಸೊ ಯು ಇಂಟು ವಿ ರೂಲ್ ಬಂದಿದೆ ಅಂದರೆ ನಮ್ಗೆ ಡೆರಿವೇಟಿವ್ ಸ್ವಲ್ಪ ಲೆಂತಿ ಕಾಣಿಸ್ತದೆ. ಅದಕ್ಕೋಸ್ಕರ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ನಾನು ಈಚ್ ಅಂಡ್ ಸ್ಟೆಪ್ ನೀಟಾಗಿ ಬರ್ದಿದ್ದೀನಿ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೋಡಿ ಇದು ಕ್ವಶನ್ ನೋಡಿ, ಇದು ಯಾವ ಥರ ಕ್ವಶನ್ ಲಿಮಿಟ್ ಎಕ್ಸ್ಟೆನ್ಸ್ ಟೆಂಡಿಂಗ್. ಓಕೆ, ಎಫ್ ಆಫ್ ಎಕ್ಸ್ ಕೊಟ್ಟಿರೋ ಫಂಕ್ಷನ್ ಈ ಥರ ಕೊಟ್ಟಿದ್ದಾರೆ. ಈ ಥರ ಫಂಕ್ಷನ್ ಕೊಟ್ಟಾಗ ದೇ ಹ್ಯಾವ್ ಆಸ್ಕ್ಡ್ ಟು ಫೈಂಡ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಒನ್ ಎಫ್ ಆಫ್ ಎಕ್ಸ್. ಅಂದರೆ ಫಂಕ್ಷನ್ ಎಲ್ಲಿ ಬ್ರೇಕ್ ಆಗ್ತಿದೆ ಅಂದರೆ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ, ಓಕೆ 0 ಅಥವಾ 0ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನಲ್ಲಿ ಏನೋ ಇದೆ. ಎಕ್ಸ್ ವ್ಯಾಲ್ಯೂ 0ಕ್ಕಿಂತ ಜಾಸ್ತಿ ಇದ್ದಾಗ ನಾವು ಫಂಕ್ಷನಲ್ಲಿ ಇದೆ 3 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ 1 ಇದೆ. ಓಕೆ, ಅದನ್ನು ಏನು ಮಾಡ್ತೀವಿ ಒಂದು ನಂಬರ್ ಲೈನ್ ಮೇಲೆ ಹಾಕ್ಕೊಳ್ತೀವಿ. ಅಂದರೆ ನೋಡಿ ಎಕ್ಸ್ ವ್ಯಾಲ್ಯೂ ಸಮ್ಟೈಮ್ 0 ಇದೆ ಅಂತ ಹೇಳ್ಕೊಳ್ಳಿ, ಅಥವಾ 0 ಇದೆ, 0 ಅಥವಾ 0ಕ್ಕಿಂತ ಕಡಿಮೆ, 0 ಅಥವಾ 0ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನಲ್ಲಿ ಏನಿದೆ ದಟ್ ಈಸ್ 2x ಪ್ಲಸ್ 3. ಎಫ್ ಆಫ್ ಎಕ್ಸ್ ಏನು ಬರುತ್ತೆ 2x ಪ್ಲಸ್ 3. ಅದೇ 0ಕ್ಕಿಂತ ಜಾಸ್ತಿ ಇದ್ದಾಗ, 0ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನ್ ಏನಿದೆ 3 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ 1. ಓಕೆ, ಸೊ ವಾಟ್ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಫೈಂಡ್ ಅಂದರೆ ಎಕ್ಸ್ ಪ್ಲಸ್ 1 ವಾಟ್ ಏನು ಕೇಳಿದ್ರೆ ಅಂದರೆ ನಮಗೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಅಂದರೆ ಎಕ್ಸ್ ಎಲ್ಲಿ ಬರುತ್ತೆ ಇಲ್ಲಿ 0 ಇಲ್ಲ ಆದರೆ ಸೊ 1 ಎಲ್ಲಿ ಬರುತ್ತೆ ಈ ಕಡೆ ಬರುತ್ತೆ, ಸೊ ದಟ್ ಈಸ್ 1. ಇಲ್ಲಿ ಲಿಮಿಟಿಂಗ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿ ಕೇಳ್ತಾರೆ. ಸೊ ಇಲ್ಲಿ ಫಂಕ್ಷನ್ ಇದೆ, ಫಸ್ಟು ಇಲ್ಲಿ ಫಂಕ್ಷನ್ ಏನಿದೆ ನಮಗೆ ದಟ್ ಈಸ್ 3 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ 1. ಅದನ್ನು ಬರ್ಕೊಳ್ಳಿ ನಮಗೆ. ಓಕೆ, ದಟ್ ಈಸ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 1. ಸೊ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 1 ಅಂತ ಬಂದಾಗ ಇಲ್ಲಿ ಫಂಕ್ಷನ್ ಇದೆ 3 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ 1 ಇದೆ. ಓಕೆ, ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ನಮಗೆ -1 ಆದಾಗ 2x, ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ -1 ಅಂದರೆ 2x ಪ್ಲಸ್ 3 ಅಂತ ಬರ್ಕೊಡ್ತಿದ್ವಿ. ಓಕೆ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 1 ಇದೆ, ನಮಗೆ ಇಲ್ಲಿ ಫಂಕ್ಷನ್ ಏನಿದೆ 3 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ 1 ಇದೆ. ದಟ್ ಈಸ್ ಯು ರೈಟ್ ಆಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ 1. ಓಕೆ, ಈಗ ಲಿಮಿಟಿಂಗ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 1ನ ಸಬ್ಸ್ಟಿಟ್ಯೂಟ್ ಮಾಡಿ, 3 ಟೈಮ್ಸ್ ಆಫ್ 1 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ದಟ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ದಟ್ ಈಸ್ 2 ದಟ್ ಈಸ್ ಈಕ್ವಲ್ ಏನಾಗುತ್ತೆ ದಟ್ ಈಸ್ 6. ಇಷ್ಟು 3 ಟೈಮ್ಸ್ ಆಫ್ 2 ಮಾಡಿದ್ರೆ 6 ಆಗುತ್ತೆ. ಯು ರೈಟ್ ಇಟ್ 6. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇಫ್ ಇಲ್ಲಿ ನೋಡಿ, ಇಫ್ ಅವ್ರು ಏನು ಕೊಟ್ಟಿದ್ರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು -1 ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ರೆ ಏನು ಬರುತ್ತೆ ಅಂತ ಲಿಮಿಟ್ ಅಂದರೆ -1 ಎಲ್ಲಿ ಬರುತ್ತೆ ಇಲ್ಲಿ ಸಮಯ ಇಲ್ಲಿ ಬರುತ್ತೆ.
ಓಕೆ ಇಲ್ಲಿ ಬರ್ತದೆ, ಇಲ್ಲಿ ಫಂಕ್ಷನ್ ವ್ಯಾಲ್ಯೂ ಏನಿದೆ 2x + 3. ಓಕೆ ಇಲ್ಲಿ ಫಂಕ್ಷನ್ ವ್ಯಾಲ್ಯೂ ಏನಿದೆ ದಟ್ ಈಸ್ 2x + 3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಲಿಮಿಟ್ x is tending towards -1 ದ ಫಂಕ್ಷನ್ ವ್ಯಾಲ್ಯೂ ಇದೆ 2x + 3. ಈಗ ಲಿಮಿಟಿಂಗ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಲಿಮಿಟ್ ವ್ಯಾಲ್ಯೂ ಏನು ಬರ್ತದೆ ದಟ್ ಈಸ್ ಎಲ್ಲೆಲ್ಲಿ x ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, -1 ಸಬ್ಸ್ಟಿಟ್ಯೂಟ್ ಮಾಡಿ 2 ಟೈಮ್ಸ್ ಆಫ್ -1 + 3 2 × -2 ಮಾಡಿದ್ರೆ ದಟ್ ಈಸ್ -2 + 3 ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ +1. ಇಷ್ಟೇ ನೋಡಿ. ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಅದು ಇದು, ಬಟ್ ಇದು ಅಲ್ಲ ಕ್ವಶನ್ ಆನ್ಸರು, ನಮ್ಗೆ ಇದು ಆನ್ಸರ್. ಓಕೆ ಸೊ ಅದಕ್ಕೋಸ್ಕರ ಇದನ್ನ ಎರೇಸ್ ಮಾಡಿಬಿಡ್ತೀನಿ ಬಿಕಾಸ್ ಇದೊಂದು ಎಕ್ಸಾಂಪಲ್ ನಾನು. ಓಕೆ ಇರಲಿ, ಲಿಮಿಟ್ ಎಕ್ಸ್ಟೆನ್ಸು -1 ಮಾಡಿದಾಗ ಏನಾಗುತ್ತೆ ಫಂಕ್ಷನ್ ವ್ಯಾಲ್ಯೂ ದಟ್ ಈಸ್ 1 ಬರುತ್ತೆ. ಓಕೆ ವೈ ಬಿಕಾಸ್ ನೋಡಿ ಲಿಮಿಟ್ ಎಕ್ಸ್ಟೆನ್ಸು -1 ಇಲ್ಲಿ ಫಂಕ್ಷನಲ್ಲಿ 2x + 3 ಅದು ನೋಡ್ಕೋಬೇಕು. ಓಕೆ ಜಸ್ಟ್ ರೈಟ್ ಡೌನ್. ಓಕೆ ಅದೇ ಥರ ಇಲ್ಲಿ ನೋಡಿ, ಇದು ನೋಡಿ ನಾವು ಜಸ್ಟ್ ಯು ಶುಡ್ ನೋ ಮಾಡ್ಯುಲಸ್ ಆಫ್ ಎಕ್ಸ್ ನಮ್ಗೆ ಗೊತ್ತಿರಬೇಕು. ಮಾಡ್ಯುಲಸ್ ಆಫ್ ಎಕ್ಸ್ ಹೆಂಗೆ ಬರುತ್ತೆ ನಮಗೆ? ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್ ಅಂದರೆ, ಸೊ ದಟ್ ಈಸ್ ಇಫ್ ಇಟ್ ಈಸ್ ಮಾಡ್ಯುಲಸ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಇಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಅಂದರೆ ನಮ್ಗೆ ಏನು ಬರುತ್ತೆ ಅಂದರೆ, ಸೊ ನಾವು ಫಂಕ್ಷನ್ ಎರಡು ಕಡೆ ಬೇಕಾಗುತ್ತೆ ಅಂದರೆ ಎಕ್ಸ್ ಇಸ್ ಗ್ರೇಟರ್ ದಾನ್ = 0 ಅಂದಾಗ ಫಂಕ್ಷನ್ ಎಲ್ಲೈತೆ ಎಕ್ಸ್ ಇರುತ್ತೆ. ಓಕೆ ಎಕ್ಸ್ ಇಸ್ ಗ್ರೇಟರ್ ದಾನ್ = ನೀವು ಗೊತ್ತಿರೋ ಫಸ್ಟ್ ಇಯರಲ್ಲಿ ಕಲ್ತಿರ್ತೀರ ನಮಗೆ 5 ಮಾರ್ಕ್ಸಿಗೆ ನಿಮಗೆ ಡಿಫೈನ್ ಮಾಡ್ಯುಲಸ್ ಫಂಕ್ಷನ್ನು. ಓಕೆ ಡ್ರಾ ಇಟ್ಸ್ ಗ್ರಾಫ್ ಆ್ಯಂಡ್ ರೈಟ್ ಇಟ್ ಡೊಮೇನ್ ಆ್ಯಂಡ್ ರೇಂಜ್ ಅಂತ ಗೊತ್ತಿದೆ. ಡಿಫೈನ್ ಮಾಡ್ಯುಲಸ್ ಫಂಕ್ಷನ್ ಅಂದರೆ ಇದು ಬರೀಬೇಕು. ಓಕೆ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದಾನ್ 0 ಇದ್ದಾಗ ಫಂಕ್ಷನ್ ಏನಿರುತ್ತೆ ನಮಗೆ ಎಕ್ಸ್ ಇರುತ್ತೆ. ಅದೇ ಎಕ್ಸ್ ವ್ಯಾಲ್ಯೂ ಲೆಸ್ಸರ್ ದಾನ್ 0 ಇದ್ದಾಗ ಎಕ್ಸ್ ವ್ಯಾಲ್ಯೂ ಲೆಸ್ಸರ್ ದಾನ್ ಇದ್ದಾಗ ಫಂಕ್ಷನ್ ಏನಿರುತ್ತೆ -x ಇರುತ್ತೆ. ಅದರಿಂದ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದರಲ್ಲಿ ನೋಡಿ. ಅಂದರೆ ಇಲ್ಲಿ ನೋಡಿ ಹಿಯರ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಏನು? ನಾಟ್ ಈಕ್ವಲ್ ಟು 0 ಅಂದ್ರೆ ಏನಾಗುತ್ತೆ? ಐದರ್ ಇಟ್ ಈಸ್ ಲೆಸ್ಸರ್ ದಾನ್ 0 ಇರುತ್ತೆ, ಗ್ರೇಟರ್ ದಾನ್ 0 ಇರುತ್ತೆ, ಅದು ಕಂಡೀಷನ್. ಓಕೆ ನಮಗೆ ಎಸ್ಸರ್ ದನ್ ನಮ್ಗೆ ಏನಾಗುತ್ತೆ, ನಾವು ಜಸ್ಟ್ ಇದನ್ನ ಫಂಕ್ಷನ್ಸ್ನ ಹಿಂಗೆ ಇದನ್ನು ಸ್ವಲ್ಪ ಅಪ್ಡೇಟ್ ಮಾಡಿ ಹೆಂಗೆ ಬರ್ಕೊ ಬಂದರೆ ದಟ್ ಈಸ್ ವಿ ಕ್ಯಾನ್ ರಿಟ್ ಆಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮಗೆ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಇಸ್ ಗ್ರೇಟರ್ ದನ್ 0 ಇರುತ್ತೆ ಅಥವಾ ಎಕ್ಸ್ ಇಸ್ ಲೆಸ್ಸರ್ ದನ್ 0. ಇದು ಈಕ್ವಲ್ ಟು 0 ಇದ್ದಾಗ ಬರ್ಕೊಂಬಿಡಿ, ಈಕ್ವಲ್ ಟು 0 ಇದ್ದಾಗ 0ನೇ ಬರ್ಕೊಂಬಿಡಿ, ಅದು ಏನಾರು ಇಲ್ಲಿ ನೋಡಿ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 0 ದಾಗ ಫಂಕ್ಷನ್ ವ್ಯಾಲ್ಯೂ ಏನು ಬರುತ್ತೆ? ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 0 ನಮಗೆ ಫಂಕ್ಷನ್ ವ್ಯಾಲ್ಯೂ ಇಂದ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ಫಂಕ್ಷನ್ ವ್ಯಾಲ್ಯೂ ಇಂದ ಎಕ್ಸ್ ಇದೆ. ಇವನ್ ಎವರ್ ವಿ ಹ್ಯಾವ್ ಮಾಡ್ಯುಲಸ್ ಆಫ್ ಎಕ್ಸ್ ಇದ್ದಾಗ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 0 ಮಾಡ್ಯುಲಸ್ ಎಕ್ಸ್ ಏನು ಬರಿಬೋದು ನಾವು? ಎಕ್ಸ್ ಅಂತ ಬರಿಬೋದು. ದಿಸ್ ವಿಲ್ ಬಿಕಮ್ ಔಟ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಅದೇ ಥರ ಎಕ್ಸ್ ವ್ಯಾಲ್ಯೂ ಲೆಸ್ಸರ್ ದನ್ 0 ಎಕ್ಸ್ ವ್ಯಾಲ್ಯೂ ಲೆಸ್ಸರ್ ದನ್ 0 ಇದ್ದಾಗ ಮಾಡ್ಯುಲಸ್ ಏನಾಗುತ್ತೆ ದಟ್ ಈಸ್ -x ಆಗುತ್ತೆ. ಇದೇನಾಗುತ್ತೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಡಿವೈಡೆಡ್ ಬೈ -x. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಓಕೆ ದಟ್ ಈಸ್ ಇಫ್ ಎಕ್ಸ್ ಇಸ್ ಗ್ರೇಟರ್ ದನ್ 0 ಇಫ್ ಎಕ್ಸ್ ಇಸ್ ಗ್ರೇಟರ್ ದನ್ 0 ನಮಗೆ ಫಂಕ್ಷನ್ ಎಕ್ಸ್ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ 1 ಆಗುತ್ತೆ. ಓಕೆ ಅದೇ ಥರ ಈಗ ಎಕ್ಸ್ ಇಸ್ ಲೆಸ್ಸರ್ ದನ್ 0 ಎಕ್ಸ್ ಡಿವೈಡ್ ಬೈ -x ನಾವು ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ -1 ಬರುತ್ತೆ. ಇಫ್ ಇಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಏನು ಬರುತ್ತೆ ನಮಗೆ 0 ಬರುತ್ತೆ. ವಾಟ್ ದೇ ಹ್ಯಾವ್ ಆಸ್ಕ್ಡ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0. ಓಕೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಏನು ಬರುತ್ತೆ ನೋಡಿ. ಸೊ ನಾವು ನೋಡಿ ಇಲ್ಲಿ ಲಿಮಿಟಿಂಗ್ ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಲಿಮಿಟ್. ಸೊ ನಮ್ಗೆ ಇದ್ರ ಫಂಕ್ಷನ್ ಇದನ್ನು ಒಂದು ನಂಬರ್ ಲೈನ್ ಮೇಲೆ ಹಾಕ್ಕೊಡ್ತೀನಿ. ಅಂದರೆ ಈಗ ನಂಬರ್ ಲೈನ್ ನೋಡಿದ್ವಿ ಎಕ್ಸ್ ಇಸ್ ಟೆಂಡಿಂಗ್ ಇಲ್ಲಿ 0 ಇದೆ ಅಂದ್ಕೊಳ್ಳಿ. 0 ಅಥವಾ 0ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನಲ್ಲಿ 0ಕ್ಕಿಂತ ಕಡಿಮೆ ಇದ್ದಾಗ ಎಕ್ಸ್ ವ್ಯಾಲ್ಯೂ 0ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನು ಬರ್ತಿದೆ ನಮಗೆ ದಟ್ ಈಸ್ -1 ಬರುತ್ತೆ, -1 ಬರುತ್ತೆ. ಎಕ್ಸ್ ವ್ಯಾಲ್ಯೂ 0ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನ್ ಏನಿದೆ 1 ಬರ್ತಿದೆ, ಯು ರೈಟ್ ಇಟ್ 1. ಓಕೆ ಎಕ್ಸ್ ವ್ಯಾಲ್ಯೂ 0ಕ್ಕಿಂತ ಜಾಸ್ತಿ ಬರುತ್ತೆ, ಫಂಕ್ಷನ್ ಏನು ಬರುತ್ತೆ 1 ಬರುತ್ತೆ, 1 ಬರ್ಕೊಳ್ಳಿ. ಅದೇ ಥರ ಎಕ್ಸ್ ವ್ಯಾಲ್ಯೂ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ಫಂಕ್ಷನ್ ಏನಿದೆ 0 ಬರುತ್ತೆ, 0 ಬರುತ್ತೆ. ಈ ಥರ ಕಂಡೀಷನ್ ಇದ್ದಾಗ ಸೊ ನಾವೇನು ಮಾಡಬೇಕು ಎಲ್ ಹಾಸ್ಪಿಟಲ್ ರೂಲ್ ಅಲ್ಲ ನಮಗೆ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎರಡು ಕಂಡಿಡಬೇಕು. ವೈ ಬಿಕಾಸ್ ಫಂಕ್ಷನ್ ಬ್ರೇಕ್ ಆಗ್ತಿದೆ, ಇಲ್ಲಿ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಇಲ್ಲೂ ಬೇರೆ ಇದೆ, ಇಲ್ಲಿ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಬೇರೆ ಆಗುತ್ತೆ. ಅದಕ್ಕೋಸ್ಕರ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಎರಡು ಕಂಡುಹಿಡ್ಕೊಂಡು ಓಕೆ ಲಿಮಿಟ್ ನಮಗೇನು ಲೆಫ್ಟ್ ಹ್ಯಾಂಡ್ ಲಿಮಿಟು ಏನಿರಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟು ಇಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇರಬೇಕು. ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನು ಬರುತ್ತೆ ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಿರುತ್ತೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಿರುತ್ತೆ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0 ಫ್ರಮ್ ನೆಗೆಟಿವ್ ಟರ್ಮ್. ಈ ಡೈರೆಕ್ಷನಿಂದ ಬರ್ತಿದ್ದೀನಿ ನಾವು, ಈ ಡೈರೆಕ್ಷನ್ ಇಲ್ಲಿ ಫಂಕ್ಷನ್ ಅಲ್ಲಿ ಏನು ಬರುತ್ತೆ ಓಕೆ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಎಫ್ ಆಫ್ ಎಕ್ಸ್ that has to equal to limit x is tending towards 0 from positive ಈ ಡೈರೆಕ್ಷನ್ ಇಂದ ಬರುವಾಗ ಇದೇನು ನೆಗೆಟಿವ್ ಡೈರೆಕ್ಷನ್ ಇಂದ ಬರುವಾಗ ಇದೇನು ಪಾಸಿಟಿವ್ ಡೈರೆಕ್ಷನ್ ಇಂದ ಬರುವಾಗ. ಓಕೆ ಸೊ ನಮಗೆ x is tending towards ನಮಗೆ 0 ಇದೆ ಫ್ರಮ್ ಯಾವ ಡೈರೆಕ್ಷನ್ ನೆಗೆಟಿವ್ ಡೈರೆಕ್ಷನ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ದಿಸ್ ಪಾಯಿಂಟ್, ಈ ಪಾಯಿಂಟಿಗೆ ನಮ್ಗೆ ಫಂಕ್ಷನ್ ಅಲ್ಲಿ ಏನಿರುತ್ತೆ ಅಂದರೆ x is ಟೆಂಡಿಂಗ್ ಟುವರ್ಡ್ಸ್ 0, ಇಟ್ ಈಸ್ ನಾಟ್ ಟೆಂಡ್ಸ್ ಟು 0 ಹತ್ರ ಹೋಗ್ತಿದೆ. 0 ಹತ್ರ ಹೋಗೋದು ಇಲ್ಲಿ ಫಂಕ್ಷನ್ ಅಲ್ಲಿ ಏನಾಗುತ್ತೆ ಫಂಕ್ಷನ್ ವ್ಯಾಲ್ಯೂಸ್ ಅಥವಾ 0ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ಇಂದ -1 ಬರುತ್ತೆ, ದಟ್ ಈಸ್ ಯು ರೈಟ್ ಇಟ್ -1. ದಟ್ ಈಸ್ ಈಕ್ವಲ್ ಟು ಏನು ಬರಬೇಕು ನಮಗೆ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ 0 ಯಾವ ಡೈರೆಕ್ಷನ್ ಪಾಸಿಟಿವ್ ಡೈರೆಕ್ಷನ್, ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ 0 ಪಾಸಿಟಿವ್ ಡೈರೆಕ್ಷನ್. ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ 1 ಇದೆ.
ಓಕೆ. ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0 ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ನಮಗೇನಿದೆ ಅಲ್ಲಿ ಎಕ್ಸ್ ನಮಗೆ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0 ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0 ಅಲ್ಲಿ ಫಂಕ್ಷನಲ್ಲಿ ಏನಿದೆ ನಮಗೆ 1 ಇದೆ, ಯು ರೈಟ್ ಇಟ್ 1 ಇದೆ. ಅಂದರೆ ಇವಾಗ ಈಕ್ವಲ್ ಇದಾವೆ ಇಲ್ಲ. ಓಕೆ, ಸೊ ಇವಾಗ ಈಕ್ವಲ್ ಇಲ್ಲ, ದಟ್ ಈಸ್ ವೈ ನಾನು ಏನು ಮಾಡಿದ್ದು ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೀಬೇಕು. ಲಿಮಿಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ದಟ್ ಈಸ್ ವೈ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, therefore limit does not exist. ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರಬೇಕು. ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಐತೆ ನೋಡಿ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಎಸ್, ಓಕೆ, ಎಕ್ಸಾಕ್ಟ್ಲಿ ಅದೇ ಥರ ಇದು ನೋಡಿ. ಇದನ್ನ ಹೆಂಗೆ ಬರಿಬೋದು ಅಂದರೆ ನಾವು ಇದನ್ನೇ ನೋಡಿ ಹೆಂಗೆ ಬರಿತೀನಿ ನಾನು. ಇಲ್ಲಿ ನೋಡಿ ಎಕ್ಸ್ ಇಸ್, ಇಲ್ಲಿ ನೋಡಿ ವ್ಯಾಲ್ಯೂ ಆಫ್ ದಿ ಫಂಕ್ಷನ್, ಇಲ್ಲಿ ನೋಡಿ ನಮ್ಗೆ ಏನು ಬರುತ್ತೆ, ಈ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಮಾಡ್ಯುಲಸ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇಲ್ಲಿ 0 ಇದೆ, 0 ಅಥವಾ 0ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ಏನು ಬರುತ್ತೆ ನಮಗೆ, ಫಂಕ್ಷನಲ್ಲಿ ಏನು ಬರುತ್ತೆ ನಮಗೆ ಎಕ್ಸ್ ಇದೇನಾಗುತ್ತೆ ನಮಗೆ ಎಕ್ಸ್ ಆಗುತ್ತೆ. ಓಕೆ, ಫಂಕ್ಷನಲ್ಲಿ ಎಕ್ಸ್ ಆಗುತ್ತೆ. 0ಕ್ಕಿಂತ ಜಾಸ್ತಿ ಇದ್ದಾಗ, ಓಕೆ, 0 ಅಥವಾ ಝೀರೋಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನಲ್ಲಿ ಏನಿರುತ್ತೆ -x ಬರುತ್ತೆ. ಬಿಕಾಸ್ ನೋಡಿ 0ಕ್ಕಿಂತ ಕಡಿಮೆ ಇದ್ದಾಗ ಮಾಡ್ಯುಲಸ್ ವ್ಯಾಲ್ಯೂ ಏನಾಗುತ್ತೆ -x. ಅದೇ 0ಕ್ಕಿಂತ ಜಾಸ್ತಿ ಅಥವಾ 0 ಅಥವಾ 0ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನ್ ಏನು ಬರುತ್ತೆ, ದಟ್ ಈಸ್ ಎಕ್ಸ್ ಬರುತ್ತೆ. ದಟ್ ಈಸ್ ಸಾಲ್ವ್ ಮಾಡಿ ಇದನ್ನು. 0ಕ್ಕಿಂತ ಜಾಸ್ತಿ ಅಂದರೆ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 5 ಕೇಳಿದ್ರೆ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 5 ನಮ್ಗೆ ಇಲ್ಲೇನಿದೆ ಮಾಡ್ಯುಲಸ್, ದಟ್ ಈಸ್ ಫಂಕ್ಷನಲ್ ಏನು, ದಟ್ ಈಸ್ ಮಾಡ್ಯುಲಸ್ ಎಕ್ಸ್ ಮೈನಸ್ 5. ಮಾಡ್ಯುಲಸ್ ಆಫ್ ಎಕ್ಸ್ ಅಂದರೆ 5 ಅನ್ನೋದು ಎಲ್ಲಿ ಬರುತ್ತೆ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 5 ಅಂದರೆ ಸಮ್ವೇರ್ ಇರಲಿಲ್ಲ. ಓಕೆ, 1 2 3 4 5 ಸಮ್ವೇರ್ ಇರಲಿಲ್ಲ. ಇಲ್ಲಿ ಫಂಕ್ಷನಲ್ಲಿ ಏನಿದೆ ನೋಡಿ, ಇಲ್ಲಿ ಫಂಕ್ಷನ್ ವ್ಯಾಲ್ಯೂ, ಇಲ್ಲಿ ನೋಡಿ ಇಲ್ಲಿ ಫಂಕ್ಷನ್ ವ್ಯಾಲ್ಯೂ, ಇಲ್ಲಿ ವೆನ್ ಎವರ್ ಇಟ್ ಈಸ್ 5 ಫಂಕ್ಷನ್ ವ್ಯಾಲ್ಯೂ ಈ ಕಡೆ ಅದೇ ಇದೆ, ಆ ಕಡೆ ಅದೇ ಇದೆ, ಇಲ್ಲೂ ಎಕ್ಸ್ ಬರುತ್ತೆ, ಇಲ್ಲೂ ಎಕ್ಸ್ ಬರುತ್ತೆ. ಅದಕ್ಕೋಸ್ಕರ ನಾನು ರೈಟ್ ಹ್ಯಾಂಡ್ ಲಿಮಿಟ್ ಬರ್ಕೊಳ್ಳಿಲ್ಲ, ನಾನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಯಾವಾಗ ಬರಬೇಕಂದ್ರೆ, ಸೊ ಇಲ್ಲಿ ನೋಡಿ ಇಲ್ಲಿ 0 ಹತ್ರ ನಾನು ಲಿಮಿಟ್ ಚೆಕ್ ಮಾಡ್ತೀನಿ ಅಂದರೆ ಇಲ್ಲಿ 0ಕ್ಕಿಂತ ಈ ಕಡೆ ನಮಗೆ ಫಂಕ್ಷನಲ್ಲಿ ಚೇಂಜ್ ಇದ್ದಾಗ ಮತ್ತು 0ಕ್ಕಿಂತ ಆ ಕಡೆ ವ್ಯಾಲ್ಯೂ ಫಂಕ್ಷನಲ್ಲಿ ಚೇಂಜ್ ಆದಾಗ ಅವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಅಪ್ಲೈ ಮಾಡು. ಈಗ ನಾವೇನಾದರೂ ಅದೇ ಇಲ್ಲಿ ಲಿಮಿಟ್ ಚೆಕ್ ಮಾಡ್ತಿದ್ರೆ ಇಲ್ಲಿ ಫಂಕ್ಷನ್ ಇದೆ, ಅಲ್ಲಿ ಫಂಕ್ಷನ್ ಇದೆ, ಡೈರೆಕ್ಟಾಗಿ ಒಂದೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡು. ಓಕೆ, ದಟ್ ಈಸ್ ಅಂದರೆ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಅದೇ ಎಕ್ಸ್ ವ್ಯಾಲ್ಯೂ ಏನಿದೆ ಗ್ರೇಟರ್ ದನ್ 5 ಇದೆ. ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 0 ಇದ್ದಾಗ, ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಮಾಡ್ಯುಲಸ್ ಎಕ್ಸ್ ವ್ಯಾಲ್ಯೂ ಅಂದರೆ ಎಕ್ಸೇ ಬರುತ್ತೆ. ಓಕೆ, ಇದನ್ನೇನು ಬರೆಯೋದು ನಮಗೆ, ಸೊ ಮಾಡ್ಯುಲಸ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 5, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಇದೇನಾಗುತ್ತೆ ಎಕ್ಸ್ ಆಗುತ್ತೆ, ಎಕ್ಸ್ ಮೈನಸ್ 5. ವೈ ಬಿಕಾಸ್ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 0 ಅಂದರೆ 5 ಅಂದ್ರೇನು 0ಕ್ಕಿಂತ ದೊಡ್ಡದಿದೆ, ಅದಕ್ಕೋಸ್ಕರ ಮಾಡ್ಯುಲಸ್ ಎಕ್ಸ್ ಇದೆ ಎಕ್ಸೇ ಬರ್ತೀನಿ. ಈಗ ಲಿಮಿಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಲಿಮಿಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 5 - 5 ದಟ್ ಈಸ್ ಈಕ್ವಲ್ ಏನಾಗುತ್ತೆ 0 ಆಗುತ್ತೆ. ಓಕೆ, ಇಷ್ಟೇನು, ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ 1 ಮಾರ್ಕ್ಸ್ ಬರುತ್ತೆ. ಬಟ್ ನೋಡಿ ನಮಗೆ ಇದು ಮೇನ್ ಗೊತ್ತಿರಬೇಕು. ಸೊ ಇಲ್ಲಿ ಲಿಮಿಟ್ ನಮ್ಗೆ 0 ಕಡೆ ಚೆಕ್ ಮಾಡ್ತಿದ್ದೀನಿ ಅಂತಂದಾಗ ಇಲ್ಲಿ ನಮಗೆ ಫಂಕ್ಷನ್ ಬೇರೆ ಇದ್ದಿದ್ದು, ಇಲ್ಲಿ ಫಂಕ್ಷನ್ ಬೇರೆ ಇದ್ದಿದ್ದು, ಅವಾಗ ನಾವು ಏನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಚೆಕ್ ಮಾಡಬೇಕು. ಅವಾಗ ಅವೆರಡು ಈಕ್ವಲ್ ಬಂದಾಗ ಮಾತ್ರ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ. ಬಟ್ ಇಲ್ಲಿ ನೋಡಿ ಇಲ್ಲಿ ಫಂಕ್ಷನಲ್ಲಿ ಇಲ್ಲಿ ಲಿಮಿಟ್ ಚೆಕ್ ಮಾಡ್ತೀನಿ, 5 ಇದೆ ಲಿಮಿಟ್ ಚೆಕ್ ಮಾಡಿ, ಇಲ್ಲಿ ಫಂಕ್ಷನಲ್ಲಿ ಸೇಮ್ ಇದೆ, ಇಲ್ಲಿ ಫಂಕ್ಷನಲ್ಲಿ ಸೇಮ್ ಇದೆ. ಡೈರೆಕ್ಟಾಗಿ ನೀವು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಅದು ಬರ್ಕೊಡಿ. ಇಲ್ಲಿ ಎರಡು ಕಡೆ ಲಿಮಿಟ್ ಫಂಕ್ಷನಲ್ಲಿ ಏನಿರುತ್ತೆ ಅದೇ ಬರ್ಕೋಬೋದು ನೀವು. ಓಕೆ, ಸೊ ನಾವು ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 1 ಮಾರ್ಕ್ ಬರುತ್ತೆ ನೋಡಿ. ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನು ಅದೇ ಥರ ಇದೆ, ಬಟ್ ಲಿಟಲ್ ಬಿಟ್ ಡಿಫ್ರೆಂಟ್ ಆಗಿದೆ. ನಮ್ಗೆ ಏನಿದೆ, ಸೊ ಇದನ್ನು ಸಾಲ್ವ್ ಮಾಡ್ಕೊಂಡು ತಗೋಣ. ನೋಡಿ ಅವ್ರೇನು ಕೇಳಿದ್ರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಎಫ್ ಆಫ್ ಎಕ್ಸ್ ಅಂತ ಕೇಳಿದ್ರು. ಓಕೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಎಫ್ ಆಫ್ ಎಕ್ಸ್. ನಿಮ್ಗೆ ಇನ್ನೊಂದು ನಾನು ಲಿಮಿಟಿಂಗ್ ಇದು ಹೇಳಿದ್ದಿಲ್ಲ. ಸೊ ನಾವೇನು ಮಾಡ್ಬೋದಂದರೆ ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಎ ಇದೆ ಅಂತ ಅನ್ಕೊಳ್ಳಿ. ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಎ, ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಇದೆ ಅಂತ ಅನ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್. ಇದನ್ನ ಹೆಂಗೆ ಅಪ್ಲೈ ಮಾಡ್ಬೋದು ಅಂದರೆ, ಇದನ್ನ ಹೆಂಗೆ ಬರ್ಕೋಬೋದಂದ್ರೆ ನಾವು ಸಪ್ರೇಟ್ ನ್ಯೂಮರೇಟರ್ಗೆ ಸಪ್ರೇಟು ಮತ್ತು ಡಿನಾಮಿನೇಟರ್ ಸಪ್ರೇಟ್ ಲಿಮಿಟ್ ಅಪ್ಲೈ ಮಾಡ್ಕೋಬೋದು. ನ್ಯೂಮರೇಟರ್ಗೆ ಸಪ್ರೇಟು ಮತ್ತು ಡಿನಾಮಿನೇಟರ್ ಸಪ್ರೇಟ್ ಆಗಿ ಲಿಮಿಟ್ ಅಪ್ಲೈ ಮಾಡೋದು ಹೆಂಗೆ ಬರೀಬೋದು, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಲಿಮಿಟ್ ಈಸ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ ಜಿ ಆಫ್ ಎಕ್ಸ್. ಅದನ್ನ ಈ ಥರನೂ ಬರ್ಕೋಬೋದು. ಓಕೆ, ಈ ಥರ ಬರ್ಕೋಬೋದು ನ್ಯೂಮರೇಟರ್ ಮಾಡಿ. ಅದೇ ಥರ ಈ ಥರ ಕೊಟ್ಟಿದ್ದರವರು ನಾವು ಇದ್ರದ್ದು ವ್ಯಾಲ್ಯೂ ಕಂಡುಹಿಡಬೇಕು. ಈ ಎಫ್ ಆಫ್ ಲಿಮಿಟ್ ಎಕ್ಸ್ಟೆಂಡ್ಸ್ 1 ಎಫ್ ಆಫ್ ಎಕ್ಸ್ ಅನ್ನೋದಲ್ಲಿದೆ, ಎಫ್ ಆಫ್ ಎಕ್ಸ್ ಇಲ್ಲಿದೆ, ಇಲ್ಲಿ ಬರಬೇಕು ನಾವು, ಇಲ್ಲಿ ತರಬೇಕು. ನಮ್ಗೆ ಇಲ್ಲಿ ವ್ಯಾಲ್ಯೂ ಏನು ಬರ್ತದೆ ನೋಡಿ, ಸಪ್ರೇಟಾಗಿ ಇದಕ್ಕೆ ಸಪ್ರೇಟ್ ಆಗಿ ಲಿಮಿಟ್ ಅಪ್ಲೈ ಮಾಡ್ಕೊಂಡು ಇದರಿಂದ ಸಾಲ್ವ್ ಮಾಡ್ತೀನಿ ನೋಡಿ. ಸಪ್ರೇಟ್ ಆಗಿ ಲಿಮಿಟ್ ಅಪ್ಲೈ ಮಾಡಿ, ದಟ್ ಈಸ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 1 ಎಫ್ ಆಫ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 1 ಎಕ್ಸ್ ಸ್ಕ್ವಯರ್ ಮೈನಸ್ 1 ದಟ್ ಈಸ್ ಈಕ್ವಲ್ ಟು ಏನಿದೆ ಪೈ ಕೊಟ್ಟಿದ್ರೆ ಪೈ ಬರ್ಕೊಂಡು. ನಮ್ಮ ಇಂಟೆನ್ಷನ್ ಇದನ್ನು ಕಂಡುಹಿಡಬೇಕು. ಇದನ್ನು ಹೆಂಗೆ ಕಂಡುಹಿಡಬೇಕಂದ್ರೆ, ಸೊ ನಾನು ಏನು ಮಾಡ್ತೀನಿ, ಇದಕ್ಕೆ ಸಪ್ರೇಟ್ ಲಿಮಿಟ್ ಅಪ್ಲೈ ಮಾಡ್ಕೊಂಡು ಮತ್ತು ಇದಕ್ಕೆ ಸಪ್ರೇಟ್. ಓಕೆ, ಸೊ ದಟ್ ಈಸ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 1
ಎಫ್ ಆಫ್ ಎಕ್ಸ್ ಮೈನಸ್ ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ 1 2. ಇಲ್ಲಿ ಏನಾಗುತ್ತೆ, ಇಲ್ಲಿದು ಏನು ಮಾಡ್ತೀವಿ, ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ ಡಿನಾಮಿನೇಟರ್ ಇದ್ದಿದ್ದು ಏನಾಗುತ್ತೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ 5 ಟೈಮ್ಸ್ ಆಫ್ ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ 1 ಎಕ್ಸ್ ಸ್ಕ್ವೇರ್ ಮೈನಸ್ 1. ಓಕೆ, ಈಗ ಲಿಮಿಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ. ಲಿಮಿಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ 1 ಎಫ್ ಆಫ್ ಎಕ್ಸ್. ಓಕೆ, ಕಾನ್ಸ್ಟೆಂಟ್ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ವಾಪಸ್ ನಮಗೆ ಕಾನ್ಸ್ಟೆಂಟೇ ಬರುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ ಇಲ್ಲೇ ಇಲ್ಲ, ಅಲ್ಲಿ ಎಕ್ಸ್ ವ್ಯಾಲ್ಯೂ ಇಲ್ಲ ಅಂದರೆ ಏನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಓಕೆ, ಅದಕ್ಕೋಸ್ಕರ ಕಾನ್ಸ್ಟೆಂಟ್ ನಮಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ವಾಪಸ್ ನಮಗೆ ಏನಾಗುತ್ತೆ, ಕಾನ್ಸ್ಟೆಂಟೇ ಬರುತ್ತೆ. ಯು ರೈಟ್ ಇಟ್ ಕಾನ್ಸ್ಟೆಂಟ್, ಪೈ ಯು ರೈಟ್ ಆಸ್ ಇಟ್ ಇಸ್. ಈಗ ನೋಡಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಎಲ್ಲಿದೆ, 1 ಇದೆ. ಎಲ್ಲಿ ಎಕ್ಸ್ ವ್ಯಾಲ್ಯೂ ನಮಗೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ 1 ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನಾಗುತ್ತೆ ನಮಗೆ 1 ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಇದನ್ನು ಫರ್ದರ್ ಸಾಲ್ವ್ ಮಾಡ್ಕೊಂಡ್ರೆ ಏನಾಗುತ್ತೆ, ದಟ್ ಈಸ್ ನಮಗೆ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 1 ಎಫ್ ಆಫ್ ಎಕ್ಸ್. ಓಕೆ, ಇದೇನಾಗುತ್ತೆ ನಮಗೆ -2 ದಟ್ ಈಸ್ ಈಕ್ವಲ್ ಟು 1 ಮೈನಸ್ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. 1 ಮೈನಸ್ 1 ಅಂದರೆ 0 ಆಗುತ್ತೆ. ಯು ರೈಟ್ ಇಟ್ 0. ಇದನ್ನು -2 ಕಡೆ ಕಳಿಸ್ಬಿಡಿ. ಓಕೆ, ಸೊ ದಟ್ ಈಸ್ ಏನು ಬರಿಬೋದು ನಾನು, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 1 ಎಫ್ ಆಫ್ ಎಕ್ಸ್. ಈ -2 ಕಡೆ ಕಳಿಸಿದ್ರೆ ಏನಾಗುತ್ತೆ, +2 ಆಗುತ್ತೆ. ಯು ರೈಟ್ ಇಟ್ +2. ಓಕೆ, ಇಷ್ಟು ನೋಡಿ. ಅದಂದರೆ ಏನು ಬಂತು ನೋಡಿ, ನಮಗೆ ಏನು ಬಂತು, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1 ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ನಮಗೆ ಏನು ಬಂತು, 2 ಬಂತು. ಅದೇ ಕೇಳಿ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1 ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಬಂತು, 2 ಬಂತು. ಯು ರೈಟ್ ಇಟ್ 2. ಓಕೆ, ಇದು ಥಿಯರಿಯಲ್ಲಿ ಇದೆ ಕ್ವಶನ್ನು. ಓಕೆ, ಇದು ಕೇಳಿದರೆ ಕೇಳ್ಬೋದು ನಿಮಗೆ. ಸೊ ನೀವು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿ. ಓಕೆ, ಇದಕ್ಕಿಂತ ಮುಂಚೆ ಕೆಲವೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಕಾನ್ಸೆಪ್ಟ್ ಅಂದರೆ ಏನು. ಸೊ ನಿಮಗೆ ವೆನ್ ಎವರ್ ಯು ಹ್ಯಾವ್ ಕಾಂಪೋಸಿಟ್ ಫಂಕ್ಷನ್ಸ್ ಇದ್ದಾಗ ನೀವು ಡೆರಿವೇಟಿವ್ ಹೆಂಗೆ ಮಾಡ್ಬೋದು, ಕಾಂಪೋಸಿಟ್ ಫಂಕ್ಷನ್ಸ್ ಇದ್ದಾಗ ನೀವು ಹೆಂಗೆ ಡೆರಿವೇಟಿವ್ ಕಂಡುಹಿಡಬೇಕು ಗೊತ್ತಬೇಕು. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ದೇ ಹ್ಯಾವ್ ಗಿವನ್ ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್ ಅಂತ ಕೊಟ್ಟಿದ್ದೆ. ಅದರೊಳಗೆ ಇನ್ನೊಂದು ಫಂಕ್ಷನ್ ಕೊಟ್ಟಿದ್ದಾನೆ, ಜಿ ಆಫ್ ಎಕ್ಸ್ ಅನ್ನೋದು. ಜಿ ಆಫ್ ಅನ್ನೋದು ಒಂದು ಫಂಕ್ಷನ್ ಕೊಟ್ಟಿದ್ದೆ. ಅದರೊಳಗೆ ಮತ್ತೆ ಇನ್ನೊಂದು ಫಂಕ್ಷನ್ ಕೊಟ್ಟಿದ್ದಾನೆ ಅದರೊಳಗೆ. ಓಕೆ, ಅದರೊಳಗೆ ಇನ್ನೊಂದು ಫಂಕ್ಷನ್ ಅಂತ ಕೊಟ್ಟಿದ್ದು. ಓಕೆ, ಅದರೊಳಗೆ ಇನ್ನೊಂದು ಫಂಕ್ಷನ್ ಕೊಟ್ಟಿದ್ದಾನೆ, ಅದರೊಳಗೆ ಪಿ ಆಫ್ ಎಕ್ಸ್ ಅಂತ. ಇಷ್ಟು ಫಂಕ್ಷನ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಓಕೆ, ಇಷ್ಟು ಫಂಕ್ಷನ್ ಕೊಟ್ಟಿದ್ದಾನೆ ಅಂತಂದಮೇಲೆ ಸೊ ನೀವೇನು ಮಾಡ್ಬೇಕಂದ್ರೆ, ಸೊ ಒಂದೊಂದೇ ಡೆರೈವ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಒಂದೊಂದೇ ಡೆರೈವ್ ಮಾಡಿಕೊಂಡು ಉಳ್ಕಿದ್ದೆಲ್ಲ ಹಂಗೆ. ಸೊ ನಮ್ಗೆ ನೋಡಿ ಜಸ್ಟ್ ನೋಡಿ ಇದು ನೋಡಿ ಎಫ್ ಆಫ್ ಎಕ್ಸ್ ಅನ್ನೋದು ನೋಡಿ, ಎಫ್ ಆಫ್ ಎಕ್ಸ್ ಒಂದು ಫಂಕ್ಷನ್, ಅದು ಡೆರಿವೇಟಿವ್ ಕಂಡುಹಿಡಬೇಕು. ಅದು ಎಫ್ ಆಫ್ ಎಕ್ಸ್ ಡೆರಿವೇಟಿವ್ ಏನು ಬರ್ತದೆ ನನಗೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಎಫ್ ಡ್ಯಾಶ್ ಆಫ್ ಉಳ್ಕಿದ್ದು ಒಳಗಡೆ ಏನು ಬರುತ್ತೆ, ಹೆಂಗಿದೆ ಹಂಗೆ ಬರ್ಕೋಬೇಕು. ಇಲ್ಲಿ ಉಳ್ಕಿದ್ದು ಏನೇನು ಫಂಕ್ಷನ್ಸ್ ಇದ್ದಾವೆ ಎಲ್ಲಿದೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಏನು ಮುಟ್ಬೇಡಿ. ಓಕೆ, ಸೊ ದಟ್ ಈಸ್ ಜಿ ಆಫ್ ಹೆಚ್ ಆಫ್ ಪಿ ಆಫ್ ಎಕ್ಸ್. ಇಷ್ಟ. ನೆಕ್ಸ್ಟ್ ಇದಾಯ್ತಾ, ಮಲ್ಟಿಪ್ಲೈಡ್ ಬೈ. ನೆಕ್ಸ್ಟ್ ಏನು ಮಾಡಬೇಕು, ಈ ಒಳಗಿನ ಫಂಕ್ಷನ್ ಏನಿರುತ್ತೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಒಳಗಿನ ಫಂಕ್ಷನ್ ಏನಿರುತ್ತೆ ಅದನ್ನು ಡಿಫ್ರೆನ್ಶಿಯೇಟ್ ಅಂದರೆ ಇದು ಜಿ ಆಫ್ ಏನು ಫಂಕ್ಷನ್ ಇರುತ್ತೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡೋದು. ಅವಾಗ ಏನಾಗುತ್ತೆ, ಜಿ ಡ್ಯಾಶ್ ಆಫ್, ಈ ಡ್ಯಾಶ್ ಇಸ್ ನಥಿಂಗ್ ಬಟ್ ನಮಗೆ ಡಿಫ್ರೆನ್ಶಿಯೇಷನ್ ಅಂತ ಅಥವಾ ಡೆರಿವೇಟಿವ್ ಅಂತ ಅರ್ಥ. ಜಿ ಡ್ಯಾಶ್ ಆಫ್ ನಮ್ಗೇನು ಒಳಗೆ ಮತ್ತೆ ಇದ್ರೊಳಗೆ ಏನು ಫಂಕ್ಷನ್ ಇರುತ್ತೆ ಅದು ಹೆಂಗಿದೆ ಹಂಗೆ ಬರ್ಕೋಬೇಕು. ದಟ್ ಈಸ್ ಹೆಚ್ ಆಫ್ ಪಿ ಆಫ್ ಎಕ್ಸ್. ಓಕೆ, ಇಷ್ಟ ಆಯ್ತಾ. ಮತ್ತು ಮಲ್ಟಿಪ್ಲಿಕೇಶನ್ ಆಫ್ ಇದಾಯ್ತಾ. ನೆಕ್ಸ್ಟ್ ಈ ಒಳಗಿನ ಫಂಕ್ಷನ್ ಏನಿರುತ್ತೆ ನಮಗೆ, ಈ ಒಳಗಿನ ಫಂಕ್ಷನ್ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಅಂದರೆ ಇದೇನಾಗುತ್ತೆ, ಹೆಚ್ ಡ್ಯಾಶ್ ಆಫ್ ಪಿ ಆಫ್ ಎಕ್ಸ್. ಓಕೆ, ಇಷ್ಟು ಇದಾಯ್ತಾ. ಇದಾದ್ಮೇಲೆ ನಾವು ಮತ್ತೆ ಪಿ ಆಫ್ ಎಕ್ಸ್ ಒಳಗಿನ ಇದ್ರ ಒಳಗೆ ಏನು ಫಂಕ್ಷನ್ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಇದ್ರ ಒಳಗೆ ಏನು ಫಂಕ್ಷನ್ ದಟ್ ಈಸ್ ಪಿ ಆಫ್ ಎಕ್ಸ್ ಇದೆ, ಪಿ ಆಫ್ ಎಕ್ಸ್, ಪಿ ಆಫ್ ಡಿಫ್ರೆನ್ಸ್ ಆಫ್ ಪಿ ಅಥವಾ ಡೆರಿವೇಟಿವ್ ಆಫ್ ಎಕ್ಸ್ ಇದಾಯ್ತಾ. ಮತ್ತು ಇದ್ರ ಒಳಗಡೆ ಏನು ಫಂಕ್ಷನ್ ಎಲ್ಲಿ ಇರುತ್ತೆ ಅದನ್ನು ಡಿಫ್ರೆನ್ಶಿಯೇಟ್ ಅಂದರೆ ಡಿ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ಎಕ್ಸ್ ಬೈ ಡಿ ಎಕ್ಸ್ ಅಂದರೆ ದಟ್ ಈಸ್ 1 ಬರುತ್ತೆ. ನಾನು ಅದಕ್ಕೋಸ್ಕರ ಬರೀತೀನಿ ನಾರ್ಮಲ್ ಆಗಿ. ಓಕೆ, ಇಷ್ಟು ಡೆರಿವೇಟಿವ್ ಅಂದರೆ ಮೀನಿಂಗ್ ನೋಡಿ. ಸೊ ಒಂದು ಎಕ್ಸಾಂಪಲ್ ತೊಗೊಂಡು ಹೋಗ್ತೀನಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಎಫ್ ಅನ್ನೋದು ನನ್ನ ಹೋಲ್ ಬಾಡಿ. ಓಕೆ, ಎಫ್ ಅನ್ನೋದು ಹೋಲ್ ಬಾಡಿ, ಅದನ್ನು ಡೆರಿವೇಟಿವ್ ಮಾಡಬೇಕು. ಓಕೆ, ಅದು ಡೆರಿವೇಟಿವ್ ಮಾಡಿದ್ರೆ ಉಳ್ಕಿದ ಎಲ್ಲ ಪಾರ್ಟ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಎಫ್ ಆಫ್ ಎಕ್ಸ್ ಅನ್ನೋದು ನನ್ನ ಹೋಲ್ ಬಾಡಿ. ಉಳ್ಕಿದ್ ನಮ್ಗೆ ಒಳಗಡೆ ನನ್ನ ಬಾಡಿಯಲ್ಲಿ ಏನಿದಾವೆ, ಹ್ಯಾಂಡ್ಸ್ ಇದ್ದಾವೆ, ನಮಗೆ ಹ್ಯಾಂಡ್ಸ್ ಇದ್ದಾವೆ, ಲೆಗ್ಸ್ ಇದ್ದಾವೆ, ಹೆಡ್ ಇದ್ದಾವೆ. ಓಕೆ, ಅವೆಲ್ಲ ಏನಿದೆ ಅದು ಹೆಂಗಿದೆ ಹಂಗೆ ಇಟ್ಕೊಳ್ಳಿ, ಅದನ್ನು ಡೆರೈವ್ ಮಾಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಇದು ಹೋಲ್ ಬಾಡಿನ ಡೆರೈವೇಟ್ ಮಾಡಿ ಹೆಂಗಿದೆ ಹಂಗೆ ಉಳ್ಕೊಳ್ಳಿ ಆಗಿನ ಪಾರ್ಟ್ಸ್. ಈಗ ನೆಕ್ಸ್ಟ್ ಏನು ಅನ್ಕೊಳ್ಳಿ, ನೆಕ್ಸ್ಟ್ ಜಿ ಆಫ್ ಎಕ್ಸ್ ಅನ್ನೋದು ನಮ್ಗೆ ಏನಾಗುತ್ತೆ, ಅದು ಒಂದು ಬಾಡಿ ಪಾರ್ಟ್ಸ್. ಅದು ಯಾವುದು ನನಗೆ ಹೆಡ್ ಅಂತ ಅನ್ಕೊಳ್ಳಿ. ಜಿ ಆಫ್ ಅನ್ನೋದೇನು ಒಂದು ಹೆಡ್, ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿ, ಹೆಡ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಷ್ಟೇನೋ ಬರುತ್ತೆ. ಒಳಗಿನ ಪಾರ್ಟ್ಸ್ ಯಾವ್ಯಾವು, ಕಣ್ಣು, ಕಿವಿ. ಓಕೆ, ಇವೆಲ್ಲ ಏನಿದೆ ಅದು ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲ ಒಳಗಿನ ಹೆಂಗಿದೆ ಹಂಗೆ ಇಟ್ಕೊಳ್ಳಿ, ಅದನ್ನೇನು ಮುಟ್ಬೇಡಿ. ಆಮೇಲೆ ಏನು ಕೊಟ್ಬಿಡಿ, ಹೆಚ್ ಅನ್ನೋದು ನನ್ನದು ಐಸ್ ಅಂತ ಅನ್ಕೊಳ್ಳಿ. ಓಕೆ, ಹೆಚ್ ಅನ್ನೋದು ಏನೊಂದು ಐಸ್,
ಮತ್ತೇನು ಮಾಡಬೇಕು, ಐಸ್ನ ಡಿಫ್ರೆನ್ಷಿಯೇಟ್ ಮಾಡಿ, ಐಸ್ನ ಡೆರಿವೇಟಿವ್ ಕಂಡು. ಓಕೆ, ಐಸ್ನ ಡೆರಿವೇಟಿವ್ ಕಂಡು ಮಾಡಿದ್ರೆ ವಾಪಸ್ ಇಷ್ಟು ಬರುತ್ತೆ. ಓಕೆ, ಅದು ಮತ್ತೆ ಒಳಗೇನು ರೆಟಿನಾ ಮತ್ತೆ ಅವು ಕಾನ್ಸು ರಾಡ್ಸು ಪ್ಯೂಪಿಲ್ ಹೆಂಗಿದೆ ದಂಗೆ ಇಟ್ಕೊಳ್ಳಿ, ಪಿ ಆಫ್ ಎಕ್ಸ್ ಹೆಂಗಿದೆ ದಂಗೆ ಇಟ್ಕೊಳ್ಳಿ. ಅದೇ ಥರ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನು ಮಾಡಬೇಕು, ನಾವು ಏನು ಮಾಡೋಣ, ಅದು ಏನಿರುತ್ತೆ ಲೆನ್ಸ್, ಒಳಗಡೆ ಲೆನ್ಸ್ ಇರುತ್ತೆ, ಆ ಲೆನ್ಸ್ನ ಡೆರಿವೇಟ್ ಮಾಡ್ಕೊಳ್ಳಿ. ಐ ಒಳಗಡೆ ಏನಿರುತ್ತೆ ಅದನ್ನ ಡೆರಿವೇಟ್ ಮಾಡ್ಕೊಳ್ಳಿ. ಐ ಒಳಗಡೆ ಇದೆ, ಸೊ ಪಿ ಅನ್ನೋದು ಲೆನ್ಸ್ ಅಂತ ಅನ್ಕೊಳ್ಳಿ, ಪಿನ ಡೆರಿವೇಟ್ ಮಾಡಿ. ಓಕೆ, ಪಿನ ಡೆರಿವೇಟ್ ಮಾಡಿದ್ರೆ ವಾಪಸ್ಸು ಲೆನ್ಸ್ ಒಳಗೆ ಮತ್ತೆ ಏನು ಮಾಡ್ತಾವೆ ನಮಗೆ ಟಿಶ್ಯೂಸ್ ಇರ್ತಾವೆ, ಟಿಶ್ಯೂ ಅನ್ನೋದು ಎಕ್ಸ್ನ ಡೆರಿವೇಟ್ ಮಾಡ್ಕೊಳ್ಳಿ. ಓಕೆ, ಅಂದ್ರೆ ಏನು ಮಾಡಬೇಕು, ಫಸ್ಟ್ ಹೋಲ್ ಬಾಡಿನ ಡೆರಿವೇಟ್ ಮಾಡಬೇಕು, ಆಮೇಲೆ ಹೆಡ್ ಇದ್ರಾಗ, ಆಮೇಲೆ ಅದು ಹೆಂಗಿದೆ ಹಂಗೆ ಒಳಗಿನ ಪಾರ್ಟ್ಸ್ ಹೆಂಗಿದೆ ಹಂಗೆ ಇಟ್ಕೋಬೇಕು. ಆಮೇಲೆ ನೋಡುವ ಹೆಡ್ನ ಡೆರಿವೇಟ್ ಮಾಡಬೇಕು, ಅದ್ರ ಒಳಗಡೆ ಪಾರ್ಟ್ಸ್ ಹೆಂಗಿದೆ ಹಂಗೆ ಮಾಡ್ಕೋಬೇಕು. ಅಂದ್ರೆ ನೆಕ್ಸ್ಟ್ ಏನು ಮಾಡಬೇಕು, ಹೆಡ್ಡಲ್ಲಿ ಮತ್ತೆ ಐನ ಡೆರಿವೇಟಿವ್ ಮಾಡಬೇಕು. ನೆಕ್ಸ್ಟ್ ಅದು ಹೆಂಗಿದೆ ಹಂಗೆ ಒಳಗಿನ ಪಾರ್ಟ್ಸು. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಅದು ಲೆನ್ಸ್ ಡೆರಿವೇಟಿವ್ ಮಾಡ್ಕೋಬೇಕು. ಉಳ್ಕಿದ ಒಳಗಡೆ ನಮ್ಗೆ ಏನಿರುತ್ತೆ, ಟಿಶ್ಯೂಸ್ ಇರ್ತವೆ, ನಮಗೆ ಸೆಲ್ಸ್ ಇರ್ತಾವೆ, ಎಲ್ಲ DNA RNA ಎಲ್ಲ ಇರ್ತಾವೆ, ಅದು ಸೆಕೆಂಡ್ರಿ. ಅದು ಉಳ್ಕಿದ ಒಳಗೆ ಹೆಂಗಿದೆ ಹಂಗೆ ಇಟ್ಕೊಳ್ಳಿ. ಓಕೆ, ಅಂದ್ರೆ ನೀವು ಉಳ್ಕಿದ ಹೆಂಗೆ ಇರುತ್ತೆ, ಮತ್ತೆ ಅದ್ರ ಒಳಗಡೆ ಏನಿರುತ್ತೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗಿ. ಓಕೆ, ಅಂದ್ರೆ ಏನು ಮಾಡಿ, ಕಾಂಪೋಸಿಟ್ ಫಂಕ್ಷನ್ಸ್ ಬಂದಾಗ ಒಂದೊಂದೇ ಒಳಗೆ ಫಂಕ್ಷನ್ ಏನು ಮಾಡಬೇಕು, ಡೆರಿವೇಟಿವ್ ಕಂಡು ಹಿಡ್ಕೊಂತ ಹೋಗ್ಬೇಕು, ಅದು ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೇಕು. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮಗೆ ಸೊ ಈಗ ಈಸಿಯಾಗಿ ಕಾನ್ಸೆಪ್ಟ್ ಬರುತ್ತೆ ನೋಡಿ. ಇಷ್ಟು ಬರ್ಕೊಳ್ಬೇಕಾದ್ರೆ ಓಕೆ, ಲೆಟಸ್ ಕನ್ಸಿಡರ್ ವೈ ಅನ್ನೋದು ಫಂಕ್ಷನ್ ಅಂತ ಬರ್ಕೊಂಡು ಇಷ್ಟು ಬರ್ಕೊಂಡು ಇದೇನಾಗುತ್ತೆ dy/dx ಅಂದ್ರೆ ಇಷ್ಟು ಬರುತ್ತೆ. ಇಷ್ಟು ಕಾನ್ಸೆಪ್ಟ್ ಗೊತ್ತಿದ್ರೆ ನೆಕ್ಸ್ಟ್ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ ಕ್ವಶನ್ಸ್ ನೋಡಿ ಏನಿದೆ ನಮಗೆ ಇಲ್ಲಿದೆ ನೋಡಿ, e⁴x. ಓಕೆ, e⁴x - 1 ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸೊ ದಟ್ ಈಸ್ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ e⁴ 4 ಟೈಮ್ಸ್ ಆಫ್ 0 - 1 ಡಿವೈಡೆಡ್ ಬೈ 0 ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ನನಗೆ e⁴ ಅಂದರೆ ಏನಾಗುತ್ತೆ, ನಮಗೆ 1 ಬರುತ್ತೆ, 1 - 1 ಡಿವೈಡೆಡ್ ಬೈ 0 ಅಂದರೆ 0 - 0 ಆಗುತ್ತೆ, 0/0 ಫಾರ್ಮ್ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡೋಣ, ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ LH ರೂಲ್ ಇಲ್ಲಿ ಮಾಡ್ತೀನಿ ನೋಡಿ. ಅಪ್ಲೈ LH ರೂಲ್. LH ರೂಲ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ ಏನು ಮಾಡಬೇಕು, ನ್ಯೂಮರೇಟರ್ನ ಡೆರಿವೇಟಿವ್ ಕಂಡುಹಿಡಬೇಕು. ನ್ಯೂಮರೇಟರ್ ಡೆರಿವೇಟಿವ್ e⁴x ಡೆರಿವೇಟಿವ್ ಏನು ಬರುತ್ತೆ ನಮಗೆ e⁴x ಬರುತ್ತೆ. ಆಮೇಲೆ ಏನು ಮಾಡಬೇಕು, ಐ ಹ್ಯಾವ್ ಟೋಲ್ಡ್ ಯು, ಆಮೇಲೆ ಏನು ಮಾಡಿ ಈ 4x ನ ಡೆರಿವೇಟಿವ್ ಕಂಡುಹಿಡಬೇಕು. ಈ 4x ಏನು ಮಾಡಬೇಕು ಡೆರಿವೇಟಿವ್, ನಾನು ಏನು ಹೇಳಿದ್ದೀನಿ, ಪೂರ ಬಾಡಿ ಡಿಫ್ರೆನ್ಶಿಯೇಟ್ ಮಾಡಿದೆ ಅಂದರೆ ಆಮೇಲೆ ಹೆಡ್ ಇದ್ರೆ ಹೆಡ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಹೆಡ್ ಅನ್ನೋದು ಇದೆ ಹೆಡ್ ಅಂತ. ಮತ್ತೆ ಇದನ್ನು 4x ನ ಡೆರಿವೇಟಿವ್ ಕಂಡುಹಿಡ್ಕೊಂಡ್ರೆ ಏನಾಗುತ್ತೆ, ನಮಗೆ 4x ಡೆರಿವೇಟಿವ್ ಏನಾಗುತ್ತೆ, ದಟ್ ಈಸ್ 4 ಆಗುತ್ತೆ. 4x ಡೆರಿವೇಟಿವ್ 4 ಆಗುತ್ತೆ. ಯು ರೈಟ್ ಇಟ್ 4 ಇಯರ್ ಮೈನಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಇದನ್ನು e⁴x ಡಿಫ್ರೆನ್ಶಿಯೇಟ್ ಮಾಡಿ e⁴x ಬರುತ್ತೆ. ಆಮೇಲೆ ಅದ್ರ ಒಳಗಿನ ಟರ್ಮ್ಸ್ ಏನಿದೆ 4x ಇದೆ, 4x ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. -1 ಡೆರಿವೇಟಿವ್ ಆಫ್ 1 ಅಂದ್ರೆ ಏನು ಬರುತ್ತೆ, ದಟ್ ಈಸ್ 0 ಬರುತ್ತೆ. 0 ಡಿವೈಡೆಡ್ ಬೈ ನಮ್ಗೆ ಏನಿದೆ x ಡೆರಿವೇಟಿವ್ ಆಫ್ x ಅಂತ ಬರುತ್ತೆ 1 ಬರುತ್ತೆ. ಈ ಲಿಮಿಟ್ ವ್ಯಾಲ್ಯೂ ಏನಿದೆ, ಲಿಮಿಟ್ x ಇಸ್ ಟೆಂಡಿಂಗ್ ಟುವರ್ಡ್ಸ್ 0. ಓಕೆ, ಸೊ ಇದನ್ನು ನೀಟಾಗಿ ಸರ್ ಬರ್ಕೊಂಡ್ರೆ ಏನಾಗುತ್ತೆ, ದಟ್ ಈಸ್ ಲಿಮಿಟ್ x ಇಸ್ ಟೆಂಡಿಂಗ್ ಟುವರ್ಡ್ಸ್ 0 4 ಟೈಮ್ಸ್ ಆಫ್ e⁴x ಡಿವೈಡೆಡ್ ಬೈ 1. ಓಕೆ, ಈಗ ಲಿಮಿಟಿಂಗ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್, ಎಲ್ಲೆಲ್ಲಿ x ಇದೆ ಅಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡಿ 0 ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ 4 ಟೈಮ್ಸ್ ಆಫ್ e⁴ 4 ಟೈಮ್ಸ್ ಆಫ್ 0 ದಟ್ ಈಸ್ ಈಕ್ವಲ್ ಟು e⁴ 4 into 0 ಮಾಡಿದ್ರೆ 0 ಬರುತ್ತೆ, ನಮಗೆ e⁴0 ಬರುತ್ತೆ 1 ಬರುತ್ತೆ, ದಟ್ ಈಸ್ 4 into 1 ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 4 ಬರುತ್ತೆ. ಸೊ ದಿಸ್ ಈಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ನಾವು 4 ಇದೆ ನೋಡಿ, ಆನ್ಸರ್ ಎಷ್ಟಿದೆ. ಓಕೆ, ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಹಾಗೆ ಎಕ್ಸಾಕ್ಟ್ಲಿ ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ ಅದೇ ಥರ ಕ್ವಶನ್ ನೋಡಿ. e⁴ 2 + x ಮೈನಸ್ x e² ಡಿವೈಡೆಡ್ ಬೈ x ಇದೆ. ಈಗ ನೋಡಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಎಲ್ಲೆಲ್ಲಿ x ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ 0 ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲೆಲ್ಲಿ x ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನು ಬರುತ್ತೆ ನಮಗೆ e⁴ 2 + 0 ಮೈನಸ್ e⁴2 ಡಿವೈಡೆಡ್ ಬೈ 0. ಓಕೆ, ದಟ್ ಈಸ್ e⁴2 + 0 ಅಂದರೆ e⁴2ನೇ ಆಗುತ್ತೆ. e⁴2 ಮೈನಸ್ e⁴2 ಅಂದರೆ 0/0 ಫಾರ್ಮ್, 0/0 ಆಯ್ತಾ. ಸೊ 0/0 ಫಾರ್ಮ್ ಆದಾಗ ನಾವೇನು ಮಾಡಬೇಕು, ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಕೊಂಡು ಹೋಗಿ. ಓಕೆ, ಸೊ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ ಇದನ್ನು ಈಗ ಡಿಫ್ರೆನ್ಶಿಯೇಟ್ ಮಾಡಿ. e⁴2x + x ಡಿಫ್ರೆನ್ಶಿಯೇಟ್ ಮಾಡಿದ್ರೆ e⁴2 + x ಬರುತ್ತೆ. ಆಮೇಲೆ ಏನು ಮಾಡಬೇಕು, ಡಿಫ್ರೆನ್ಸಿಯೇಷನ್ ಆಫ್ 2 + x ಮಾಡಬೇಕು. ಡಿಫ್ರೆನ್ಸಿಯೇಷನ್ ಆಫ್ 2 + x ಮಾಡಿದ್ರೆ 2ನ ಡೆರಿವೇಟಿವ್ ಮಾಡಿದ್ರೆ ಏನಾಗುತ್ತೆ 0 ಬರುತ್ತೆ, ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ x ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 1 ಆಗುತ್ತೆ, 1 ಬರುತ್ತೆ, ಮೈನಸ್ e⁴2 ಅನ್ನೋದು ಕಾನ್ಸ್ಟೆಂಟ್ ಡೆರಿವೇಟಿವ್ ಕಂಡಿರುತ್ತೆ. ಕಾನ್ಸ್ಟೆಂಟ್ ಡೆರಿವೇಟಿವ್ ಕಂಡಿಡಿದಾಗ ಏನಾಗುತ್ತೆ ನಮಗೆ 0 ಬರುತ್ತೆ. ಕಾನ್ಸ್ಟೆಂಟ್ e⁴2 ಅನ್ನೋದು ಕಾನ್ಸ್ಟೆಂಟ್ ಅಂದರೆ ಕೆ ಥರ ಅಂತ ಇರ್ಕೊಳ್ಳಿ. ಕೆ ನ ಡೆರಿವೇಟಿವ್ ಮಾಡಿದ್ರೆ 0 ಬರುತ್ತೆ, ಅದಕ್ಕೋಸ್ಕರ ಕಾನ್ಸ್ಟೆಂಟ್ ಡೆರಿವೇಟಿವ್ ಏನಾಗುತ್ತೆ 0 ಬರುತ್ತೆ. ಡಿವೈಡೆಡ್ e⁴x ನ ಡೆರಿವೇಟಿವ್ ಮಾಡಿದ್ರೆ ಏನಾಗುತ್ತೆ, x ಡೆರಿವೇಟಿವ್ ಮಾಡಿದ್ರೆ 1 ಬರುತ್ತೆ, 1 ಬರುತ್ತೆ. ಲಿಮಿಟ್ x → 0.
ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ. ಸೊ ನಮಗೆ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0, ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0, e ಟು ದಿ ಪವರ್ 2 ಪ್ಲಸ್ ಎಕ್ಸ್ ಮೈನಸ್ 0 ಡಿವೈಡೆಡ್ ಬೈ 1. ಓಕೆ, ಇಷ್ಟಿದೆನಾ? ಸೊ ಇಷ್ಟಿದ್ದಾಗ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲೆಲ್ಲಿ ಎಕ್ಸ್ ಇದೆ ನೀವು ಏನು ಸಬ್ಸ್ಟಿಟ್ಯೂಟ್ ಮಾಡಿ, ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ. ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ e ಟು ದಿ ಪವರ್ 2 ಪ್ಲಸ್ 0 ದಟ್ ಈಸ್ ಈಕ್ವಲ್ ಟು e ಟು ದಿ ಪವರ್ 2 ಆಗುತ್ತೆ. ಇಷ್ಟು ನೋಡಿ, e ಟು ದಿ ಪವರ್ 2 ಇದೆನಾ, ಇದೆ e ಟು ದಿ ಪವರ್ 2, ಎಸ್ e ಟು ದಿ ಪವರ್. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ. ಸೊ ನಮಗೆ ಲಿಮಿಟ್ ಎಕ್ಸ್ಟೆಂಡ್ಸು 0 ಇದೆ. ಈಗ ನಾವು ಅಲ್ಲಿ ವಾಪಸ್ ನೋಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ವ್ಯಾಲ್ಯೂ ಏನು ಬರ್ತದೆ, ಆನ್ಸರ್ ಏನು ಬರ್ತದೆ ನೋಡಿ. ನಾವು ದಿಸ್ ವ್ಯಾಲ್ಯೂ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಲಾಗ್ ಆಫ್ ಬೇಸ್ e 1 ಪ್ಲಸ್ 2 ಟೈಮ್ಸ್ ಆಫ್ 0 ಡಿವೈಡೆಡ್ ಬೈ 0 ಆಗುತ್ತೆ. ಓಕೆ, ಯು ನೋ ದಟ್ ಲಾಗ್ ಆಫ್ 1 ಏನು ಬರುತ್ತೆ, ಇದು ಬೇಸ್ e ಇದೆ. ಲಾಗ್ ಆಫ್ 1 2 ಇಂಟು 0 ಮಾಡಿದ್ರೆ 0 ಬರುತ್ತೆ, 0 ಪ್ಲಸ್ 1 ಮಾಡಿದ್ರೆ 1 ಬರುತ್ತೆ, ದಟ್ ಈಸ್ 0. ಲಾಗ್ ಆಫ್ 0 ವ್ಯಾಲ್ಯೂ ಏನು ಬರುತ್ತೆ, ದಟ್ ಈಸ್ 0 ಬರುತ್ತೆ. ಲಾಗ್ ಆಫ್ 1 ವ್ಯಾಲ್ಯೂ ಏನು ಬರುತ್ತೆ, ದಟ್ ಈಸ್ 0 ಬರುತ್ತೆ. ಓಕೆ, ಲಾಗ್ ಆಫ್ 1 ವ್ಯಾಲ್ಯೂ ನಮಗೆ ಇಟ್ ಈಸ್ ಆಲ್ವೇಸ್ 0, ದಟ್ ಈಸ್ ವೈ ನಮ್ಗೆ 0/0 ಫಾರ್ಮ್ ಅಂತ. 0/0 ಫಾರ್ಮ್ ಅಂದಾಗ ಏನು ಮಾಡ್ಕೊಳ್ಳಿ, ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್ ಇಲ್ಲಿ ಬರ್ದಿಲ್ಲ ನೋಡಿ, ಅಪ್ಲೈ ಎಲ್ ಎಚ್ ರೂಲ್. ಓಕೆ, ಅದೇ ಥರ ಇಲ್ಲಿ ಅಪ್ಲೈ ಎಲ್ ಎಚ್ ರೂಲ್, ಅಪ್ಲೈ ಎಲ್ ಎಚ್ ರೂಲ್. ನಾವು ಫಾರ್ ಮಸ್ಟ್ ನ್ಯೂಮರೇಟರ್ನ ಡೆರಿವೇಟಿವ್ ಮಾಡ್ಕೊಂಡು, ನ್ಯೂಮರೇಟರ್ ಡೆರಿವೇಟಿವ್ ಏನು ಬರುತ್ತೆ, ನ್ಯೂಮರೇಟರ್ ಆಫ್ ಡೆರಿವೇಟಿವ್ ಯು ನೋ ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ, ಲಾಗ್ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ, ಲಾಗ್ ಎಕ್ಸ್ ಡೆರಿವೇಟಿವ್ ಇಸ್ 1/x ಬರುತ್ತೆ. 1/x. ಅದೇ ಥರ ನಾವು ಜಸ್ಟ್ ಇದನ್ನ ಏನು ಮಾಡೋಣ, ಸೊ ಯು ಜಸ್ಟ್ ಫೈಂಡ್ ಔಟ್ ದಿ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಮಾಡಿದ್ರೆ 1 ಡಿವೈಡೆಡ್ ಬೈ ಏನಾಗುತ್ತೆ 1 ಪ್ಲಸ್ 2x. ಆಮೇಲೆ ಏನು ಮಾಡ್ಬೇಕಂದ್ರೆ ಈ 1 ಪ್ಲಸ್ 2x ನ ಡೆರಿವೇಟಿವ್ ಕಂಡುಹಿಡಬೇಕು. 1 ಪ್ಲಸ್ 2x ನ ಡೆರಿವೇಟಿವ್ ಇಲ್ಲಿ ಬೇಕಾದ್ರೆ ಸೈಡಿಗೆ ಇನ್ನೊಂದ್ಸಲ ಬರ್ಕೊಳ್ತೀನಿ. ಸೊ ಡೆರಿವೇಟಿವ್ ಆಫ್ 1 ಪ್ಲಸ್ 2x ಡೆರಿವೇಟಿವ್ ಆಫ್ 1 ಪ್ಲಸ್ 2x ಡಿವೈಡೆಡ್ ಬೈ ಏನಿದೆ ನಮಗೆ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ ನಮಗೆ 1 ಬರುತ್ತೆ, ಯು ರೈಟ್ ಇಟ್ 1. ಓಕೆ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0. ಓಕೆ, ಸೊ ಇಲ್ಲಿ ನೋಡಿ, ಈಗ ನೋಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0 ದಟ್ ಈಸ್ 1 ಡಿವೈಡೆಡ್ ಬೈ 2, 1 ಡಿವೈಡೆಡ್ 1 ಪ್ಲಸ್ 2x ಹಂಗೆ ಬರ್ಕೊಳ್ಳಿ. 1 ಪ್ಲಸ್ 2x ಡೆರಿವೇಟಿವ್ ಏನು ಬರುತ್ತೆ, 1 ಪ್ಲಸ್ 2x ಡೆರಿವೇಟಿವ್ ಏನು ಬರುತ್ತೆ, ದಟ್ ಈಸ್ 0 ಬರುತ್ತೆ, ಪ್ಲಸ್ 2x ಡೆರಿವೇಟಿವ್ ಏನು ಬರುತ್ತೆ 2 ಬರುತ್ತೆ. ಓಕೆ, ಇದನ್ನು ಎಲ್ಲೆಲ್ಲಿ ಎಕ್ಸ್ ಇದೆ ಎಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡಿ 0 ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. ದಟ್ ಈಸ್ 1 ಡಿವೈಡೆಡ್ ಬೈ 1 ಪ್ಲಸ್ 2 ಟೈಮ್ಸ್ ಆಫ್ 0, 1 ಡಿವೈಡ್ 2 ಟೈಮ್ಸ್ ಆಫ್ 0 ಪ್ಲಸ್ ಇಲ್ಲಿ 0 ಪ್ಲಸ್ 2 ಮಾಡಿದ್ರೆ ಏನಾಗುತ್ತೆ 2 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ 0 ಮಾಡಿದ್ರೆ ಏನಾಗುತ್ತೆ 0 ಆಗುತ್ತೆ, 1 ಪ್ಲಸ್ 0 ಮಾಡಿದ್ರೆ ಏನಾಗುತ್ತೆ ನಮ್ಗೆ 1 ಬರುತ್ತೆ, ದಟ್ ಈಸ್ 2. ಇಷ್ಟ ನೋಡಿ. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 1 ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್. ಸೊ ದಿಸ್ ಎ ವ್ಯಾಲ್ಯೂ ಏನು ಬಂತು ನಮಗೆ 2 ಬಂತು. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡಿ. ನೆಕ್ಸ್ಟ್ ಕ್ವಶನ್ಸ್ ಏನಿದಾವೆ ನಮಗೆ ಇಲ್ಲಿ ಏನಿಲ್ಲ. ಓಕೆ, ಸೊ ಈಗ ಡೆರಿವೇಟಿವ್ ನೋಡಿ. ಇಷ್ಟೊತ್ತು ಏನು ಮಾಡಿ ನಾವು ಲಿಮಿಟ್ಸ್ ಅಪ್ಲೈ ಮಾಡಿದ್ವಿ. ಈಗ ಡೆರಿವೇಟಿವ್ ನೋಡಿ. ಡೆರಿವೇಟಿವ್ ಡೈರೆಕ್ಟ್ ಫಾರ್ಮುಲಾಸ್ ಇದ್ದಾವೆ. ಓಕೆ, ಸೊ ನಾವು ನಾರ್ಮಲಾಗಿ ಎಲ್ಲ ಫಾರ್ಮುಲಾಸ್ ಏನು ಮಾಡಿಸಿದೆ ಇಲ್ಲಿ ಮಾಡಿಸಿದ್ವಿ ನೋಡಿ. ಈ ಫಾರ್ಮುಲಾಸ್ ಒಂದ್ಸಲ ನೋಡ್ಕೊಳ್ಳಿ, ಇನ್ನೊಂದ್ಸಲ ನೀವು ಬೇಕಾದ್ರೆ ಈ ಫಾರ್ಮುಲಾಸ್ ನೋಡ್ಕೊಳ್ಳಿ. ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ n ಏನಾಗುತ್ತೆ, n ಇಂಟು ಎಕ್ಸ್ ಟು ದಿ ಪವರ್ n ಮೈನಸ್ 1 ಆಗುತ್ತೆ. ಡೆರಿವೇಟಿವ್ ಆಫ್ ಕೆ ಎಕ್ಸ್ ಏನಾಗುತ್ತೆ, ದಟ್ ಈಸ್ ಕೆ ಆಗುತ್ತೆ. ಡೆರಿವೇಟಿವ್ ಆಫ್ ಎಕ್ಸ್ ಏನಾಗುತ್ತೆ, ದಟ್ ಈಸ್ 1 ಆಗುತ್ತೆ. ಡೆರಿವೇಟಿವ್ ಆಫ್ ಇ ಟು ದಿ ಪವರ್ ಎಕ್ಸ್ ಏನಾಗುತ್ತೆ, ಇ ಟು ದಿ ಪವರ್ ಎಕ್ಸ್ ಆಗುತ್ತೆ. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ 1/x ಆಗುತ್ತೆ. ಡೆರಿವೇಟಿವ್ ಆಫ್ ಎ ಟು ದಿ ಪವರ್ ಎಕ್ಸ್ ಏನಾಗುತ್ತೆ, ಎ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ಎ ಆಗುತ್ತೆ. ಒನ್ ಮೋರ್ ಥಿಂಗ್, ಡೆರಿವೇಟಿವ್ ಆಫ್ ಕೆ ಕಾನ್ಸ್ಟೆಂಟ್ ಡೆರಿವೇಟಿವ್ ಏನಾಗುತ್ತೆ, ದಟ್ ಈಸ್ 0 ಆಗುತ್ತೆ. ಯೂಸ್ 0. ಓಕೆ, ಇಷ್ಟ ಆಯ್ತಾ. ಸೊ ಇಷ್ಟಾದ್ಮೇಲೆ ಏನು ಮಾಡಬೇಕು, ಇಲ್ಲಿ ನೆಕ್ಸ್ಟು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ. ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಅದೇ ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಏನಾಗುತ್ತೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಅದೇ ಥರ ನಮಗೆ ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ಏನಾಗುತ್ತೆ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಆಗುತ್ತೆ. ಅದೇ ಥರ ಡೆರಿವೇಟಿವ್ ಆಫ್ ಕೊಸಿಕೆಂಟ್ ಎಕ್ಸ್ ಏನಾಗುತ್ತೆ ಅಂದರೆ ಡೆರಿವೇಟಿವ್ ಆಫ್ ಕೊಸಿಕೆಂಟ್ ಎಕ್ಸ್ ಮೈನಸ್ ಕೊಸಿಕೆಂಟ್ ಎಕ್ಸ್ ಕಾಟ್ ಎಕ್ಸ್ ಆಗುತ್ತೆ. ಡೆರಿವೇಟಿವ್ ಆಫ್ ಕಾಟ್ ಎಕ್ಸ್ ಏನಾಗುತ್ತೆ, ದಟ್ ಈಸ್ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ಓಕೆ, ಸೊ ಇಷ್ಟ ಆಯ್ತಾ. ದಟ್ ಈಸ್ ಯು ಇಂಟು ವಿ ರೂಲ್ ಗೊತ್ತಿರಬೇಕು ಮತ್ತು ಯು ಬೈ ವಿ ರೂಲ್ ಗೊತ್ತಿರಬೇಕು. ಓಕೆ, ಇದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡೋಣ, ಇಲ್ಲಿ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ. ಸೊ ಇದೇನು ಮಾಡಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದನ್ನು ನಾರ್ಮಲಾಗಿ ಯು ಇಂಟು ವಿ ರೂಲ್ ಮಾಡ್ಬೋದು. ಸ್ವಲ್ಪ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಈಸಿ ಫಾರ್ಮೆಟಲ್ಲಿ ಮಾಡ್ಬೋದು. ದಟ್ ಈಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎಕ್ಸ್ ಸ್ಕ್ವೇರ್. ಇದು ಮಲ್ಟಿಪ್ಲೈ ಮಾಡಿ ಎಕ್ಸ್ ಸ್ಕ್ವೇರ್ ಮೈನಸ್ 2x. ಸೊ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಆಗುತ್ತೆ. ಎಕ್ಸ್ ಇಂಟು ಮೈನಸ್ 2 ಮಾಡಿದ್ರೆ ಮೈನಸ್ 2x ಆಗುತ್ತೆ. ಓಕೆ, ಸೊ ಅದೇ ಥರ -1 ಇಂಟು ಎಕ್ಸ್ ಮಾಡಿದ್ರೆ ದಟ್ ಈಸ್ ಮೈನಸ್ ಎಕ್ಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. 1 ಇಂಟು 2 ಮಾಡಿದ್ರೆ 2.
ಇಷ್ಟು. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2. ಓಕೆ, ವಿಚ್ ಮೀನ್ಸ್ ಎಫ್ ಆಫ್ ಎಕ್ಸ್ ಏನು ಬಂತು, ಎಫ್ ಆಫ್ ಎಕ್ಸ್ ನಮ್ಗೆ ಇಷ್ಟು ಬಂತು. ಓಕೆ, ಇದರ ಡೆರಿವೇಟಿವ್ ಕಂಡುಹಿಡಬೇಕು. ಇದರ ಡೆರಿವೇಟಿವ್ ಏನಾಗುತ್ತೆ, ದಟ್ ಈಸ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ಏನು ಬರುತ್ತೆ ನಮಗೆ, ಅಥವಾ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈ ಥರ ಬರ್ಕೋಬೇಕಿಲ್ಲ. ಓಕೆ, ಮೈನಸ್ ಡೆರಿವೇಟಿವ್ ಆಫ್ 3x ಪ್ಲಸ್ ಡೆರಿವೇಟಿವ್ ಆಫ್ 2. ಈ ಥರ ಸಾಲ್ವ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ. ಸೊ ನಾವು ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ದಟ್ ಈಸ್ 2x ಆಗುತ್ತೆ, ಮೈನಸ್ ಡೆರಿವೇಟಿವ್ ಆಫ್ 3x ಏನು ಬರುತ್ತೆ, 3 ಬರುತ್ತೆ, ಪ್ಲಸ್ 2 ಡೆರಿವೇಟಿವ್ ಏನಾಗುತ್ತೆ 0 ಬರುತ್ತೆ ನಮಗೆ. ವಿಚ್ ಮೀನ್ಸ್ ನಮಗೆ ಏನಾಗುತ್ತೆ ಟೋಟಲ್ ಆಗಿ 2x ಮೈನಸ್ 3. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಏನಾಗುತ್ತೆ 2x ಮೈನಸ್ 3. 2x ಮೈನಸ್ 3 ಇಲ್ಲೇನು ಇದೇನಾ. ಓಕೆ, ಇಷ್ಟನ್ನು ಅದೇ ಥರ ಇದನ್ನು ಸಾಲ್ವ್ ಮಾಡೋಣ. ಜಸ್ಟ್ ರೈಟ್ ಡೌನ್. Now, similarly, f of x is equal to 5 secant x plus 4 cos x. Either the value can either derivative can done. So that is f dash of x. F dash of x that is equal to 5 constant ಹೆಂಗಿದೆ ಹಂಗೆ ಬರ್ಕೊಳ್ಳಿ. secant x derivative ಏನು ಈಗ ಜಸ್ಟ್ ನಾವು ಹೇಳಿದ್ದೆ, ನಾವು secant x derivative ಏನು ಬರ್ತದೆ, secant x derivative is nothing but secant x into tan x. Okay, secant x into tan x. ಓಕೆ, ಅದೇ ಥರ ಪ್ಲಸ್ 4 ಯು ರೈಟ್ ಆಸ್ ಇಟ್ ಈಸ್ ಪ್ಲಸ್ 4. ಕಾಸ್ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ, ಕಾಸ್ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ ನಮಗೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಯು ರೈಟ್ ಇಟ್ ಮೈನಸ್ ಸೈನ್ ಎಕ್ಸ್. ಓಕೆ, ಇದನ್ನು ಸ್ವಲ್ಪ ಮಲ್ಟಿಪ್ಲೈ ಮಾಡ್ಕೊಂಡು ಬರ್ಕೊಳ್ಳಿ. ದಿಸ್ 5 ಯು ರೈಟ್ ಆಸ್ ಇಟ್ ಈಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಪ್ಲಸ್ ಇಂಟು ಮೈನಸ್ ಆಗುತ್ತೆ ಮೈನಸ್ 4 ಸೈನ್ ಎಕ್ಸ್. ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಿದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಷ್ಟು ಬಂತು. ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ 5 ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಮೈನಸ್ 4 sin x. ಇದನ್ನು ನೋಡಿ 5 secant x tan x minus 4x ಇದೆ. ನಿಮಗೆ ಡೆರಿವೇಟಿವ್ಸ್ ಚೆನ್ನಾಗಿ ಗೊತ್ತಿರಬೇಕು. ಡೆರಿವೇಟಿವ್ಸ್ ಚೆನ್ನಾಗಿ ಗೊತ್ತಿದ್ರಾಗ ನೀವು ಎಲ್ ಎಸ್ ಪಿ ರೂಲನ್ನು ಅಪ್ಲೈ ಮಾಡ್ಬೋದು ಚೆನ್ನಾಗಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೇ ಅಷ್ಟೇ ಅಲ್ಲ, ನೀವು ಸೆಕೆಂಡ್ ಇಯರು ಮತ್ತು ಕಾಂಪಿಟೇಟಿವ್ ಅಲ್ಲಿ ಒಳ್ಳೆ ಕ್ವಶನ್ಸ್ ಬರ್ತವೆ. ನೀವು ಡೆರಿವೇಟಿವ್ಸ್ ಗೊತ್ತಿಲ್ಲ ಅಂದರೆ, ನೀವು ಡೆರಿವೇಟಿವ್ಸ್ ಮತ್ತು ಲಿಮಿಟ್ಸ್ ಗೊತ್ತಿಲ್ಲ ಅಂದರೆ ಸೆಕೆಂಡ್ ಇಯರಲ್ಲಿ ನಿಮಗೆ ಎಷ್ಟು ಚಾಪ್ಟರ್ಸ್ ಇದೆ, ಒಂದು 5 ಚಾಪ್ಟರ್ಸ್ ಕ್ಯಾಲ್ಕುಲೇಟ್ಸ್ ಮೇಲೆ 5 ಚಾಪ್ಟರ್ಸ್ ಯಾವುದಂದರೆ ನಾರ್ಮಲ್ ಆಗಿ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ 1, ನೆಕ್ಸ್ಟು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ನೆಕ್ಸ್ಟ್ ಇಂಟಿಗ್ರಲ್ಸ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಆ್ಯಂಡ್ ಡಿಫರೆನ್ಷಿಯಲ್ ಇಕ್ವೇಷನ್. ಈ 5 ಚಾಪ್ಟರ್ಸ್ ನೀವು ಮಿಸ್ ಮಾಡ್ಕೊಳ್ತೀರಾ. ಓಕೆ, ಸೊ ನಿಮಗೆ ಇಷ್ಟು 5 ಚಾಪ್ಟರ್ ನೀವು ಡೆರಿವೇಟಿವ್ಸ್ ಅದಕ್ಕೋಸ್ಕರ ಫಸ್ಟ್ ಇಯರಲ್ಲೇ ಚೆನ್ನಾಗಿ ಕಲೀರಿ. ಓಕೆ, ಸೊ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಕಲೀರಿ. ಓಕೆ, ಸೊ ನಾನು ಇದನ್ನು ಎಷ್ಟು ಕಲ್ತರೆ ಸಾಕು ನಿಮಗೆ. ನಾನು ಏನು ನಿಮಗೆ ಎಕ್ಸ್ಪ್ಲೇನ್ ಮಾಡಿವಿ ಡೆರಿವೇಟಿವ್ ಆಫ್ ಸಮ್ ಆಫ್ ದಿ ಫಾರ್ಮುಲಾ ಬರ್ತೀನಿ, ಅಷ್ಟು ಗೊತ್ತಿದ್ರೆ ಈಸಿಯಾಗಿ ಸಾಕು. ನೀವು ಸೆಕೆಂಡ್ ಇಯರಲ್ಲಿ ಈಸಿಯಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ತೀರಾ. ಓಕೆ, ಜಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ 3 cot x ಪ್ಲಸ್ 5 secant x. ಓಕೆ, ಸೊ ನಾವು ಯು ಶುಡ್ ನೋ ವಾಟ್ ಈಸ್ ದ ಡೆರಿವೇಟಿವ್ ಆಫ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಹೆಂಗಿದೆ ಎಫ್ ಡ್ಯಾಶ್ ಡೆರಿವೇಟಿವ್ ಆಫ್ ಎಕ್ಸ್ ಏನು ಬರುತ್ತೆ, ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಈಗ ಡೈರೆಕ್ಟ್ 3 ಯು ರೈಟ್ ಆಸ್ ಇಟ್ ಈಸ್ ಕಾಟ್ ಎಕ್ಸ್ ಡೆರಿವೇಟಿವ್ ಏನು ಬರ್ತದೆ, 3 ಕಾಟ್ ಎಕ್ಸ್ ಡೆರಿವೇಟಿವ್ ಅಂದರೆ ದಟ್ ಈಸ್ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ಕಾಟ್ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ, ಮೈನಸ್ ಕೊಸಿಕೆಂಟ್ ಸ್ಕ್ವೇರ್. ಇಲ್ಲಿ ನೋಡಿ ಪ್ಲಸ್ 5 ಯು ರೈಟ್ ಆಸ್ ಇಟ್ ಈಸ್ ನೆಕ್ಸ್ಟ್ cosecant 5 you write as it is cosecant x derivative ಏನು ಬರುತ್ತೆ, cosecant x derivative ಅನ್ನೋದು that is minus cosecant x into cot x minus cosecant x into cot x. ಓಕೆ, ಇಷ್ಟಿದೆ. ಓಕೆ, ಸೊ ನಾವು ಇಲ್ಲಿ ನೋಡಿ ಇದನ್ನ ಏನು ಮಾಡಿ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ 3 times ಆಫ್ cosecant ಸ್ಕ್ವೇರ್ ಎಕ್ಸ್. ಓಕೆ, ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ 5 times ಆಫ್ ಕಾಟ್ ಎಕ್ಸ್ cosecant ಎಕ್ಸ್. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನಮಗೆ 1 marks ಬರುತ್ತೆ. ಜಸ್ಟ್ ರೈಟ್ ಆಯ್ತು ನೋಡಿ, ಮೈನಸ್ cosecant ಸ್ಕ್ವೇರ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ cosecant ಎಕ್ಸ್ ಇಲ್ಲಿದೆ ನೋಡಿ. ಓಕೆ, ಸೊ ಇಷ್ಟಿದೆ. ಸೊ ಜಸ್ಟ್ ರೈಟ್ ಡೌನ್. ಓಕೆ, ಅದೇ ಥರ ಈ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಇದನ್ನೇನಿದೆ ನಮಗೆ ಎಫ್ ಆಫ್ ಎಕ್ಸ್ ಕೊಡಿದ್ರೆ ಅದ್ರದ್ದು ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿಯಬೇಕು ನಾವು. ಸೊ ಡೆರಿವೇಟಿವ್ಸ್ ನಥಿಂಗ್ ಬಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 5 ಹೆಂಗಿದೆ ಹಂಗೆ ಬರ್ಕೊಳ್ಳಿ. 5 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ನೀವು 5 ಹೆಂಗಿದೆ ಹಂಗೆ ಬರ್ಕೊಂಡಾಗ ನಮ್ಗೆ ಏನಾಗುತ್ತೆ ಅಂದರೆ, ಸೊ ಇಲ್ಲಿ ಸೈನ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ ದಟ್ ಈಸ್ ಕಾಸ್ ಎಕ್ಸ್ ಆಗುತ್ತೆ. ಯು ರೈಟ್ ಇಟ್ ಕಾಸ್ ಎಕ್ಸ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್ 6 ಯು ರೈಟ್ ಆಸ್ ಇಟ್ ಈಸ್ ಕಾಸ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ, ಕಾಸ್ ಎಕ್ಸ್ ಡೆರಿವೇಟಿವ್ ನಮಗೆ ದಟ್ ಈಸ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ, ಮೈನಸ್ ಸೈನ್ ಎಕ್ಸ್ ಬರ್ಕೊಳ್ಳಿ. ಓಕೆ, ಪ್ಲಸ್ 7 ಇದೆಯಲ್ಲ, ಪ್ಲಸ್ 7 ಅಂದರೆ 7 ಡೆರಿವೇಟಿವ್ ಏನು ಬರುತ್ತೆ ನಮಗೆ ದಟ್ ಈಸ್ 0 ಬರುತ್ತೆ, ರೈಟ್ ಇಟ್ 0. ಓಕೆ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಬರ್ತಿದ್ರೆ ಏನು ಬರುತ್ತೆ ದಟ್ ಈಸ್ 5 times ಆಫ್ ಕಾಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 6 sin x.
ಓಕೆ ಸೊ ನಮ್ಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ 5 cos x ಪ್ಲಸ್ 6 sin x. ಓಕೆ ಇಷ್ಟಿದೆ ಆಯ್ತು ನೋಡಿ 5 cos x ಪ್ಲಸ್ 6 sin x ಇಲ್ಲಿದೆ ಇದು ಮತ್ತೆ ಪ್ಲಸ್ 7 ಬರಿಬೇಡಿ ಪ್ಲಸ್ 7 ಅಲ್ಲಿ 0 ಆಗುತ್ತೆ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಇನ್ನು 6 ಕ್ವಶನ್ಸ್ ಏನೋ ಇದಾವೆ 6 ಕ್ವಶನ್ ಸಾಲ್ವ್ ಮಾಡ್ಬಿಡೋಣ. ಈ 6 ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಇಂದ MCQs ಅಂದರೂ ಪಕ್ಕಾ ನಿಮ್ಗೆ 2 ಕ್ವಶನ್ಸ್ ಏನೋ ಬರ್ತಾವೆ MCQs ನಿಮಗೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅಂತ ನೀವು MCQs ಎಲ್ಲಿ ಮಿಸ್ ಮಾಡಲ್ಲ. ಸೊ ದಟ್ ಈಸ್ ವೈ ಯು ಪ್ರಾಪರ್ ಆಗಿ ಕಲ್ತು ಬಿಡೋಣ. ನಾವು ಜಸ್ಟ್ ಸಿ ಡೆರಿವೇಟಿವ್ ಆಫ್ 2 tan x minus 7 secant x. ಓಕೆ ನಾವು ಜಸ್ಟ್ ಸಿ ಸೊ ಇದ್ರದ್ದು ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಡೆರಿವೇಟಿವ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಯು ರೈಟ್ ಆಸ್ ಇಟ್ ಈಸ್ tan x ಡೆರಿವೇಟಿವ್ ಏನಾಗುತ್ತೆ tan x ಡೆರಿವೇಟಿವ್ ನಮ್ಗೆ ಏನಾಗುತ್ತೆ ದಟ್ ಈಸ್ secant ಸ್ಕ್ವೇರ್ x ಆಗುತ್ತೆ secant x ಸ್ಕ್ವೇರ್ minus 7 ಯು ರೈಟ್ ಆಸ್ ಇಟ್ ಈಸ್ secant x ಡೆರಿವೇಟಿವ್ ಏನಾಗುತ್ತೆ secant x into tan x ಆಗುತ್ತೆ ದಟ್ ಯು ರೈಟ್ ಆಸ್ secant x into tan x. ಇಷ್ಟೇ ನೋಡಿ. ಸೊ ನಾವೇನು ಬರೆದ 2 times of secant square x minus secant x into tan x ಎಲ್ಲಿದೆ ನೋಡಿ ಅದು ಇದೆನಾ 2 times of secant square x 2 times of secant square x minus 7 secant x tan x ಇಲ್ಲಿದೆ. ಓಕೆ ಸೊ ಜಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ ಸೊ ಇಲ್ಲಿ ಡೆರಿವೇಟಿವ್ ಆಫ್ 1 divided by x ಅಲ್ಲೇ ಹೇಳಿದ್ದೆ ನಾನು ಡೈರೆಕ್ಟಾಗಿ ಹೇಳ್ಬೋದು ನೀವು. ಸೊ minus 1 divided by x square ಅಂತ ಅವಾಗಲೇ ಮಾಡಿಸಿದ್ದೀನಿ. ಓಕೆ ಅಂದರೆ ಡೆರಿವೇಟಿವ್ ಆಫ್ ಎಫ್ ಆಫ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಫ್ 1 divided ಅಂದರೆ ಏನ್ಬಿಟ್ಟು ಡಿಫ್ರೆನ್ಸಿಯೇಷನ್ ಆಫ್ x to the power minus 1 ಅಂತ ಅರ್ಥ. ಓಕೆ x to the power minus 1 ಅಂದರೆ ದ ಡೆರಿವೇಟಿವ್ ಆಫ್ x to the power n ಅಂದರೆ ಡೆರಿವೇಟಿವ್ ಆಫ್ x to the power n ಯು ನೋ ದಟ್ ಡೆರಿವೇಟಿವ್ ಆಫ್ x to the power n ದಟ್ ಈಸ್ ಈಕ್ವಲ್ ಟು n ಇಂಟು x to the power n minus 1 ಅಂತ ಇದು ನಮಗೆ ಡೆರಿವೇಟಿವ್. ಅದೇ ಥರ x to the power n ಇಲ್ಲ ಇಲ್ಲಿ x to the power minus 1 ಇದೆ n ಪ್ಲಸ್ ಅಲ್ಲಿ ಏನಿದೆ ನಮ್ಗೆ minus 1 ಇದೆ ದೆನ್ ಇಟ್ ವಿಲ್ ಬಿಕಮ್ minus 1 times of x to the power minus 1 ಎಲ್ಲೆಲ್ಲಿ n ಇದೆ ಅಲ್ಲಿ n ಸಬ್ಸ್ಟಿಟ್ಯೂಟ್ ಮಾಡಿ minus 1 ಸಬ್ಸ್ಟಿಟ್ಯೂಟ್ ಮಾಡಿ ಈ ಫಾರ್ಮುಲಾದಲ್ಲಿ ನೋಡಿ. ಸೊ ದೆನ್ ಇಟ್ ವಿಲ್ ಬಿಕಮ್ ಔಟ್ minus 1 divided by ಏನಾಗುತ್ತೆ ದಟ್ ಈಸ್ minus 1 ಬೇಡ minus 1 ಇಂಟು x to the power minus 2 ಆಗುತ್ತೆ. ಇದನ್ನ ಹೆಂಗೆ ಬರಿಬೋದು ನಾನು ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ minus 1 divided by x to the power 2 ಅಂತ ಬರಿಬೋದು. ಇಷ್ಟೇನು ಇಷ್ಟು ಬರುತ್ತೆ ನಿಮ್ಗೆ ಐತಿಲ್ಲ ಇಲ್ಲಿ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನು ಓಕೆ ಸೊ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಓಕೆ ಸೊ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 4 times of root x minus 2. ಓಕೆ ಇದೇನಾಗುತ್ತೆ ರೂಟ್ ಎಕ್ಸ್ ಡೆರಿವೇಟಿವ್ ಗೊತ್ತಿತ್ತು. ಸೊ ನಮ್ಗೆ ಏನಾಗುತ್ತೆ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 4 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಏನು ಬರುತ್ತೆ. ಸೊ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಇಸ್ ನಥಿಂಗ್ ಬಟ್ ನಾನು ಹೆಂಗೆ ಬರಿಬೋದು ಸೊ ಮತ್ತೆ ಆಮೇಲೆ ಮೈನಸ್ ಡೆರಿವೇಟಿವ್ ಆಫ್ 2. ಸೊ ಜಸ್ಟ್ ಸಿ 4 ರೈಟ್ ಆಸ್ ಇಟ್ ಈಸ್ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಅಂದ್ರೆ x to the power 1/2 ಅಂತ ಅರ್ಥ. ಓಕೆ ಸೊ ನಮಗೆ x to the power n ಡೆರಿವೇಟಿವ್ ಈಸ್ ನಮಗೆ n ಇಂಟು x to the power n minus 1. ಅದೇ ಥರ ಏನು ಡೆರಿವೇಟಿವ್ ಆಫ್ x to the power 1/2 ಕೇಳಿದ್ರೆ x to the power 1/2 ರೂಟ್ ಇಸ್ ನಥಿಂಗ್ ಬಟ್ ವಾಟ್ ರೂಟ್ ಅಂದ್ರೆ ಏನು 1/2 ಅಂತ ಅರ್ಥ. ಇದೇನಾಗುತ್ತೆ ಡೆರಿವೇಟಿವ್ ಆಫ್ x to the power 1/2 ಇಂಟು x to the power 1/2 minus 1. ಓಕೆ ಇಷ್ಟು ಬರುತ್ತೆ ನಮಗೆ ಅಂದರೆ ಮೀನಿಂಗ್ 1/2 ರೈಟ್ ಆಸ್ ಇಟ್ ಈಸ್ 1/2 ಹಂಗಿದೆ ನನಗೆ ವರ್ಕೆ x to the power 1/2 minus 1 ಅಂದರೆ ಏನಾಗುತ್ತೆ ದಟ್ ಈಸ್ minus 1/2 ಆಗುತ್ತೆ ಇದು minus 1/2. ಓಕೆ ಇದನ್ನು ಹೆಂಗೆ ಬರೋದು 1 divided by 2 times of x to the power 1/2 ಆಗುತ್ತೆ. ಓಕೆ ಅಂದರೆ ಮೀನಿಂಗ್ ಏನು 1 divided by 2 times of root x ಅಂತ ಅರ್ಥ. ಅಂದರೆ ರೂಟ್ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ ನಮಗೆ 1 divided by 2 times of root x ನಮಗೆ 1 divided by 2 times of root x. ಓಕೆ ಮೈನಸ್ ಯು ರೈಟ್ ಆಸ್ ಇಟ್ ಈಸ್ ಕಾನ್ಸ್ಟೆಂಟ್ ಡೆರಿವೇಟಿವ್ ಏನಾಗುತ್ತೆ ನಮಗೆ 0 ಆಗುತ್ತೆ ಯು ರೈಟ್ ಇಟ್ 0 2 1 ಜಾ 2 2 ಜಾ ಸೊ ದಿಸ್ ವಿಲ್ ಬಿಕಮ್ ವಾಟ್ 2 divided by ನಮ್ಗೆ ಏನು ಬರುತ್ತೆ 2 divided by ನಮ್ಗೆ ಏನು ಬಂತು 2 divided by root x 2 divided by root x 2 divided by root x ಆಯ್ತು ನೋಡಿ. ಓಕೆ ಸೊ 2 divided by root x ಇದೆ ಎಸ್ ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28 ಏನಿದೆ ಸೊ ಡೆರಿವೇಟಿವ್ ಆಫ್ ax ಪ್ಲಸ್ ಬಿ ಹೋಲ್ ಪವರ್ n ಇದೆ. ಸೊ ನಾವು ಇದ್ರ ಡೆರಿವೇಟಿವ್ ಹೆಂಗೆ ಕಂಡುಹಿಡ್ತಾರೆ ಡೆರಿವೇಟಿವ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾರ್ಮಲ್ ನೋಡಿ x to the power n ಡೆರಿವೇಟಿವ್ ಹೆಂಗೆ ಮಾಡ್ತೀವಿ ಈ ಥರ ಬರ್ತೀವಿ n ಇಂಟು x to the power ಬಟ್ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ ನಮಗೆ ax ಪ್ಲಸ್ ಬಿ ಇದೆ. ಓಕೆ ax ಪ್ಲಸ್ ಅಲ್ಲಿ ಏನಿದೆ ax ಪ್ಲಸ್ ಬಿ ಇದೆ. ಅದೇ ಥರ ನಮ್ಗೆ ಇದನ್ನ ಫಾರ್ಮೆಟ್ಲಿ ಸಬ್ಸ್ಟಿಟ್ಯೂಟ್ ಅಂದರೆ ಏನಾಗುತ್ತೆ ದಿಸ್ ಈಸ್ n ಇಂಟು ax ಪ್ಲಸ್ ಬಿ ಟು ದಿ ಪವರ್ n ಮೈನಸ್ 1 ಆಗುತ್ತೆ. ಇಲ್ಲಿ ನೋಡಿ x to the power n ಇದ್ದಾಗ ನಮ್ಗೆ ಏನಾಗುತ್ತೆ x to the power n ಇದ್ದಾಗ n ಇಂಟು x to the power n minus 1 ಆಗ್ತದೆ. ಅದೇ ಥರ ax ಪ್ಲಸ್ ಬಿ ಟು ದಿ ಪವರ್ n ಇದ್ದಾಗ ನಮ್ಗೆ ಏನಾಗುತ್ತೆ n ಇಂಟು ax ಪ್ಲಸ್ ಬಿ ಟು ದಿ ಪವರ್ ಹೋಲ್ ಪವರ್ n minus 1 ಆಗುತ್ತೆ. ಓಕೆ ಇದಾಯ್ತಾ. ನೆಕ್ಸ್ಟ್ ಇಲ್ಲಿಗೆ ಮುಗ್ದಿಲ್ಲ ಕ್ವಶನ್. ನಾನೇನು ಹೇಳಿದೆ ಸೊ ನಮಗೆ ಕೊಟ್ಟಿರೋ ಫಂಕ್ಷನ್ ಪೂರ ಬಾಡಿ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಬಾಡಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಆಮೇಲೆ ಒಳಗಿನ ಒಂದು ಪಾರ್ಟ್ಸ್ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಒಂದೊಂದು. ಈಗ ಹೆಡ್ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಹೆಡ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಹೆಡ್ನ ಡಿಫ್ರೆನ್ಷಿಯೇಟ್ ಮಾಡೋಕೆ ಅಂದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಏನು ಬರುತ್ತೆ ಡಿಫ್ರೆನ್ಸಿಯೇಷನ್ ಆಫ್ ax ಪ್ಲಸ್ ಬಿ ಡಿಫ್ರೆನ್ಸಿಯೇಷನ್ ಆಫ್
ax plus b. Okay, now f dash of x that is equal to n into ax plus b to the power n minus 1. Okay, now ax plus b, ax derivative ಏನಾಗುತ್ತೆ that is a ಆಗುತ್ತೆ, ಪ್ಲಸ್ ಬಿ ಏನಿದೆ ಪ್ಲಸ್ ಬಿ ನಮಗೆ ಕಾನ್ಸ್ಟೆಂಟು ನಮಗೆ ದಟ್ ಈಸ್ 0 ಬರ್ಕೊಳ್ಳಿ. ನಮ್ಗೆ ಫೈನಲ್ ಆಗಿ ಆನ್ಸರ್ ಏನು ಬರ್ತದೆ ದಟ್ ಈಸ್ ಎನ್ ಇಂಟು ಎ. ಇದು 0 ಪ್ಲಸ್ ಎ ಮಾಡಿದ್ರೆ ಏನಾಗುತ್ತೆ ಎ ಆಗುತ್ತೆ, ದಟ್ ಈಸ್ ಎನ್ ಇಂಟು ಎ ಅಥವಾ ಎ ಇಂಟು ಎನ್ ಬರಿಬೋದು. ನಮಗೆ ಎ ಎಕ್ಸ್ ಪ್ಲಸ್ ಬಿ ಟು ದಿ ಪವರ್ ಎನ್ ಮೈನಸ್ 1 ಇಷ್ಟು. ಸೊ ದಿಸ್ ಇಸ್ ವಾಟ್ ಎಫ್ ಡ್ಯಾಶ್ ಆಫ್ ಎಕ್ಸ್, ದಿಸ್ ಇಸ್ ವಾಟ್ ಎಫ್ ಡ್ಯಾಶ್ ಆಫ್ ಎಕ್ಸ್. ನೋಡಿ ಇದನ್ನು ಓಕೆ, ಎನ್ ಇಂಟು ಎ ಇಲ್ಲಿದೆ, ಎನ್ ಇಂಟು ಎ ಎಕ್ಸ್ ಪ್ಲಸ್ ಬಿ ಟು ದಿ ಪವರ್ ಎನ್ ಮೈನಸ್ 1. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ನೆಕ್ಸ್ಟ್ ಕ್ವಶನ್ ಏನಿದೆ ಡೆರಿವೇಟಿವ್ ಆಫ್ ಸೈನ್ ಆಫ್ ಎಕ್ಸ್ ಪ್ಲಸ್ ಎ. ಡೆರಿವೇಟಿವ್ ಆಫ್ ಸೈನ್ ಆಫ್ ಎಕ್ಸ್ ಪ್ಲಸ್ ಎ ನಮ್ಗೆ ಏನು ಬರೋದು, ಡೆರಿವೇಟಿವ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೈನ್ ಇನ್ ಡೆರಿವೇಟಿವ್ ಏನು, ಸೈನ್ ಇನ್ ಡೆರಿವೇಟಿವ್ ಏನಾಗುತ್ತೆ ಕಾಸ್ ಆಫ್ ಎಕ್ಸ್ ಪ್ಲಸ್ ಎ ಆಗುತ್ತೆ. ಕಾಸ್ ಎಕ್ಸ್ ಪ್ಲಸ್ ಎ ವರ್ತ್ ಬೈ ಪ್ಲಸ್ ಪ್ಲಸ್. ಆಮೇಲೆ ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋಕೆ ಅಥವಾ ಇದನ್ನು ಡೆರಿವೇಟಿವ್ ಮಾಡೋಕೆ ಒಳಗೆ ಇನ್ ನಾಟ್ ಆಫ್ ಡೆರಿವೇಟಿವ್ ಆಫ್ ಡೆರಿವೇಟಿವ್ ಆಫ್ ಎಕ್ಸ್ ಪ್ಲಸ್ ಎ, ಡೆರಿವೇಟಿವ್ ಆಫ್ ಎಕ್ಸ್ ಪ್ಲಸ್ ಎನ ಡೆರಿವೇಟಿವ್ ಮಾಡಿ. ಓಕೆ, ನಮ್ಗೆ ಏನು ಬರುತ್ತೆ ಅಂದರೆ ದಿಸ್ ಈಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ಎ ರೈಟ್ ಆಸ್ ಇಟ್ ಈಸ್. ಓಕೆ, ಎಕ್ಸ್ ಪ್ಲಸ್ ಎ ಡೆರಿವೇಟಿವ್ ಏನು ಬರ್ತದೆ ದಟ್ ಈಸ್ ಎಕ್ಸ್ ಪ್ಲಸ್ ಎ ಡೆರಿವೇಟಿವ್ ಏನಾಗುತ್ತೆ 1 ಬರುತ್ತೆ, 1 ಸಾರಿ ಎಕ್ಸ್ ಇನ್ ಡೆರಿವೇಟಿವ್ ಏನಾಗುತ್ತೆ 1 ಆಗುತ್ತೆ, 1 ಬರ್ಕೊಳ್ಳಿ. ದಟ್ ಈಸ್ ಪ್ಲಸ್ ಎ ಅನ್ನೋದು ಒಂದು ಕಾನ್ಸ್ಟೆಂಟ್ ಡೆರಿವೇಟಿವ್ ಅಂದರೆ 0. ನಮ್ಗೆ ಟೋಟಲ್ ಆಗಿ ಏನು ಬರ್ತದೆ ದಟ್ ಈಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ಎ. ದಿಸ್ ಈಸ್ ವಾಟ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಇಷ್ಟು ನೋಡಿ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ 1 ಮಾರ್ಕ್ಸ್ ಬರ್ತದೆ. ಕಾಸ್ ಆಫ್ ಎಕ್ಸ್ ಪ್ಲಸ್ ಎಲ್ಲಿದೆ ನೋಡಿ, ಇಲ್ಲಿ. ಇವತ್ತಿಂದ ಇದು ಲಾಸ್ಟ್ ಕ್ವಶನ್ ನೋಡಿ, ಇದು ಲಾಸ್ಟ್ ಕ್ವಶನ್. ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಟು ದಿ ಪವರ್ ಎನ್. ಓಕೆ, ಸೊ ನಾವು ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ನ ಹೆಂಗೆ ಬರಿತೀನಿ ಅಂದರೆ ನಾನು ಸೈನ್ ಎಕ್ಸ್ ಟು ದಿ ಪವರ್ ಎನ್ ಅಂತ ಬರಿತೀನಿ. ಓಕೆ, ಈ ಥರ ಬರಿಬೋದು, ನಾನು ಈ ಥರ ಬರಿಬೋದು. ನಾವು ಯು ಜಸ್ಟ್ ಸೈನ್ ಎಕ್ಸ್ ಟು ದಿ ಪವರ್ ಎನ್ ಅಂತ ಬರಿಬೋದು. ಯು ನೋ ದಟ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಹೆಂಗೆ ಬರ್ತದೆ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಹೆಂಗೆ ಬರ್ತದೆ, ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಆಯ್ತಾ. ಅದೇ ಫಾರ್ಮಟ್ಲಿ ಇದೆ. ಬಟ್ ಎಕ್ಸ್ ಪ್ಲೇಸಲ್ಲಿ ಏನಿದೆ ನಮಗೆ, ಎಕ್ಸ್ ಪ್ಲೇಸಲ್ಲಿ ಏನಿದೆ ನಮಗೆ, ಎಕ್ಸ್ ಪ್ಲೇಸಲ್ಲಿ ನಮಗೆ ಸೈನ್ ಎಕ್ಸ್ ಇದೆ, ಎಕ್ಸ್ ಪ್ಲೇಸಲ್ಲಿ ಏನಿದೆ ಸೈನ್ ಎಕ್ಸ್ ಇದೆ. ಸೊ ಅದನ್ನ ಹೆಂಗೆ ಬರ್ತೀನಿ, ನಾವು ಡೆರಿವೇಟಿವ್ ಕಂಡುಹಿಡ್ಕೊಳ್ತೀನಿ ನೋಡಿ. ಇದನ್ನ ಡೆರಿವೇಟಿವ್, ಸೊ ದಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮಗೇನು ಇದನ್ನ ಡೆರಿವೇಟಿವ್ ಕಂಡುಹಿಡ್ಕೊಂಡ್ರೆ ಏನಾಗುತ್ತೆ ದಟ್ ಈಸ್ ಎನ್ ಇಂಟು, ಅಥವಾ ನೀವು ಬರ್ಕೊಳ್ಬೇಕಾದ್ರೆ ಒಂದೊಂದೇ ಸ್ಟೆಪ್ ನಾನು ಬರ್ಕೊಳ್ತಿಲ್ಲ, ಸೊ ಡೈರೆಕ್ಟಾಗಿ ಮಾಡ್ತಿದ್ದೀನಿ ಸೈನ್ ಎಕ್ಸ್ ಟು ಹೋಲ್ ಪವರ್ ಎನ್ ದಟ್ ಈಸ್ ಈಕ್ವಲ್. ಇದನ್ನ ಹೆಂಗೆ ಮಾಡ್ತೀರಾ, ದಟ್ ಈಸ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಬಟ್ ಎಕ್ಸ್ ಪ್ಲೇಸಲ್ಲಿ ಏನಿದೆ, ಎಕ್ಸ್ ಪ್ಲೇಸಲ್ಲಿ ಸೈನ್ ಎಕ್ಸ್ ಇದೆ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಸೈನ್ ಎಕ್ಸ್ ಹೋಲ್ ಪವರ್ ಎನ್ ಮೈನಸ್ 1 ಇಂಟು ನಮ್ಗೆ ಏನು ಬರುತ್ತೆ ಇಂಟು, ಮತ್ತೆ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಮಾಡೋ. ಈ ಸೈನ್ ಎಕ್ಸ್ ಒಳಗಿಂದ ಟರ್ಮ್ ಏನಿದೆ ಸೈನ್ ಎಕ್ಸ್ ಡೆರಿವೇಟಿವ್ ಮಾಡೋ, ಸೈನ್ ಎಕ್ಸ್ ಡೆರಿವೇಟಿವ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದನ್ನ ಏನು ಮಾಡ್ಬಾರ್ದು, ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಎನ್ ಇಂಟು ಸೈನ್ ಆಫ್ ಇಲ್ಲಿ ಏನು ಹೋಲ್ ಪವರ್ ಎನ್ ಮೈನಸ್ 1 ಇದೆ, ಏನು ಬರಿಬೋದು ನಾನು ಇಲ್ಲಿ ಬರಿಬೋದು ಸ್ವಲ್ಪ. ಓಕೆ, ಸೊ ದಟ್ ಈಸ್ ಓಕೆ, ಇಲ್ಲಿ ಸೈನ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ ದಟ್ ಈಸ್ ಕಾಸ್ ಎಕ್ಸ್ ಆಗುತ್ತೆ. ಯು ರೈಟ್ ಇಟ್ ಕಾಸ್ ಎಕ್ಸ್. ಓಕೆ, ಐತನ್ನು ನೋಡಿ. ಸೊ ದಟ್ ಈಸ್ ಈ ಥರದ್ದು ಐತನ್ನು ನೋಡಿ, ಎನ್ ಇಂಟು ಸೈನ್ ಎನ್ ಟು ದಿ ಪವರ್ ಎನ್ ಮೈನಸ್ 1 ಎಕ್ಸ್ ಕಾಸ್ ಎಕ್ಸ್ ಇಲ್ಲಿದೆ ನೋಡಿ, ಇಲ್ಲಿದೆ. ಸೊ ವಿಚ್ ಮೀನ್ಸ್ ಇಲ್ಲಿ ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ನೋಡಿ ನಾನೇನು ಮಾಡಿದ್ದೀನಿ, ಫಸ್ಟು ಇದು ಎಕ್ಸ್ ಟು ದಿ ಪವರ್ ಎನ್ ಫಾರ್ಮಟ್ಲಿ ತೊಗೊಂಡಿದ್ದು. ಎಕ್ಸ್ ಟು ದಿ ಪವರ್ ಎನ್ ಫಾರ್ಮಟ್ ಅಂತ ತೊಗೊಂಡ್ರೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಬಟ್ ಇಲ್ಲಿ ಎಕ್ಸ್ ಇಲ್ಲ, ನಮ್ಗೆ ಸೈನ್ ಎಕ್ಸ್ ಇದೆ. ಓಕೆ, ಸೊ ದಟ್ ಈಸ್ ಸೈನ್ ಎಕ್ಸ್ ಆದರು. ಆಮೇಲೆ ಏನು ಮಾಡಿ, ಈ ಒಳಗಿನ ಟರ್ಮ್ ಸೈನ್ ಎಕ್ಸ್ನ ಡೆರಿವೇಟಿವ್ ಮಾಡಬೇಕು. ಸೈನ್ ಎಕ್ಸ್ ಡೆರಿವೇಟಿವ್ ಮಾಡಿದ್ರೆ ಏನಾಗುತ್ತೆ ನಮ್ಗೆ ಏನಾಗುತ್ತೆ ದಟ್ ಈಸ್ ಕಾಸ್ ಎಕ್ಸ್ ಆಗುತ್ತೆ. ಇಲ್ಲಿನ ನೋಡಿ ವಾಪಸ್ ಎಕ್ಸ್ನ ಡೆರಿವ್ ಮಾಡ್ತೀನಿ. ಇದನ್ನ ಇಲ್ಲಿ ನೋಡಿ ಸರ್, ನೀವು ಇಲ್ಲಿ ಸೈನ್ ಎಕ್ಸ್ ಡೆರಿವೇಟಿವ್ ಇಲ್ಲಿ ಎಕ್ಸ್ ಯಾಕೆ ಡೆರಿವ್ ಮಾಡಿಲ್ಲ, ಮಾಡಿದ್ದೀನಿ ಅದನ್ನ. ಎಕ್ಸ್ ಡೆರಿವೇಟಿವ್ ಅಂದ್ರೆ ಏನು, ಡಿ ಎಕ್ಸ್ ಬೈ ಡಿ ಎಕ್ಸ್ ಬರುತ್ತೆ ನಮಗೆ. ಎಕ್ಸ್ನ ಡೆರಿವ್ ಮಾಡಿದ್ದೀನಿ, ಡಿ ಎಕ್ಸ್ ಬೈ ಡಿ ಎಕ್ಸ್ ಏನು ಬರ್ತದೆ ದಟ್ ಈಸ್ 1 ಬರುತ್ತೆ. ಅದಕ್ಕೋಸ್ಕರ ಬರ್ಕೊಳ್ತಿಲ್ಲ ನಾನು. ಓಕೆ, ಸೊ ನಾವು ಇಷ್ಟೇ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಸೊ ನಮ್ಗೆ 1 ಮಾರ್ಕ್ಸ್ ಬರುತ್ತೆ. ಜಸ್ಟ್ ನೋಡಿ ಇಷ್ಟು ಕ್ವಶನ್ಸು ನಾನು ಈಸಿ ಎಕ್ಸ್. ಇನ್ನೊಂದು ನೋಡಿ, ಸೊ ಒನ್ ಮೋರ್ ಕಾನ್ಸೆಪ್ಟ್ ದಟ್ ಈಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವಯರ್ ಆಲ್ಸೋ ಈಕ್ವಲ್ ಟು ಸೈನ್ ಸ್ಕ್ವಯರ್ ಎಕ್ಸ್. ಇದು ಪವರ್ ಹೋಲ್ ಪವರ್ ಇದ್ದಾಗ ಇಲ್ಲಿ ಈ ಥರ ಬರ್ಕೋಬೋದು. ಅದಕ್ಕೋಸ್ಕರ ಅದೇ ಹೋಲ್ ಪವರ್ ಇದ್ದೇನೆ ಈ ಥರ ಬರ್ಕೊಂಡಿದ್ದೀನಿ. ಇಲ್ಲಿ ನಮ್ಗೆ ಇಲ್ಲಿ ಪವರ್ ಇದ್ದಿದ್ದು ನಾವು ಹೋಲ್ ಪವರ್ ಅಂತ ಬರ್ಕೊ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಇಷ್ಟು ಕ್ವಶನ್ಸ್ ನೋಡಿ, ಇಷ್ಟು ಕ್ವಶನ್ಸ್ ನೀವು ಸಾಲ್ವ್ ಮಾಡಿದಾಗ MCQs ಇಂದ 2 ಮಾರ್ಕ್ಸ್ ಕ್ವಶನ್ಸು ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಎಲ್ಲೂ ಮಿಸ್ ಆಗಲ್ಲ. ನೀವು ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಸೊ ನೋಡಿ ನಾನು ಎಲ್ಲ ಕ್ವಶನ್ಸು ಸಾಲ್ವ್ ಮಾಡಿಸಿದ್ದೀನಿ. ಟೋಟಲ್ ಆಗಿ 46 ಕ್ವಶನ್ಸ್ ಇರ್ತಾವೆ ನಿಮಗೆ ಫೈನಲ್ ಎಕ್ಸಾಮು ಬೋರ್ಡ್ ಕ್ವಶನ್ ಪೇಪರಲ್ಲಿ. 46 ಕ್ವಶನ್ಸು ಪ್ರತಿಯೊಂದು ವೀಡಿಯೋ ಸಪ್ರೇಟ್ ಮಾಡಿಸಿದ್ದೀನಿ. 1 ಮಾರ್ಕ್ಸಿಂದು
ಅಂದರೆ ಈ ಫಸ್ಟ್ ಕ್ವಶನ್ದು ವೀಡಿಯೋ ಸಪ್ರೇಟ್ ಮಾಡಿಸ್ತೀನಿ, ಸೆಕೆಂಡ್ ಕ್ವಶನ್ದು ವೀಡಿಯೋ ಸಪ್ರೇಟ್ ಮಾಡಿಸಿದ್ದೀನಿ. ಚಾಪ್ಟರ್ ವೈಸು ನಾನು ಸಪ್ರೇಟಾಗಿ ಆ ಚಾಪ್ಟ್ರಿಂದ ಯಾವ್ಯಾವ ಕ್ವಶನ್ಸು ನಮಗೆ ಎಷ್ಟೆಷ್ಟು ಮಾರ್ಕ್ಸಿಂದ ಕೇಳ್ತಾರೆ ಅದನ್ನೆಲ್ಲ ಇಂಪಾರ್ಟೆಂಟ್ ಸಪ್ರೇಟಾಗಿ ಮಾಡಿಸಿದ್ದೀನಿ. ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ನೋಡಿ, ಸೊ ನಮಗೆ ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿದಾಗ ನೀವು 100 ಮಾರ್ಕ್ಸ್ ಔಟ್ ಆಫ್ ಔಟ್ ಬರೋ 100% ಇರುತ್ತೆ. ಇವೆಲ್ಲ ಕ್ವಶನ್ಸ್ ನೀವು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಸಾಲ್ವ್ ಮಾಡಿದ್ರೆ ಔಟ್ ಆಫ್ ಔಟ್ ಪಕ್ಕ ಬರುತ್ತೆ. ಬಿಕಾಸ್ ನಾನು ಪ್ರತಿ ಒಂದು ಕ್ವಶನ್ಸ್ ಮಾಡಿಸಿದ್ದೀನಿ, ಈವನ್ ಫಿಲ್ ಇನ್ ದ ಬ್ಲಾಂಕ್ಸು ಮಾಡಿಸ್ತಿದ್ದೀನಿ. ಇವು ಕ್ವಶನ್ಸ್ ಸಾಲ್ವ್ ಮಾಡಿಬಿಟ್ರೆ ನೀವು ಒನ್ಸ್ ಇವು ಔಟ್ ಆಫ್ ಔಟ್ ಬರಂಗೆ ಮಾಡ್ಕೊಳ್ಳಿ. ಮತ್ತು ನಾನು KCET ಮತ್ತೆ ಮಾಡಿಸ್ತೀನಿ, KCET ಕ್ವಶನ್ ಎಲ್ಲ ಮಾಡಿಸ್ತೀನಿ ನಾನು, ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ಸು. ಅದೇ ನಾನು ಈಗ ಕ್ವಶನ್ಸ್ ಬರ್ಕೊಂಡು ಇಟ್ಕೊಳ್ತಿದ್ದೀನಿ, ಎಲ್ಲ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ಸ್ ಮಾಡಿಸಿ ಅದ್ರ ಕಾನ್ಸೆಪ್ಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನೀವು ಈಗ ಫಸ್ಟ್ ಬೋರ್ಡ್ ಔಟ್ ಆಫ್ ಔಟ್ ತೊಗೊಳ್ಳಿ. ಓಕೆ, ಆಮೇಲೆ KCET ನಾನು ಒಂದೊಂದೇ ವೀಡಿಯೋಸ್ ಅಪ್ಲೈ ಮಾಡ್ತೀನಿ, ನೀವು ಒಂದೊಂದೇ ನೋಡ್ಕೊಂಡು ಹೋಗ್ರಂತೆ. ಅಷ್ಟು ಓದಿದ್ರೆ ಸಾಕು. ಬಿಕಾಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೇಲೆ ಸಾಲ್ವ್ ಮಾಡಿಸೋದು ಕ್ವಶನ್ಸು. ಓಕೆ, ದಿಸ್ ಟೈಪ್.